ಸ್ವಾಮೀಜಿಲೆನ ಮೋಕೆದ ಭಕ್ತಿದ ಲೆಪ್ಪುಗು ಬತ್ತಿನ ಚಿತ್ತನ ಎಂಕಲ್ನ ಬಿನ್ನೆರು ಚಾವಡಿ ಲೇಸದ ಗುರುಕಾರ್ಮೆದ ಗದ್ದಿಗೆಡು ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣೆ ಸಮಿತಿಯ ಗುರುಕಾರ್ರಾಯನಂಚಿನ ಡಾಕ್ಟರ್ ಹರೀಶ್ ಬುಟ್ಟಾರಿ ಚೇವಾರು ದಯಮಂತದ ಚಾವಡಿಗೆ ಬರೋಡು ಪಂಡಕ್ಕೆ ಅನ್ನೊಂದುಲ್ಲ ಅಚನೆ ಮಾನ್ಯಾದಿಗೆದ ಬಿನ್ನೆರಾದ ಬದಿ ಎಡ್ಕದ ಪೆರ್ಮೆದ ಪೆರಿಯ ಉದ್ಯಮಿ ಶ್ರೀ ಗೋಪಾಲಕೃಷ್ಣ ಪೈ ಅಂಚನೆ ಕಾರಳ ಮುಗಿಯರು ಗೊತ್ತುದ ಯಜಮಾನ್ಯರು ಶ್ರೀ ಅಮರನಾಥ ಅಚಲೇರು ಅರಿಕಲ್ಲು ಅಂಚನೆ ಕ್ಯಾಂಕೋ ಲಿಮಿಟೆಡ್ ಕುಡ್ಲದ ನಿರ್ದೇಶಕರು ಐನಂಚಿತನ ಶ್ರೀ ಸತೀಶ್ ಚಂದ್ರ ಭಂಡಾರಿ ಕೋಳಾರು ಅಂಚನೆ BSF ದ ವಿಗ್ ಕಮಾಂಡರ್ ನಿವೃತ್ತ ಅಧಿಕಾರುలు ಐನಂಚಿತ ಸಾಂಸ್ಕೃತಿಕ ಲೇಸದ ಒಟ್ಟಿಗೆ ನಡಪನಂಚಿತನ ವರಮಹಾಲಕ್ಷ್ಮಿ ವ್ರತಾಚರಣೆ ಲಕ್ಷ್ಮೀ ಪೂಜದ ಲೆಪ್ಪೋಲೆನೆ ಬಿಡುಗಡೆ ಮಲ್ಪೆರನಿಕರು ಮಾತರ್ಲ ಸಾಕ್ಷಿ ಆವಡು ಪಂಡದಕ್ಕೆ ಅನ್ನೊಂದು ಅಪ್ಪೆ ಮಹಾಲಕ್ಷ್ಮಿನ ಪಾದಗು ಅಡ್ಡಬೂರೊಂದು ಜಾಗೆಡು ನಿಲಯಾಯಿನಂಚಿತ್ತಿನ ಮಾತಾ ದೈವ ದೇವರಿಗೆ ತರೆ ತಗ್ಗ ಒಂದು ಈ ಲೇಸನ ಮುಂದೇರಿಯರೆ ಅನುಮಲ್ತೊಂದು ಪೂಜ್ಯ ಸ್ವಾಮೀಜಿಲಿನ ಪ್ರೀತಿದ ಭಕ್ತಿದ ಲೇಪು ಬತ್ತಿನ ಚಿತ್ತಿನ ಎಂಗಲ್ನ ಮೋಕೆದ ಬಿನ್ನೇರು ಮಾಣಿಲ ಶ್ರೀಧಾಮದ ಪರಮ ಭಕ್ತರು ಮಾಣಿಲ ಪೂಜ್ಯ ಸ್ವಾಮೀಜಿಲಿನ ಶಿಷ್ಯರಾದ ತನ್ನ ಧಾರ್ಮಿಕ ಚೌಕಟ್ಟು ಬೆನ್ನಿನ ಚಿತ್ತನ ಸಾಧಕರಿ ಈ ನಮ್ಮ ಚಾವಡಿಡುಲ್ಲರು ಆಂಡಲ ಧರ್ಮ ಚಾವಡಿದ ಕಟ್ಟು ಮಟ್ಟದ ಪ್ರಕಾರ ಈ ಪುರ್ತುಡು ಬೈದ್ಯನ ಚಿತ್ತನ ಬಿನ್ನೆರೇನು ಮೋಕೆದ ಪಾತ್ರರು ಎತ್ಕೊನ್ನೆತ ಹೊರಟು ಕಿಯೂರು ನಾರಾಯಣ ಭಟ್ರು ಧಾರ್ಮಿಕ ಮುಂದಾಳುವಾದ ಶ್ರೀಧಾಮ ಮಾಣಿಲದ ಒಂಜಿ ಅಭಿಮಾನಿಯಾದ ಪರಮ ಪೂಜ್ಯ ಸ್ವಾಮೀಜಿಲನ ಒರಿ ಶಿಷ್ಯಾದ ಈ ದೇವಸ್ಥಾನಡು ನಡಪನ ಚಿತ್ತಿನ ಧಾರ್ಮಿಕ ಕಜ್ಜಗ ಸಾದಿ ಬಲ್ಪನು ಕೊರ್ಪನ ಚಿತ್ತಿನ ಹಿರಿಯಾರು ಪೆರಿಯಾರು ಕಿಯೂರು ನಾರಾಯಣ ಭಟ್ರು ಈ ಪುತ್ತುಡು ಚಾವಡ್ಡಿಪ್ಪನ ಚಿತ್ತನ ಪರಮ ಪೂಜ್ಯ ಸ್ವಾಮೀಜಿಲೇನು ಚಾವಡ್ಡಿಪ್ಪನ ಚಿತ್ತಿನ ಎಂಗಲ ಮೋಕೆದ ಬಿನ್ನೆರೇನು ಪೊರ್ಲ ಪಾತೆರಡು ಎತ್ಕೊನಿಯರೆ ಅನುಮಲ್ತು ಕೊರಂದುಲ್ಲ ಕಿಯೂರು ನಾರಾಯಣ ಭಟ್ರು. ಸಚ್ಚಿದಾನಂದ ರೂಪಾಯ ಬಿಂದು ನಾದಾಂತರಾತ್ಮನೆ ಆದಿ ಮಧ್ಯಾಂತ ಶೂನ್ಯಾಯ ಗುರುಣಾಂ ಗುರವೇ ನಮಃ. ಈ ಕ್ಷೇತ್ರದ ಸನ್ನಿಧಾನಕ್ಕೆ ತಲೆಬಾಗಿ ವೇದಿಕೆಯಲ್ಲಿ ಸುಖಾಸೀನರಾಗಿರುವ ಪೂಜ್ಯರಿಗೆ ಭಕ್ತಿಯಿಂದ ವಂದಿಸಿಕೊಂಡು ಉಪಸ್ಥಿತ ಗಣ್ಯರನ್ನು ಗೌರವಿಸಿ ಸಭಾಂಗಣದಲ್ಲಿ ಉಪಸ್ಥಿತರಿರುವ ಸಹೃದಯಿ ಧರ್ಮ ಬಂಧುಗಳಿಗೆ ಆತ್ಮೀಯವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಕ್ಷೇತ್ರದಲ್ಲಿ ಆರಂಭವಾಗುವಂತಹ 48 ದಿನಗಳ ಅತಿ ವಿಶಿಷ್ಟವಾದ ಪುಣ್ಯಪ್ರದವಾದಂತಹ ಮಹಾಲಕ್ಷ್ಮೀ ದೇವಿಯ ಸೇವಾ ಉದ್ದೇಶದಿಂದ ಆಮಂತ್ರಣ ಪತ್ರದ ಬಿಡುಗಡೆ ಅಂತ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದ್ದೇವೆ. ನನ್ನ ಅಭಿಪ್ರಾಯದಲ್ಲಿ ಆಮಂತ್ರಣ ಪತ್ರದ ಬಿಡುಗಡೆ ಅದೊಂದು ಸಾಂಕೇತಿಕವಾದಂಥ ಕಾರ್ಯಕ್ರಮ. ಈ ಸಭೆ ಕಾರ್ಯಕ್ರಮದ ಬಗ್ಗೆ ಚಿಂತನೆಯನ್ನು ನಡೆಸುವಂತಹ ಚಿಂತನಾ ಸಭೆ ಆದರೆ ಒಳ್ಳೆಯದು. ಚಿಂತನಾ ಬೈಠಕ್ ಆಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗುವಲ್ಲಿ ನಿಮ್ಮೆಲ್ಲರ ಭಾಗವಹಿಸುವಿಕೆ ಅತಿ ಮುಖ್ಯ ಅನ್ನುವಂತಹ ಒಂದು ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಸೇರಿರುವಂತಹ ಭಕ್ತರು ಅರ್ಥಾತ್ ನಾವೆಲ್ಲರೂ ಅತ್ಯಂತ ಅನುಭವಸ್ಥರು. ಇಂತಹ ನೂರಾರು ಸಾವಿರಾರು ಕಾರ್ಯಕ್ರಮಗಳನ್ನು ಸಂಯೋಜನೆ ಮಾಡಿದ ಅನುಭವ ಇರತಕ್ಕಂಥ ಹೃದಯ ಶ್ರೀಮಂತಿಕೆಯ ಜನ ಇಲ್ಲಿ ಸೇರಿದ್ದಾರೆ ಅಂದರೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಇದರಲ್ಲಿ ಶಾಶ್ವತವಾಗಿ ಅಡಗಿದೆ ಅಂತ ಹೇಳುವಂತಹ ಒಂದು ನಂಬಿಕೆ ನಮ್ಮದು. ಬಂಧುಗಳೇ, ನಾನು ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಪೂಜ್ಯರು ಮಾತಾಡ್ತಾರೆ, ಬಹಳಷ್ಟು ಮಂದಿ ಗಣ್ಯರು ಈ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಒಂದೆರಡು ಸಣ್ಣ ಮಾಹಿತಿಯನ್ನು ಪರಸ್ಪರ ಹಂಚಿಕೊಳ್ಳುವಂಥ ಪ್ರಯತ್ನವನ್ನಷ್ಟೇ ಮಾಡ್ತೇನೆ. ನಮ್ಮ ಮಾಣಿಲ ಇಷ್ಟು ನಮ್ಮ ಮನಸ್ಸಿಗೆ ಬಂದರೆ ಮತ್ತೆ ಬಹುಶಃ ನಮ್ಮಂಥವ್ರು ಯಾರು ವಿವರಿಸಬೇಕಾದ ಅವಶ್ಯಕತೆ ಇಲ್ಲ. ನಮ್ಮದು ಅಂದಾಗ ಅಲ್ಲಿ ಒಂದು ವಿಶಿಷ್ಟವಾದಂಥ ಭಾವನೆಗಳು ಬರ್ತದೆ. ನಮ್ಮದು ಅಂತಾದ ಮೇಲೆ ಅದನ್ನು ನಮ್ಮದಾಗಿ ಉಳಿಸಬೇಕು, ನಮ್ಮದಾಗಿ ಬೆಳೆಸಬೇಕು. ಅದು ಯಾವತ್ತೂ ನಮ್ಮದೇ ಆಗಿ ಇರಬೇಕು.
ಈ ರೀತಿಯಲ್ಲಿ ನಮ್ಮ ಸಂಕಲ್ಪ ಬರಬೇಕಾಗಿದೆ, ಸಂಕಲ್ಪ ಇರಬೇಕಾಗಿದೆ. 48 ದಿನಗಳ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದು ಅತ್ಯಂತ ಮಹತ್ವದ್ದು, ಬಹಳ ವಿಶಿಷ್ಟವಾದದ್ದು. ಇವತ್ತಿನ ದಿನಗಳಲ್ಲಿ ನಡೆಸಿಕೊಂಡು ಹೋಗುವುದಕ್ಕೆ ಬಹಳ ಸುಲಭ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಹಳಷ್ಟು ಕಷ್ಟ ಇದೆ. ವ್ಯವಸ್ಥೆಗಳಾಗಬೇಕು, ಆರ್ಥಿಕ ವ್ಯವಸ್ಥೆ ಆಗಬೇಕು, ಬಂದು ಹೋಗುವಂಥ ಭಕ್ತರಿಗೆ ಸಂತೋಷ ಆಗುವ ರೀತಿಯ ಆತಿಥ್ಯ ಆಗಬೇಕು, ದೊಡ್ಡ ಜವಾಬ್ದಾರಿ. ಹಾಗಾಗಿ ಇವತ್ತಿನ ಸಭೆಯಲ್ಲಿ ನಾವು ಅಂತಹ ಜವಾಬ್ದಾರಿಗಳ ಬಗ್ಗೆ ಚಿಂತನೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮ ಇದು. ಚಿಂತೆ ಬೇಡ, ಯಾಕೆ ಅಂತ ಹೇಳಿದರೆ ಚಿಂತೆ ಮಾಡುವುದರಿಂದ ಯಾವುದೇ ಸಮಸ್ಯೆಗೆ ಪರಿಹಾರ ಆಗುವುದಿಲ್ಲ. ಚಿಂತನೆಯನ್ನು ಮಾಡಿದಾಗ ಸಮಸ್ಯೆಗೆ ಪರಿಹಾರ ಸಿಕ್ಕಿಯೇ ಸಿಗ್ತದೆ. ಈ ಕ್ಷೇತ್ರದ ಒಂದು ಮಹಿಮೆ ಅಂದರೆ ಅದು 27 ವರ್ಷಗಳಿಂದ ಅವಿಚ್ಛಿನ್ನವಾಗಿ ಈ ಕಾರ್ಯಕ್ರಮ ನಡೆದು ಬಂದಿದೆ. ಒಂದೊಂದು ವರ್ಷವೂ ವಿಶೇಷತೆ. ಪೂಜ್ಯ ಸ್ವಾಮೀಜಿಯವರು ಒಂದು ಮಾತನ್ನು ಕೆಳಗೆ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡುವಾಗ ಹೇಳಿದರು, ಇನ್ನೂ ವಿಶೇಷವಾಗಿ ನಡಿಬೇಕು ಕಾರ್ಯಕ್ರಮ ಅಂತ. ಇನ್ನೂ ವಿಶೇಷ ಅಂದರೆ ಹೇಗೆ ಅಂತ ಹೇಳಿದರೆ ಅದು ನಮ್ಮ ಕೈಯಲ್ಲಿರುವಂಥದ್ದು. ಅದಕ್ಕಾಗಿ ನನ್ನ ಒಂದೆರಡು ಅನಿಸಿಕೆ, ಒಂದು, ನಮ್ಮ ಸಂಪರ್ಕಗಳು ಜಾಸ್ತಿ ಆಗಬೇಕು. ಎಲ್ಲರಿಗೂ ಗೊತ್ತಿರೋ ವಿಷಯ ಇದು, ಹೊಸತು ನಾನೇನು ಹೇಳೋದಿಲ್ಲ, ಅಥವಾ ನಿಮ್ಮನ್ನು ಕೂತುಗೊಳಿಸಿ ಹೇಳುವಷ್ಟು ದೊಡ್ಡ ಜನವೂ ನಾನಲ್ಲ, ಅಂಥ ಅನುಭವಸ್ಥನೂ ಅಲ್ಲ. ಆದರೆ ನಮ್ಮ ಪ್ರಯತ್ನ ಹೇಗಿರಬೇಕು ಅಂತ ಹೇಳಿದರೆ ಒಬ್ಬೊಬ್ಬರನ್ನೂ ಬಿಡದೆ ಸಂಪರ್ಕ ಮಾಡಬೇಕು. ಆ ಸಂಪರ್ಕವೇ ನಮಗೆ ಇಲ್ಲಿಗೆ ಸಂಪತ್ತಾಗಿ ಬರ್ತದೆ. ಹಣದ ವಿಷಯವನ್ನೇ ಮುಖ್ಯವಾಗಿ ಇಟ್ಟುಕೊಂಡು ನಾವೇನಾದರೂ ಯಾವುದೇ ಕಾರ್ಯಕ್ರಮಕ್ಕೆ ಹೊರಟ್ರೆ, ಇಲ್ಲಿಯ ಬಗ್ಗೆ ಹೇಳೋದಲ್ಲ ನಾನು, ಎಲ್ಲಿಯೇ ಆದರೂ ನಮಗೂ ಕೆಲವು ದೇವಸ್ಥಾನಗಳ, ಮಂದಿರಗಳ ಇಂತಹ ಕಾರ್ಯಕ್ರಮಗಳನ್ನು ಮಾಡಿದಂಥ ಅನುಭವಗಳಿದೆ. ಆ ಅನುಭವಗಳನ್ನು ಲೆಕ್ಕಾಚಾರ ಹಾಕಿದರೆ ಹಣದ ಮುಖವನ್ನೇ ನೋಡಿ ಹೊರಟ್ರೆ ನಮ್ಮ ಕೆಲಸ ಖಂಡಿತ ಕೆಡ್ತದೆ. ಜನರ ಮುಖವನ್ನು ನೋಡಿ ನಾವು ಹೋಗಬೇಕು. ಸಣ್ಣ ಪುಟ್ಟ ಹೊಂದಾಣಿಕೆಗಳ ಜೊತೆಗೆ ನಾವಿರಬೇಕು. ಇಂತಹ ಸಂಸ್ಥಾನ ಅಂತ ಹೇಳಿದಾಗ ಬರುವಂಥ ನೂರಾರು ಸಾವಿರಾರು ಮಂದಿಗೆ ಒಂದೇ ರೀತಿಯಲ್ಲಿ ವ್ಯವಹರಿಸಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಅದಕ್ಕೆ ಯಾವ ರೀತಿಯಲ್ಲಿ ನಾವು ವ್ಯವಹರಿಸಬೇಕು, ಇಂಗ್ಲೀಷ್ ಶಬ್ದ ಟ್ಯಾಕ್ಟೀಸ್ ಹೇಗಿರಬೇಕು ಅನ್ನುವುದನ್ನು ನಾವು ಯೋಚನೆ ಮಾಡಬೇಕು. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತದೆ, ಬೇರೆ ಬೇರೆ ರೀತಿಯ ಜನರು ಬರ್ತಾರೆ. ಹೊಂದಾಣಿಕೆಯಲ್ಲಿ ಎಲ್ಲರನ್ನೂ ಸಂಪರ್ಕಿಸುವುದಕ್ಕೆ ನಾವು ಪ್ರಯತ್ನ ಪಟ್ಟರೆ ನಮ್ಮ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ. ಯಾಕೆ ಅಂತ ಹೇಳಿದರೆ ಇವತ್ತು ಸಮಾಜದ ಜನ ಶ್ರೀಮಂತರಿದ್ದಾರೆ, ಹೃದಯ ಶ್ರೀಮಂತಿಕೆಯವರಿದ್ದಾರೆ. ಇಂತಹ ಕಾರ್ಯಕ್ರಮ ಆಗುತ್ತಾ ಇದ್ದರೆ ಅದಕ್ಕೆ ಬೆಂಬಲ ಕೊಡುವಂಥವರು ಸಾಕಷ್ಟು ಮಂದಿ ಇದ್ದಾರೆ. ಈಗಾಗಲೇ ನಾನು ಇಲ್ಲಿ ಬಂದು ಮುಟ್ಟಿದಾಗ ಮೊದಲ ಸುದ್ದಿ ನನಗೆ ಕಿವಿಗೆ ಬಿದ್ದದ್ದು, ಹಿರಿಯರಾದಂತಹ ಪೈಗಳವರು ಬಹು ದೊಡ್ಡ ಮೊತ್ತದ ಒಂದು ಕೊಡುಗೆಯನ್ನು ಸೇವಾ ರೂಪದಲ್ಲಿ ಇಲ್ಲಿಗೆ ನೀಡಿದ್ದಾರೆ ಅಂತ. ಸಂಖ್ಯೆಯನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಯಾಕೆ ಅಂತ ಹೇಳೋದು ಅಗತ್ಯ ಇಲ್ಲ. ಅವರ ಹೃದಯ ಶ್ರೀಮಂತಿಗೆ ದೊಡ್ಡದು ಅಂತ ನಾನು ಹೇಳುವಂಥದ್ದು. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ, ಹೊಂದಾಣಿಕೆ ಹೇಗೆ ಅಂತ. ಒಂದು ಉದಾಹರಣೆ, ಸುಮ್ಮನೆ ತಮಾಷೆಗೆ. ಒಂದು ಸಂಸಾರ ಇತ್ತಂತೆ, ನಾವೆಲ್ಲ ಸಂಸಾರಸ್ಥರು ತಾನೆ. ಆ ಸಂಸಾರದಲ್ಲಿ ಗಂಡ ಹೆಂಡತಿ ಇರುವುದೇ. ಈ ಹೆಂಡತಿ ಮತ್ತು ಗಂಡ ಅತ್ಯಂತ ಅನ್ಯೋನ್ಯವಾಗಿದ್ದರು. ಮಾಣಿಲದಲ್ಲಿ ನಾವೆಲ್ಲ ಹೇಗೆ ಒಟ್ಟಿಗೆ ಇದ್ದೇವೆ ಅದೇ ರೀತಿ, ಬಹಳ ಖುಷಿಯಿಂದ ಸಂತೋಷದಿಂದ. ಹೆಂಡತಿ ಏನು ಯೋಚನೆ ಮಾಡ್ತಾ ಇದ್ಲು ಅಂತ ಹೇಳಿದರೆ, ಗಂಡನನ್ನು ಸಂತೋಷದಿಂದ ನೆಮ್ಮದಿಯಿಂದ ನಗು ನಗುತ್ತಾ ಇರುವ ಹಾಗೆ, ಟೆನ್ಷನ್ ಆಗದ ಹಾಗೆ ಹೇಗೆ ನಡೆಸಿಕೊಳ್ಳಬೇಕು ಅಂತ ಹೆಂಡತಿಯ ಚಿಂತೆ. ಗಂಡನ ಮನಸ್ಸಲ್ಲೂ ಹಾಗೆ ತನ್ನ ಕೈ ಹಿಡಿದ ಧರ್ಮಪತ್ನಿಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಅನ್ನುವಂತಹ ಚಿಂತೆ. ಹಾಗೆ ಈ ಹೆಂಡತಿ ಬೆಳಗ್ಗೆ ಎದ್ದ ಕೂಡಲೇ ದೇವರಿಗೆ ಕೈ ಮುಗಿದು ವಿಧ ವಿಧದ ರೀತಿಯಲ್ಲಿ ತಿಂಡಿಗಳನ್ನೆಲ್ಲ ಮಾಡಿ ಗಂಡನಿಗೆ ಯಾವುದು ಇಷ್ಟವೋ ಅದನ್ನು ಮಾಡಿ ಬಡಿಸ್ತಾ ಇಲ್ಲಂತೆ. ಕೂತ್ಕೊಳಿಸಿ ಎದುರು ತಾನು ಕೂತು ತಿನ್ನಲೆ ಅಂತೇಳಿ ಪ್ರತಿನಿತ್ಯ ಅಂತಹ ಒಂದು ಸೌಹಾರ್ದಯುತವಾದ ಸಂಸಾರ. ಈ ಗಂಡನಿಗೆ ಒಂದು ಸಣ್ಣ ಅಭ್ಯಾಸ ಇತ್ತು. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಸಾವಿರಾರು ಜನ ಸೇರುವಾಗ ಬೇರೆ ಬೇರೆ ರೀತಿಯ ಜನ ಇರ್ತಾರೆ ಅಂತ ಉದಾಹರಣೆ. ಹೆಂಡತಿ ಕೇಳುವುದಂತೆ, ಹೇಗಾಗಿದೆ ದೋಸೆ ಮಾಡಿದ್ದು,
ಚಟ್ನಿ ರುಚಿ ಉಂಟಾ? ನಮ್ಮ ಮನೆಗಳೆಲ್ಲ ಇದೆ, ನಿಮಗೆ ಅನುಭವ ಇರ್ಬೋದು. ಹೇಳಲಿಕ್ಕುಂಟು ಎಂಚಾತನ ಸಾಂಬಾರು ಅಂತ. ಈ ಗಂಡ ಮಾತಾಡದಿದ್ದರೆ ಅವಳಿಗೆ ಕೇಳೋದು ಎಂಚಾತನ ಚಟ್ನಿ, ನಾನು ಎಡ್ಡಾತಿಜ ಪುನಃ ಡೌಟ್. ಹಾಗೆ ಈ ಹೆಂಡತಿ ಕೂತುಗೊಳಿಸಿ ಕೇಳ್ತಾ ಇದ್ಲಂತೆ, ಒಳ್ಳೇದಾಗಲಿಲ್ವ ಅಂತ. ಗಂಡಂದು 100% ಮಾರ್ಕು, ಫಸ್ಟ್ ಕ್ಲಾಸ್. ಅಯ್ಯೋ ನೀನು ಇಷ್ಟು ಪ್ರೀತಿಯಿಂದ ಮಾಡಿ ಬಡಿಸಿದ್ದಕ್ಕೆ ಮಾತಾಡಲಿಕ್ಕೆ ಉಂಟ ಮಾರಾಯ್ತಿ, 100ಕ್ಕೆ 100. 3 ದೋಸೆ ತಿನ್ನುವಲ್ಲಿ 4 ದೋಸೆ ತಿಂದಿದ್ದೇನೆ, 2 ಇಡ್ಲಿ ತಿನ್ನುವುದು ಅಂತ ಇದ್ದದ್ದು ನಾನು, ಇವತ್ತು 6 ಇಡ್ಲಿ ತಿಂದಿದ್ದೇನೆ, ನಿನ್ನ ಚಟ್ನಿಯೇ ತಿನ್ನಿಸಿದ್ದು. ಹೊಗಳುದೇ ಹೊಗಳೋದಂತ. ಹೆಂಡತಿಗೆ ಭಾರಿ ಖುಷಿ. ಎಲ್ಲ ಆಗಿ ಕೊನೆಗೆ ಒಂದು ಸಣ್ಣ ಕಿರಿಕು ಅಂದು ನಿನ್ನ ಅಡಿಗೆ ಮಾತು ಭಾರಿ ಎಡ್ಡೆ, ದೋಸೆ ಎಡ್ಡೆ ಆತುಂಡು ಅಂಡ ಎನ್ನ ಅಪ್ಪೆ ಮಂತದ ಬಳಸನಾತೆ ಎಡ್ಡೆ ಆತಿಜ್ಜಿ ಆಯ್ತಲ್ಲ ಗ್ರಾಚಾರ. ಈ ಸಣ್ಣ ಕಿರಿಕುಗಳಾಗೋದು ಹೇಗೆ ಅಂತ ಹೇಳೋದು ಸಣ್ಣ ಪುಟ್ಟ ವ್ಯತ್ಯಾಸಗಳು. ಹೆಂಡತಿಗೆ ಇದನ್ನು ಕೇಳಿ ಕೇಳಿ ತಲೆ ಚಿಟ್ಟು ಹಿಡಿಯಿತು. ಯಾವಾಗ ನೋಡಿದ್ರು ಉಂಟು ಈ ಪುಣ್ಯಾತ್ಮಂದು. ಸಾಂಬಾರು ಮಾಡಿದರೆ ಫಸ್ಟ್ ಕ್ಲಾಸ್ ಸಾಂಬಾರು, ಎಲ್ಲ ಆಯಿತು, ಊಟ ಆಯಿತು, ಹೊಟ್ಟೆ ತುಂಬಿತು. ಅಂದಯ್ಯ ದಾನೆಲ್ಲ ನಾ ಅಪ್ಪೆ ಮಳ್ತಿನ ಸಾಂಬಾರಿಗೆ ಬರಂದಂತ ಒಂದು ಒಗ್ಗರಣೆ. ಈಗ ಬೇರೆ ಕಡೆ ಆದರೆ ಏನಾಗ್ತಿತ್ತಂದರೆ ಅಲ್ಲಿಂದಲೇ ಶುರು ಗಲಾಟೆ. ನಾನು ಇಷ್ಟು ಕಷ್ಟ ಬಂದು ಮಾಡ್ತಾ ಇದ್ದೇನೆ, ನಿನಗೆ ಸಾಕಾಗುವುದಿಲ್ಲ, ನನ್ನಿಂದ ಏನಾಗಲಿಕ್ಕಿಲ್ಲ, ನಾಳೆಯಿಂದ ಅಡಿಗೆ ಮಾಡುವುದಿಲ್ಲ, ಗಲಾಟೆ, ಗಡಿಬಿಡಿ, ಗೌಜಿ, ಸಂಸಾರ 2, ಡೈವೋರ್ಸ್ ಎಲ್ಲ ಆಗ್ತಿತ್ತು. ಈ ಹೆಂಗಸು ನೋಡಿ ಎಷ್ಟು ತಾಳ್ಮೆಯಿಂದ, ಬಹಳ ಗಂಡನ ಮೇಲಿನ ಪ್ರೀತಿಯಿಂದ, ಸಂಸಾರದ ಮೇಲಿನ ಒಂದು ಜವಾಬ್ದಾರಿಯಿಂದ ಅವಳು ಆಲೋಚನೆ ಮಾಡ್ತಾ ಇದ್ದಾಳಂತೆ, ಇದನ್ನು ಹೇಗೆ ಸರಿ ಮಾಡೋದು ಅಂತ. ಈ ಗಂಡ ದಿನ ಹೀಗೆ ಹೇಳ್ತಾನಲ್ಲ, ಇದನ್ನು ಹೇಗೆ ಸರಿ ಮಾಡೋದು ಅಂತ ಭಾರಿ ಆಲೋಚನೆ ಮಾಡಿ ಒಂದು ದಿವಸ ಅಡಿಗೆ ಮಾಡಿ ಬಡಿಸಿದ್ದಾಳೆ. ಗಂಡ ಗಟ್ಟಿ ಊಟ ಮಾಡಿದ್ದಾನೆ, ಮಾಮೂಲಿಯಾಗಿ ಅವನ ಡಯಲಾಗ್ ತೆಗೆದಿದ್ದಾನೆ. ಅಂತ ಅಂದು ಅಂಡ ಅಪ್ಪೆ ಒಂಜಿ ಪಾಯಸ ಮಲ್ತೊಂದು ಇತ್ತೇರು 15 ಬೇಳೆ ದಚ್ಚ ಅಂತ. ಆಗ ಇವಳೊಂದು ಸರಿಯಾಗಿ ಅವನಿಗೆ ಹೇಳಿಲ್ಲಂತೆ, ಅಂದೆ ಎಂಕಲ ಗೊತ್ತಾತಂಡು ಮುರಾಣೀರ್ನ ಅಪ್ಪೆಡ ಕೇಂಡೆ ನಾವು ಎಂಚ ಈರಿನ ಕೈಗುಣ ಆತ ಎಡ್ಡೆ ಆತ ಸೋಕದ ಅಡಿಗೆ ಎಂಚ ರುಚಿ ಎಂಚ ಅಂತ ಕೇಂಡೆ. ಐಕೆ 6 ಪಂಡೆರೆಂಕ್ 6ನ ಕಂಡನಿ ಪಂಡ ಇರ್ನ ಅಮ್ಮೇರು ಪುಲ್ಯ ಕಾಣೆ 4 ಗಂಟೆಗೆ ಲಕ್ಕದು ಬೋರ್ಡು ಆಯನ ರೀತಿಯ ತಯಾರಿ ಮಲ್ತದು. ದೋಸೆಗಾಂಡ ಬಂದನ ರೆಡಿ ಮಲ್ತು ಕೋರ್ದು, ಕಜಿಪು ಗಾಂಡ ತಾರಾಯಿ ಪೆರೆದು ಮಾತ್ರ ರೆಡಿ ಮಲ್ತದು. ಎಂಕು ಸಹಕಾರ ಮಲ್ತೊಂದಿತ್ತೀರಿ. ಎಂಕು ಮಲ್ಲ ಕೆಲಸದಲ್ಲ ಇಜ್ಜಿ ಬೇಯ್ಪವನೇ ಒಂಜಿ ಒಗ್ಗರಣೆ ಪಾಡ್ನೆ ಉಪ್ಪು ಪಾಡ್ನೆ ಅತೆ ಆ ಮಟ್ಟದ ಅಡಿಗೆ ಅವಂದಿತ್ತಂಡು ಎಂದು ಪಂಡೇರು ಅಂತ. ಈ ಪುಣ್ಯಾತ್ಮನಿಗೆ ನೆತ್ತಿಗೆ ಹೊಡೆದಾಗೆ ಆಯ್ತಂತೆ. ಮತ್ತೆ ಅವ ಮಾತಾಡಲಿಲ್ಲ. ಒಂದು ಹೊಂದಾಣಿಕೆಯಲ್ಲಿ ಹೋಗುವುದು ಹೇಗೆ ಅಂತ ಹೇಳಿದರೆ, ಒಂದು ಚಾಕಚಕ್ಯತೆಯನ್ನು ಹೇಗೆ ಪ್ರಯೋಗ ಮಾಡೋದು ಅಂತ ಹೇಳಿದರೆ, ಎಲ್ಲರನ್ನೂ ಸಂಘಟಿತರನ್ನಾಗಿ ಇಟ್ಟುಕೊಳ್ಳೋದು ಹೇಗೆ ಅಂತ ಹೇಳಿದರೆ, ನಾವೆಲ್ಲರೂ ಒಟ್ಟಾಗಿ ಇರಬೇಕು ಅಂತ ಹೇಳುವ ನಿಸ್ವಾರ್ಥ ಭಾವನೆಯಿಂದ ಮಹಾಲಕ್ಷ್ಮೀ ದೇವಿಯ ಸೇವೆ ಮಾಡೋದು ಹೇಗೆ ಅಂತ ಹೇಳಿದರೆ, ಹೇಗೆ ಅಂತೇಳಿ ನಾವೇ ಯೋಚನೆ ಮಾಡೋದು. ಅದಕ್ಕಾಗಿ ನಾವು ಇಷ್ಟೇ ಮಾಡಿದರೆ ಸಾಕು ಅಂತ ಕಾಣ್ತದೆ. ಈ ಕ್ಷೇತ್ರಕ್ಕೆ ಬಂದು, ಇಂಥ ಕ್ಷೇತ್ರಕ್ಕೆ ನಾನೊಂದು ಮಾತನ್ನು ನೆನಪಿಸ್ತೇನೆ ನಿಮಗೆ. ನಾವೆಲ್ಲ ಪುಣ್ಯವಂತರು ಅಂತ ಹೇಳುವುದಲ್ಲೇ 2 ಮಾತಿಲ್ಲ. ಈ ಭಾಗದಲ್ಲಿ ನೋಡಿ, ಇಲ್ಲಿ ಮಾಣಿಲ, ಇದು ಕಡಿಮೆ ಆಗಬಾರ್ದು ಅಂಥೇಳಿ ಆಚೆಗೆ ಒಡಿಯೂರು, ಅದರ ಆಚೆಗೆ ಹೋದರೆ ಕಣಿಯೂರು, ಅದರ ಆಚೆಗೆ ಹೋದರೆ ಕೊಂಡೆಊರು, ಅದರ ಆಚೆಗೆ ಹೋದರೆ ಎಡನೀರು, ಎಲ್ಲಕ್ಕಿಂತ ಹೆಚ್ಚು ಧರ್ಮಸ್ಥಳ, ಕಟೀಲು, ಎಷ್ಟು ಕ್ಷೇತ್ರಗಳು. ಇದು ಯಾಕಾಗಿ ಇರುವುದು ಅಂತ ಹೇಳಿದರೆ, ನಮ್ಮ ಉದ್ಧಾರಕ್ಕಾಗಿ ಅಂತ. ಅದಕ್ಕೆ ನಮ್ಮಲ್ಲೊಂದು ಸೂತ್ರ ಇರಬೇಕು. ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಿಂದ ನಮಗೇನು ಸಿಗ್ತದೆ ಅಂತ ನೋಡೋದಲ್ಲ, ಕ್ಷೇತ್ರಕ್ಕೆ ನಾನು ಏನು ಕೊಡಬಹುದು ಅಂತ. ಕೊಡೋದು ಅಂತ ಹೇಳಿದರೆ ಹಣ ಕೊಡೋದು ಅಂತ ಅರ್ಥ ಅಲ್ಲ. ಏನು ನಮ್ಮಿಂದ ಸಾಧ್ಯ ಉಂಟು ಅದನ್ನು ಮಾಡಿದರೆ ಆಯಿತು. ಶ್ರಮ ಸೇವೆಯೋ, ಬಂದವರ ಸೇವೆಯೋ, ದೇವರ ಸೇವೆಯೋ. ಈಗ ಅಲ್ಲಿ ಒಬ್ಬಳು ತಾಯಿ ನೆಲ ಒರೆಸ್ತಾ ಇದ್ದರು, ಅದು ಸೇವೆ, ದೊಡ್ಡ ಸೇವೆ. ಕಸ ಗುಡಿಸುವುದು ಅಂತ ಹೇಳೋದು ನಮ್ಮ ಅನೇಕರ ಮನಸ್ಸಲ್ಲಿರೋದು, ಕಜವಾಡಿಪನೆ ಅಂತ ದೊಡ್ಡ ಸೇವೆ. ಕಸ ಗುಡಿಸುವುದು, ಸ್ವಚ್ಛವಾಗಿಡೋದು, ಕ್ಲೀನಾಗಿಡೋದು. ಒಟ್ಟು ನಾಡ್ದು ನಡೆಯುವಂತಹ 48 ದಿನಗಳ ಕಾರ್ಯಕ್ರಮ ಇಂತಹ ಸಣ್ಣ ಸಣ್ಣ ವಿಷಯಗಳನ್ನು ತಿಳ್ಕೊಂಡಿರತಕ್ಕಂತಹ ಜವಾಬ್ದಾರಿ ಇರುವಂತಹ ನಾವೆಲ್ಲರೂ ಸೇರಿ ಒಟ್ಟಾಗಿ ಯೋಚನೆಯನ್ನು ಮಾಡಿ, ಚಿಂತನೆಯನ್ನು ಮಾಡಿ ಯಶಸ್ವಿಗೊಳಿಸೋಣ ಅಂತ ಹೇಳುವ ಮಾತನ್ನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನ್ನದೇ ಆದ ಒಂದು ಅನಿಸಿಕೆ, ಸ್ವಾಮೀಜಿಯವರಿಗೆ ನಾನು ಈ ಬಗ್ಗೆ ಹೇಳಲಿಲ್ಲ. ಅದು ಸರಿ ಅಂತ ಇದ್ದರೆ ಅದನ್ನು ಸ್ವೀಕಾರ ಮಾಡ್ಬೋದು,
ಒಂದು ವೇಳೆ ಅದಕ್ಕೆ ಆಕ್ಷೇಪ ಇದ್ದರೆ ಅದನ್ನು ಬಿಟ್ಟು ಬಿಡಬೇಕು. ಅಷ್ಟು ಹೇಳಿಕೊಂಡೊಂದು ಮಾತನ್ನು ಹೇಳ್ತೇನೆ. 48 ದಿನಗಳಲ್ಲಿ ಬಹುಶಃ ನನ್ನ ಅಂದಾಜು ಕಡಿಮೆ ಅಂದರೂ 1 ಕೋಟಿ ರೂಪಾಯಿ ಟರ್ನ್ ಓವರ್ ಆಗಬಹುದು ಅಂತ ಕಾಣ್ತದೆ. ಮತ್ತು ಸ್ವಾಮೀಜಿಯವರು ಮಾತಾಡ್ತಾರೆ. ಈ 1 ಕೋಟಿ ಅಂತ ಹೇಳುವಾಗಲೇ ಮೈ ಗಡಿಬಿಡಿ ಆಗ್ತದೆ, ಎಲ್ಲಿಂದ ತರೋದು ಮಾರಾಯರೆ ಅಂತ. ಅದಕ್ಕೆ ನಾವೊಂದು ಸಣ್ಣ ಸಣ್ಣ ವಿಷಯಗಳನ್ನು ಜೋಡಿಸಿಕೊಂಡ್ರೆ ಸುಲಭ ಆಗ್ಬೋದು ಅಂತ ಒಂದು ಯೋಚನೆ ಮಾಡುವಣ ಅಂತ. ಹೇಗೆ ಅಂತ ಹೇಳಿದರೆ, 26 ವರ್ಷಗಳಲ್ಲಿ ಬಹುಶಃ ಸ್ವಾಮೀಜಿಯವರು ಎಲ್ಲ ಜಿನಸು ಐಟಮ್ಗಳನ್ನು ತರಿಸಿಕೊಂಡಿದ್ದಾರೆ. ಈ ಸಲದ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಜಿನಸು ಐಟಮನ್ನು ಅಥವಾ ಅವರು ಹೇಳಿದಂತೆ ಯಾರೇ ಅಂಗಡಿಯಿಂದ ನಮ್ಮ ಕ್ಷೇತ್ರದ ಅಕೌಂಟಿನಿಂದ ಹಣ ಕೊಟ್ಟು ತರದ ಹಾಗೆ ನಾವೇನಾದರೂ ಯೋಚನೆ ಮಾಡಬಹುದಾ? ಒಂದು ಸಣ್ಣ ಚಿಂತನೆ, ದೊಡ್ಡ ತಲೆಬಿಸಿ ಮಾಡುವಂಥದ್ದೇನಿಲ್ಲ. ಒಂದು 10 ಕ್ವಿಂಟಲ್ ಬೆಲ್ಲ ಖಂಡಿತ ಕೊಡುವವರು ಇದ್ದಾರೆ. 1 ಕ್ವಿಂಟಲ್ ಬೆಲ್ಲ ನಾನೇ ಒಬ್ಬರ ಹತ್ರ ಕೊಡಿಸ್ತೇನೆ. ಇನ್ನು ಮೆಣಸು, ಇನ್ನು ಕೊತ್ತಂಬರಿ, ಇನ್ನು ಉಪ್ಪು. ಒಂದು ಬ್ರಹ್ಮಕಲಶದ ಸಭೆ ನಡೀತಾ ಇತ್ತು. ಆ ಬ್ರಹ್ಮಕಲಶದ ಸಭೆಯಲ್ಲಿ ನಾನು ಹೀಗೆ ಮಾತಾಡ್ತಾ ಇದ್ದೆ. ಒಬ್ಬರು ಮಾಸ್ಟ್ರವರು, ಅವರು ಈಗ ಇಲ್ಲ, ತೀರಿಕೊಂಡ್ರು. ಸಭೆಯ ಕೊನೆಯಲ್ಲಿದ್ದರು. ನನ್ನ ಮಾತು ನಿಲ್ಲುವ ಮೊದಲೇ ಅವರು ಎದ್ದು ನಿಂತು ಹೇಳಿದರು, ನಾನು ಬಿಟ್ಟರೆ 2 ಕ್ವಿಂಟಲ್ ಉಪ್ಪು ನಾನು ಕೊಡ್ತೇನೆ ಅಂತ. ಇಡೀ ಸಭೆ ಹೋ ಅಂತ ಹೇಳಿತು. ಉಪ್ಪು ಒಂದು 20 ವರ್ಷದ ಹಿಂದಿನ ಕತೆ. ಎಷ್ಟಾದೀತು ಉಪ್ಪಿಗೆ? 2 ಕ್ವಿಂಟಲ್ ಉಪ್ಪಿಗೆ ಆಗ 1,000 ರೂಪಾಯಿ ಆದೀತು ಅಂತ ಇಟ್ಕೊಳ್ಳಿ. ಇಷ್ಟೇ ಅಂತ ಒಂದು ತಾತ್ಸಾರ ಮಾಡಿದ್ದು. ನಾನು ಅದನ್ನೇ ಎತ್ತಿಕೊಂಡು ಇಡೀ ಸಭೆಗೆ ಹೇಳಿದೆ, ಆ 2 ಕ್ವಿಂಟಲ್ ಉಪ್ಪು ಕೊಟ್ಟಿದ್ದಾರಲ್ಲ, ಇದು ಸಣ್ಣ ಸಂಗತಿ ಅಲ್ಲ ಅಂತ. ದೊಡ್ಡ ಮನಸ್ಸವರು. ಈ ರೀತಿ ನಾವು ವಸ್ತುಗಳನ್ನು ಸಂಗ್ರಹ ಮಾಡಬಹುದಾ? ಅದಕ್ಕೆ ನಾವು ಒಂದು ಗುಂಪು ರಚನೆ ಮಾಡಬಹುದಾ? ಬೇಕಿದ್ದರೆ ಪ್ರಮುಖರು ಒಂದು ಸಲ ನಾವು ಪ್ರತ್ಯೇಕವಾಗಿ ಕೂತು ಏನೇನು ಮಾಡಬಹುದು ಅಂತ. ಒಬ್ಬರು ಬೆಲ್ಲದ ಬಗ್ಗೆ ಜವಾಬ್ದಾರಿ, ಅವರಿಗೆ ಬೆಲ್ಲದ್ದೇ ಕನಸು ಕಾಣಬೇಕು ರಾತ್ರಿ ಕೂಡ, ಬೆಲ್ಲ 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 ಅಂತ. ಒಬ್ಬರು ಸಕ್ಕರೆಯ ಜವಾಬ್ದಾರಿ, ಸಕ್ಕರೆಯದ್ದೇ ಕನಸು, ಸಕ್ಕರೆ. ಒಂದು ಸಣ್ಣ ಗುಟ್ಟು, ಈ ಸಂಗ್ರಹದ ಗುಟ್ಟು. ನೀವು ರಸೀದಿ ಹಿಡ್ಕೊಂಡು, ಕಾಗದ ಹಿಡ್ಕೊಂಡು ಒಬ್ಬರ ಹತ್ರ ಹೋಗಿ. ಉದಾಹರಣೆಗೆ ನಮ್ಮ ಮಿತ್ರರು ಪುರುಷೋತ್ತಮರು ಇದ್ದಾರೆ, ಭಾಳ ಹಳೆಯ ಕಾಲದ ಮಿತ್ರರು. ಇಂಥವರೆಲ್ಲ ಬಂದರೆ ನಮಗೊಂದು ಸ್ಪಿರಿಟ್ ಹೆಚ್ಚಾಗೋದು ಅಂತ. ಭಾರಿ ಹೋರಾಟಗಾರರು, ಭಾರಿ ಕೆಲಸ ಮಾಡಿದವರು ಸಮಾಜಕ್ಕೋಸ್ಕರ. ಇವತ್ತು ಕೂಡ ಸೊಸೈಟಿ ಅಧ್ಯಕ್ಷರಾಗಿ, ಪಂಚಾಯತ್ ಅಧ್ಯಕ್ಷರಾಗಿ ಏನೆಲ್ಲ ಹೋರಾಟ. ವ್ಯಕ್ತಿ ಹತ್ರ ಹೋಗಿ ಆಮಂತ್ರಣವನ್ನು ಕೊಟ್ಟು ರಸೀದಿ ಹಿಡಿದ್ರೆ ಅಂದ ಒಂದು 500 ರೂಪಾಯಿ ಬರೆಯಲಿ ಅಂತ ಹೇಳ್ತಾರೆ. ಅದರ ಬದಲು ಅವರನ್ನೊಂದು ಆತ್ಮೀಯವಾಗಿ ಮಾತಾಡಿಸಿ, ಅಣ್ಣ ಒಂದು 25 kg ಅರಿ ಒಣಸಗತ್ತ ಮಾಣಿಲಗತ್ತ 50 kg ಬರಲಿ ಅಂತ. ನಮ್ಮ ಅನುಭವ ಇದು. ಅದಕ್ಕೆ ಯಾರ ಹತ್ರವೂ ಹಣ ಕೇಳುವುದಕ್ಕಿಂತ ವಸ್ತು ರೂಪದಲ್ಲಿ ಕೇಳಿದರೆ ಹೆಚ್ಚು ಪರಿಣಾಮ ಅಂತ. ಅವರಿಗೂ ಒಂದು ಖುಷಿ ಇರ್ತದೆ. ಈ 50 kg ಅಕ್ಕಿ ಕೊಟ್ಟನಾ, ಅವು ಒಂದು ಸಲ ಆದರೆ ಇಲ್ಲಿಗೆ ಬಂದು ಪ್ರಸಾದ ತಗೊಂಡು ಹೋಗ್ತಾನೆ, ಊಟ ಮಾಡಿ ಹೋಗ್ತಾನೆ. ಆ ರೀತಿಯಲ್ಲಿ ನಾವೇನಾದರೂ ಯೋಚನೆ ಮಾಡಬಹುದಾ ಅಂಥೇಳಿ ನನ್ನೊಂದು ಸಣ್ಣ ಪ್ರಪೋಸಲ್. ನಾನು ಮತ್ತೆ ಅದನ್ನು ರಿಪೀಟ್ ಮಾಡ್ತೇನೆ. ನಿಮಗೆಲ್ಲದು ಯಾಕೆ ಅಂತ ಹೇಳಿದರೆ, ಸಾಕಷ್ಟು ಅನುಭವವನ್ನು ಹೊಂದಿರುವಂಥ ನೀವು, ಇದು ಆಗುವುದು ಹೋಗುವುದಾ, ಇದನ್ನು ಯಾರು ತರೋದು, ಹೀಗೆಲ್ಲ ಕೆಲವು ಸಲ ಈ ಕಾಂಟ್ರವರ್ಷಿಯಲ್ ಬರ್ತದೆ. ಇದು ಮಾತ ಪೊಸತ್ತ ಐರಪ್ಪವ್ರು ಏರು ಐಡ್ದೊಂಜಿ 1,000 ಕೊರ್ದು ಬಂಡ ಮುಗಿಂಡತ್ತ ಸ್ವಾಮಿಲು ಮಲ್ಪು ಇರತ್ತ. ಹಾಗೆ ಆಗಬಾರ್ದು. ಅದಕ್ಕೆ ನಾನು ಹೇಳುವಂಥದ್ದು, ಮಾಣಿಲ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ, ದೇವರ ಪ್ರೀತಿಗೋಸ್ಕರ, ದೇವರ ಒಂದು ಅನುಗ್ರಹಕ್ಕೋಸ್ಕರ, ನಮ್ಮೆಲ್ಲರ ಒಳ್ಳೆಯದಕ್ಕೋಸ್ಕರ ನಾವು ಬಲವಾದ ಒಂದು ಸಂಘಟನೆಯನ್ನು ಕಟ್ಟಬೇಕೆ. ಬಲವಾದ ಸಂಘಟನೆ. ಒಂದು ನಮಗೆಲ್ಲ ಗೊತ್ತಿರುವಂಥದ್ದು, ದುಷ್ಟನಾದಂಥ ರಾವಣ ಇದ್ದಂತೆ. ರಾವಣನಿಗೆ ಒಂದು ಮೂಲ ಬಲ ಅಂತ ಇತ್ತಂತೆ, ಸ್ಪೆಷಲ್ ಸೆಕ್ಯುರಿಟಿ. ಈಗೆಲ್ಲ ಇದ್ದಾರಲ್ಲ ನಮ್ಮ ಮಿನಿಸ್ಟ್ರಿಗಳಿಗೆ, ಪ್ರಧಾನಿಗಳಿಗೆಲ್ಲ ಇದ್ದಾಗ ಸ್ಪೆಷಲ್. ರಾವಣನ ಮೂಲ ಬಲ. ಒಂದು ಸಂದರ್ಭದಲ್ಲಿ ಮರ್ಯಾದಾ ಪುರುಷೋತ್ತಮನಾದಂಥ ಶ್ರೀರಾಮಚಂದ್ರನ ದಾಳಿಯನ್ನು ತಡಿಲಿಕ್ಕೆ ಸಾಧ್ಯ ಆಗದೇ ಇದ್ದಂಥ ರಾವಣ ಅವನ ಮೂಲ ಬಲವನ್ನು ಫೀಲ್ಡಿಗೆ ಇಳಿಸಿದಂತೆ, ಯುದ್ಧಕ್ಕೆ ಕಳಿಸಿದ. ಆ ಮೂಲ ಬಲವನ್ನು ಕಂಡಂಥ ರಾಮನ ಸೇನೆ ದಿಕ್ಕಾಪಾಲಾಗಿ ಓಡಿತಂತೆ. ರಾವಣನ ಮೂಲ ಬಲ ಕಂಡು ಕಪಿಸೇನೆ ಬಹಳ ಸುಂದರವಾಗಿ ಹಾಡಿದ್ದಾರೆ. ಅದಕ್ಕೋಸ್ಕರ ನಮಗೆ ಮೂಲ ಬಲ ಬೇಕು. ಮಾಣಿಲಕ್ಕೆ ಮೂಲ ಬಲ ಬೇಕು ಅಂತಿದ್ದರೆ ನಾವೆಲ್ಲರೂ ಅದಕ್ಕೆ ಮೂಲದವರು ಆಗಬೇಕು. ಬಲವಾದ ಸಂಘಟನೆಯನ್ನು ಕಟ್ಟಬೇಕು, ಸಂಪರ್ಕ ಮಾಡಬೇಕು. ಈ ರೀತಿಯಲ್ಲಿ ನಮ್ಮ ಚಿಂತನಾ ಲಹರಿಯನ್ನು ಇವತ್ತಿನ ಈ ಬೈಠಕ್ನಲ್ಲಿ, ಈ ಮೀಟಿಂಗಿನಲ್ಲಿ
ನಾವು ಅಳವಡಿಸಿಕೊಂಡು ಈ ಕ್ಷಣದಿಂದಲೇ ನಾವು ಅದಕ್ಕೆ ಸಿದ್ಧರಾದರೆ ಬೇರೆ ಏನೂ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಕಾಣ್ತದೆ. ಹಾಗಾಗಬೇಕು, ಹೀಗಾಗಬೇಕು, ಅದಾಗಬೇಕು, ಇದಾಗಬೇಕು, ಯಾವುದು ಬೇಡದ್ದು ಹೇಳಿ? ಎಲ್ಲವೂ ಬೇಕಾದ್ದೆ. ಅದಕ್ಕೋಸ್ಕರ ತರಕಾರಿ, ಬಾಳೆ ಎಲೆ, ದಿನಸು ಸಾಮಾನು, ಆ ಹೂ, ಅದು ಇದು ಎಲ್ಲವೂ ಒಂದು ಅನೇಕ ಕಡೆಗಳಲ್ಲಿ ಖರ್ಚಾಗುವಂಥದ್ದು. ಹೂವಿಗೆ ರಾಶಿಗಟ್ಟಲೆ, ಲೋಡುಗಟ್ಟಲೆ ಹೂವು ತಂದು ಹೂವು ಹಾಕೋದು. ಅಯ್ಯೋ ಎಂಥ ಹೂವು ಗೊತ್ತಿಲ್ಲ. ಅದರ ಬದಲು ಬಂಧುಗಳೇ ಯೋಚನೆ ಮಾಡೋಣ. ನನ್ನ ವ್ಯವಸ್ಥೆ ಇರೋ ಸ್ವಾಮೀಜಿಯವರಿಗೆ ಗೊತ್ತಿದೆ, ದೇವಸ್ಥಾನಗಳಲ್ಲಿ ನಾವು ಅಂಗಡಿಯಿಂದ ಹೂ ತರುವುದಿಲ್ಲ, ನಾವು ತರೋದಿಲ್ಲ. ನೀವು ನಮ್ಮ ಲೆಕ್ಕಪತ್ರ ನೋಡಿದರೆ ಗೊತ್ತಾಗ್ತದೆ ಹೂವಿಗೆ ಇಷ್ಟು ಖರ್ಚಾಗಿದೆ, ಇಲ್ಲವೇ ಇಲ್ಲ. ಸಾರ್ವಜನಿಕರು ಭಕ್ತಾಭಿಮಾನಿಗಳು ಬರುವಾಗ ಹೂ ಕೊಯ್ದು ತರಬೇಕು, ಅದೇ ಹೂ ದೇವರಿಗೆ ಅರ್ಪಣೆ. ತುಳಸಿಗೆ ಮಳೆಗಾಲ ಹೇಳಿ ಕೇಳಿ ಬೇಕಾದಷ್ಟು ಸಿಗ್ತದೆ. ಈ ರೀತಿಯಲ್ಲಿ ದೊಡ್ಡ ಒಂದು ಮೊತ್ತವನ್ನು ನಾವು ಉಳಿತಾಯ ಮಾಡ್ಬೋದು. ಅದರ ಅರ್ಥ ಪೇಟೆಯಿಂದ ಹೂ ತರುವುದೇ ಬೇಡ ಅಂತಲ್ಲ. ಈಗ ಯಾರಾದರೂ ಭಕ್ತರು ತಂದು ಕೊಡ್ತಾರೆ, ನಾವು ಅದನ್ನು ಬಿಸಾಡಲಿಕ್ಕಾಗೋದಿಲ್ಲ, ನಮ್ಮದು ಹಾಗೆ ಸಿಸ್ಟಮ್, ನಾವು ತರೋದಿಲ್ಲ ಅಷ್ಟೇ. ಈ ರೀತಿ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಯೋಚನೆ ಮಾಡ್ಬೋದು. ಊಟದ ವ್ಯವಸ್ಥೆ, ಭರ್ಜರಿ ಊಟ, ಮದುವೆ ಊಟ ಆಗಬೇಕು ಅಂತ ಇಲ್ಲವೇ ಇಲ್ಲ. ಬಹಳ ಸರಳವಾಗಿ ದೇವರ ಪ್ರಸಾದ. ಆ ರೀತಿಯಲ್ಲಿ ನಾವು ನಮ್ಮ ಖರ್ಚು ವೆಚ್ಚಗಳನ್ನು ಕಂಟ್ರೋಲಿಗೆ ತೆಕ್ಕೊಂಡು ಮಾಣಿಲವನ್ನು ಬಲವಾಗಿ ಕಟ್ಟುವ ಉದ್ದೇಶದಿಂದ ಎಲ್ಲರೂ ನಾವು ಸಂಘಟಿತರಾಗಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದಾಗ ಹೊಂದಾಣಿಕೆಯನ್ನು ಮಾಡಿಕೊಂಡು ನಮ್ಮ ಚಾಕಚಕ್ಯತೆಯ ಮೂಲಕ ಮಾಣಿಲವನ್ನು ಬೆಳೆಸುವಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಈ ಕಾರ್ಯಕ್ರಮದ ಬಗ್ಗೆ ಈಗಾಗಲೇ ಸಾಕಷ್ಟು ಮಂದಿ ಆರ್ಥಿಕ ಸಹಕಾರವನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ನಾನು. ಯಾಕೆ ಅಂತ ಹೇಳಿದರೆ, 5 ರೂಪಾಯಿ ಕೊಟ್ಟವನು ಕ್ಷೇತ್ರದ ಭಕ್ತನೇ, 5 ಲಕ್ಷ ರೂಪಾಯಿ ಕೊಟ್ಟವನು ಕ್ಷೇತ್ರದ ಭಕ್ತನೇ. ಆ ರೀತಿಯಲ್ಲಿ ಪೂಜ್ಯ ಸ್ವಾಮೀಜಿಯವರು ಕಳೆದ 27 ವರ್ಷಗಳಿಂದಲೂ ಸಮಾಜಮುಖಿಯಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ತಾರತಮ್ಯ ಇಲ್ಲ, ಭೇದ ಭಾವ ಇಲ್ಲ, ಎಲ್ಲರೂ ಒಂದೇ ಅನ್ನತಕ್ಕಂಥ ಪ್ರೀತಿಯ ಸಂದೇಶವನ್ನು ಹಂಚುತ್ತಿರುವಂತಹ ಪೂಜ್ಯ ಸ್ವಾಮೀಜಿಯವರ ಜೊತೆಗೆ ನಾವೆಲ್ಲರೂ ಬಲವಾಗಿ ನಿಂತು ಈ ಕಾರ್ಯಕ್ರಮದ ಬಗ್ಗೆ ನಾವೇ ಒಂದಷ್ಟು ಜನ ಸೇರಿ ಚಿಂತನೆಯನ್ನು ಮಾಡಬಹುದು ಅಂತ ಹೇಳುವ ವಿಚಾರವನ್ನು ಮುಂದಿಡ್ತಾ, ಇವತ್ತಿನ ನಮ್ಮ ಸಭೆಯಲ್ಲಿ ಸುಖಾಸೀನರಾಗಿರುವ, ನಮಗೆ ಮಾರ್ಗದರ್ಶನ ಮಾಡಲಿಕ್ಕಿರುವ ಪರಮ ಪೂಜ್ಯ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಪದಕಮಲಕ್ಕೆ ನಮನಗಳನ್ನು ಸಲ್ಲಿಸಿಕೊಂಡು ಎಲ್ಲರ ಪರವಾಗಿ ಭಕ್ತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮಾಣಿಲದ ಮಣ್ಣಗೆ ಮೆನ್ಪುರಿಯಾದ ಬತ್ತದು ಇನಿ ದಾರಗೆಯಾದ ಮೆನ್ಪು ಕೊರ್ಪುನಾಚಿತನ ಧರ್ಮಕೂಟದ ಸ್ವಾಮೀಜಿಲಿಗೆ ಈ ಪುರ್ತುಡು ಚಾವರದ ಕಟ್ಟು ಮಟ್ಟದ ಪ್ರಕಾರ ಪೂ ಪರಂದನ ಅರ್ಪಿತ ಮಲ್ಪುವರು ಎಂಗಲ್ನ ಟ್ರಸ್ಟಿಲು ಆಯ್ನ ಚಿತನ ಶ್ರೀ ಚಂದ್ರಶೇಖರ್ ಮೂಲ್ಯರು, ಅಚ್ಚನೆ ದೇವಪ್ಪ ಕುಲಾಲ್ ಪಂಚಕಲ್ಲು, ಶ್ರೀಮತಿ ರೇವತಿ ಪೆರ್ನೆ ದಯಮತದ ಪೂಜ್ಯ ಸ್ವಾಮೀಜಿಲಿನ ಮಟ್ಟೆಲಿಗೆ ಈ ಪುರ್ತುಡು ಪೂ ಪರಂದನ ಅರ್ಪಿತ ಮಲ್ತೊಂದು ತುಳಸಿದ ಮಾಲೆನ ಪಾರ್ದಿ ಎತ್ಕೊಂಡು ಪಣದಕ್ಕೆ ಏನೊಂದಲ್ಲ ಎಂಕಲ್ನ ವ್ರತಾಚರಣ ಸಮಿತಿದ ಗುತ್ತುದ ಗುರ್ಖಾರ್ರಾಯನ ಚಿತನ ಶ್ರೀ ಕಲ್ಯಟೆ ವೆಂಕಟರಮಣ ಭಟ್ರದ ಮತ್ತದರ ಚಾವಡಿಗೆ ಬರೋಡು ಪಣದಕ್ಕೆ ಏನೊಂದಲ್ಲ ಚಾವಡಿ ಬಿನ್ನಿರಾದಿಕೊಳ್ಳೋಡು. ಇವತ್ತಿನ ಆಮಂತ್ರಣ ಬಿಡುಗಡೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಮಿತಿಯ ಅಧ್ಯಕ್ಷರು ಆದ ಗೌರವಾನ್ವಿತ ಡಾಕ್ಟರ್ ಹರೀಶ್ ಬೊಟ್ಟಾರಿ ಅವರಿಗೆ ಆತ್ಮೀಯ ಸ್ವಾಗತ. ಹಿರಿಯರು, ನಮ್ಮ ಕಾರ್ಯಕ್ರಮಕ್ಕೆ ವಿಶಿಷ್ಟವಾದ ದೇಣಿಗೆಯನ್ನು ನೀಡಿದವರು ಮತ್ತು ನಮ್ಮೊಂದಿಗಿದ್ದು ಸದಾ ಆಶೀರ್ವಾದವನ್ನು ಮಾಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತಾ, ಶ್ರೀ ಗೋಪಾಲಕೃಷ್ಣ ಪೈ ಬದಿಯಡ್ಕ ಉದ್ಯಮಿಗಳು, ಇವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಸಭೆಯಲ್ಲಿ ಹಿರಿಯರ ಸಂಖ್ಯೆ ಜಾಸ್ತಿ ಇದೆ ವೇದಿಕೆಯಲ್ಲಿ, ಅದು ಬೇಕು ಕೂಡ. ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು ಅನ್ನುವ ಹಾಗೆ ಅಮರನಾಥ ಅಜಿಲರು ದೂರದ ಕಡೇಶ್ವಾಲ್ಯದಿಂದ ಬಂದಿದ್ದಾರೆ. ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಆಡಳಿತಗಾರರಾಗಿ ಬಹಳಷ್ಟು ಅನುಭವ ಇರುವವರು. ಅವರ ಅನುಭವ ಮತ್ತು ಅವರ ಸರ್ವ ರೀತಿಯ ಸಹಕಾರವನ್ನು ಅಪೇಕ್ಷಿಸಿಕೊಂಡು ಅವರಿಗೆ ಪ್ರೀತಿಯ ನಮಸ್ಕಾರಗಳನ್ನು, ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸನ್ಮಿತ್ರರಾದ
ಸತೀಶ್ ಚಂದ್ರ ಭಂಡಾರಿ ಕೋಳಾರು, ಕ್ಯಾಂಪ್ಕೋದ ನಿರ್ದೇಶಕರು ಮತ್ತು ನಮ್ಮ ಸಮಾಜದ ಒಂದು ಆಸ್ತಿ ಅಂತ ನಾನು ಅವರನ್ನು ಹೇಳ್ತೇನೆ. ಅನೇಕ ವರ್ಷಗಳಿಂದ ನಮ್ಮ ಪರಿಚಯಸ್ಥರು, ಹೋರಾಟಗಾರರು. ಕೇರಳ ಅಂತ ಹೇಳಿದರೆ ಹಾಗೆ ಸ್ವಲ್ಪ ಅವರಿಗೂ ನಾನು ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸಚ್ಚಿದಾನಂದ ಸಾಲ್ಯಾನ್ರವರು, ಹರಿಪ್ರಸಾದ್ ಶೆಟ್ಟರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಮಾಯಿಲೆಂಗಿ ಇವರು ಕೂಡ ಹಾಗೆ ಬಹಳಷ್ಟು ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಅನುಭವಸ್ಥರು. ಹತ್ತಿರದ ಕಾಟುಕುಕ್ಕೆಯವರು, ಅವರು ಕೇರಳದವರೇ. ಕೇರಳ ಅಂತ ಹೇಳುವಾಗಲೇ ನಮಗೆ ಸ್ವಲ್ಪ ಖುಷಿಯಾಗೋದು. ಹೋರಾಟಕ್ಕೆ ಕೇರಳದ ನಮ್ಮ ಮಿತ್ರರನ್ನು ನಾವು ಆದರ್ಶವಾಗಿ ಇಟ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಚಂದ್ರಶೇಖರಣ್ಣ, ಕಲ್ಯಾಟೆ ವೆಂಕಟರಮಣ ಭಟ್ರು, ಹಾಗೆ ರೇವತಿ ಅಕ್ಕ, ಈ ಕಡೆಯಿಂದ ನಮ್ಮ ದೇವಪ್ಪ ಕುಲಾಲರು. ಇವರೆಲ್ಲ ನಮ್ಮ ಪದಾಧಿಕಾರಿ ಮಿತ್ರರು. ಅದರ ಅರ್ಥ ಈ ಕಾರ್ಯಕ್ರಮದ ಆಧಾರ ಸ್ತಂಭಗಳು. ಇವರಿಗೆಲ್ಲರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಪ್ರಾರ್ಥಿಸಿಕೊಂಡು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಒಂದು ಮಾತು, ಈ ಕ್ಷೇತ್ರಕ್ಕೆ ಬರುವಂತಹ, ಕ್ಷೇತ್ರಕ್ಕೆ ಸಹಕರಿಸುವಂತಹ, ಸೇವಾ ರೂಪದಲ್ಲಿ ತೊಡಗಿಸಿಕೊಳ್ಳುವಂತಹ ಎಲ್ಲ ನಮ್ಮ ಭಕ್ತ ಬಂಧುಗಳಿಗೆ, ಸನ್ಮಿತ್ರರಿಗೆ ಸಂಪತ್ತಿನ ಅಧಿದೇವತೆಯಾಗಿ ಆರಾಧನೆಗೊಳ್ಳುತ್ತಿರುವಂತಹ ತಾಯಿ ಮಹಾಲಕ್ಷ್ಮಿ ಅವರವರಿಗೆ ಬೇಕಾದ ಸಂಪತ್ತನ್ನು ಅನುಗ್ರಹಿಸಲಿ ಅಂತ. ಸಂಪತ್ತು ಅಂತ ಹೇಳಿದರೆ ಸಾಮಾನ್ಯ ನಮ್ಮಂಥವರಿಗೆ ಅರ್ಥ ಆಗೋದು ಹಣ, ಅದಲ್ಲ. ಎಲ್ಲವೂ ನಮಗೆ ಸಂಪತ್ತಿ. ಈಗ ಮಳೆ ಇಲ್ಲ, ಸಂಪತ್ತು ಕಡಿಮೆ. ಆರೋಗ್ಯ ಇಲ್ಲ, ಸಂಪತ್ತು ಕಡಿಮೆ. ವಿದ್ಯೆ ಇಲ್ಲ, ಸಂಪತ್ತು ಕಡಿಮೆ. ಒಂದೊಂದಕ್ಕೂ ಆ ಮಹಾಲಕ್ಷ್ಮಿಯ ಅನುಗ್ರಹ ಬೇಕು. ಜ್ಞಾನದ ಸಂಪತ್ತು, ಆರೋಗ್ಯದ ಸಂಪತ್ತು, ಕೌಟುಂಬಿಕ ನೆಮ್ಮದಿಯ ಸಂಪತ್ತು. ಹಾಗೆ ಯಾರ್ಯಾರು ಇಲ್ಲಿ ಬಂದು ಸೇವೆ ಮಾಡಿ ಯಾವ ಸಂಪತ್ತನ್ನು ಅಪೇಕ್ಷೆ ಪಡ್ತಾರೋ, ಪ್ರಾರ್ಥನೆ ಮಾಡ್ತಾರೋ, ಆ ಎಲ್ಲ ಸಂಪತ್ತುಗಳು ಅವರಿಗೆ ಪ್ರಾಪ್ತವಾಗಿ ಉತ್ತರೋತ್ತರವಾದಂಥ ಯಶಸ್ಸು, ಕೀರ್ತಿ ಸದಾಕಾಲ ಲಭ್ಯವಾಗಲಿ ಅಂತ ಹೇಳಿ ಆ ತಾಯಿ ಮಹಾಲಕ್ಷ್ಮಿಯ ಚರಣಾರವಿಂದದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡಿಕೊಂಡು ನನ್ನೆರಡು ಮಾತುಗಳನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಚಾವಡಿದ ಲೇಸದ ಗುರ್ಖಾರ್ಮೆದ ಗದ್ದಿಗೇಡು ಕುಲ್ದಿನ ಚಿತ್ತನ ಶ್ರೀ ವರಮಹಾಲಕ್ಷ್ಮಿ ವ್ರತಾಚರಣ ಸಮಿತಿದ ಗುರ್ಕಾರಾಯನ ಚಿತ್ತನ ಡಾಕ್ಟರ್ ಹರೀಶ್ ಬೊಟ್ಟಾರಿ ಚೇವಾರು ಮೇರೆಗೆ ಪುತ್ತೂರು ಪ್ರಕಾಶ್ ರೈ ಪುತ್ತೂರು ಮೇರೆ ಶಾಲನು ಪಾರ್ದೆ ಚಾವಡದ ಕಟ್ಟುಮಟ್ಟದ ಪ್ರಕಾರ ಅರೇನು ಎತ್ಕೊಂಡು ಪಣ್ಣದಕ್ಕೆ ಏನೊಂದಿಲ್ಲ. ನಮ್ಮನೆ ಲೇಸು, ನಮ್ಮನೆ ಚಾವಡಿದ ಕಟ್ಟುಮಟ್ಟದ ಪ್ರಕಾರ ಬರ್ತಿ ಬೆನ್ನೆರು ಶ್ರೀಧಾಮ ಮಾಣಿಲದ ಭಕ್ತರು ಪ್ರೀತಿಡು ಅಗ್ಲೇನು ಎತ್ಕೊಂದಿಲ್ಲ. ಅಚ್ಚುನೆ ಎಂಕಲೊಟ್ಟಿಗೆ ಮಾನ್ಯಾಧಿಕದ ಬಿನ್ನೆರಾದ ಬದಿಯಡ್ಕದ ಪೆರ್ಮೆದ ಪೆರಿಯ ಉದ್ಯಮಿಲು ಐನ ಚಿತ್ರನ ಶ್ರೀ ಗೋಪಾಲ್ ಕೃಷ್ಣ ಪೈ ಮೇರೆನ ಈ ಪುರ್ತೋಡು ಸತೀಶ್ ಕಾಪು ಮೇರೆ ಶಾಲನ ಪಾಡ್ದು ಎತ್ಕೊಂಡು ಪಂದಕ್ಕೆ ಏನೊಂದಲ್ಲ. ಗೋಪಾಲ್ ಕೃಷ್ಣ ಪೈಕುಲು ಪೆರ್ಮೆದ ಪೆರಿಯ ಉದ್ಯಮಿಲು ಶ್ರೀಧಾಮ ಮಾಣಿಲದ ಭಕ್ತರು ಈ ಲೇಸಿಗೆ 50,000 ರೂಪಾಯಿನ ಪರಮ ಪೂಜ್ಯ ಸ್ವಾಮಿ ಜಿಲ್ಲನ ಕೈಗಾರ ಮಲ್ತೊಂದು ಈ ಲೇಸು ಪುರ್ಲುಡು ಆವಡು ಪಂಡದು ತನ್ನ ಪಣವನ್ನು ಕೊರ್ನಾರು ಅರೆಗೆ ಈ ಪುತ್ತುಡು ಮೋಕೆಡು ಎತ್ಕೊಂದಿಲ್ಲ. ಅಂಚನೆ ಶ್ರೀ ಅಮರನಾಥ ಅಚಿಲರು ಅರಿಕಲ್ಲು ಕಾರಳ ಮುಗಿಯರು ಗೊತ್ತು ಯಜಮಾನ್ಯರು ಮೇರೇನು ಈ ಪುತ್ತುಡು ನಾರಾಯಣ ಕುಲಾಲ್ ಮಧೂರು ಮೇರೆ ಎತ್ಕೊಂಡು ಪಂಡದಕ್ಕೆ ಏನೊಂದಿಲ್ಲ. ಎಂಕಲ್ನ ಪ್ರೀತಿ ವಿಶ್ವಾಸದ ಶಾಲನ್ನು ಪಾಡ್ದು ಶ್ರೀಧಾಮ ಮಾಣಿಲಡು ನಡಪು ನಚಿತನ ಧರ್ಮ ಕಚ್ಚ ಪುರ್ಲಾವಡು ಪಂಪಿನ ಚಿತನ ನಿಲೆಟ್ಟು ನಡಪು ನಚಿತನ ಪಾತೆರ ಕತೆ ಈ ಲೇಸಡು ಮೋಕೆಡು ಎತ್ಕೊಂದಿಲ್ಲ. ಅಚ್ಚನೆ ಕುಡ್ಲದ ಕ್ಯಾಂಪ್ದ ನಿರ್ದೇಶಕರು ಗಡಿನಾಡು ಕಾಸರಗೋಡು ಕಲೆ ಸಾಹಿತ್ಯ ಧಾರ್ಮಿಕ ರಂಗುಡು ಮಲ್ಲ ಬೆನ್ನಿನ ಬೆಂತುನ ಚಿತನ ಎಡ್ಡ ಸಂಘಟಕರು ಐನ ಚಿತನ ಶ್ರೀ ಸತೀಶ್ ಚಂದ್ರ ಭಂಡಾರಿ ಕೋಳಾರು ಮೇರೆನ ಈ ಸಂದರ್ಭಡು ಬಾಲಕೃಷ್ಣ ರೈ ಕೆಳಗಿನ ಮನೆ ಬೇರೆ ಎತ್ಕೊಂಡು ಪಣದಕ್ಕೆ ಏನೊಂದಿಲ್ಲ. ಬಾಲಕೃಷ್ಣ ರೈ ಕೆಳಗಿನ ಮೇಲೆ ಚಾವಡು ಇಪ್ಪನ ಚಿತನ ಎಂಕಲ್ನ ಮೋಕೆದ ಬೆನ್ನೆರು ಶ್ರೀ ಸತೀಶ್ ಚಂದ್ರ ಭಂಡಾರಿ ಕೋಳಾರು. ಅಚ್ಚನೆ ನಮ್ಮ ಚಾವಡಿಡು ಉಳ್ಳರು ಸಚ್ಚಿದಾನಂದ ಸಾಲ್ಯಾನ್ ಅತ್ತಾವರ ಅಚ್ಚನೆ ಶ್ರೀ ಹರಿಪ್ರಸಾದ್ ಶೆಟ್ಟಿ ಮಾಯಿಲೆಂಗಿ ಮೇರೆ ಈ ಪುತ್ತುಡು ಚಾವಡ್ಡುಳ್ಳರು ಅರೇನೆ ಎತ್ಕೊನೇರೆ ಶ್ರೀ ರಾಮಕೃಷ್ಣ ಬಾಕಿಲ ಪದವು ಮೇರಡಕ್ಕೆ ಏನೊಂದಿಲ್ಲ. ರಾಮಕೃಷ್ಣ ಬಾಕಿಲ ಪದವು
ಅಂಚನೆ ಎಂಗಲ್ನ ಕೂಟದ ಗುತ್ತದ ಗುರುಖಾರಾಯನ ಚಿತ್ರನ ಕಲ್ಯಾಟೆ ವೆಂಕಟರಮಣ ಭಟ್ ಬೇರೆ ನಮ್ಮೊಟ್ಟಿಗೆ ಉಳ್ಳೇರು ಅರೇನೆ ಎತ್ಕೊನೇರೆ ಶ್ರೀ ಗಿರೀಶ್ ಅಡ್ಯನಡ್ಕ ಮೇರಡಕ್ಕೆ ಏನೊಂದಲ್ಲ ಕಲ್ಯಾಟೆ ವೆಂಕಟರಮಣ ಭಟ್ ಪೆರಿಯಾರು ಆರು ಪಂಡುಕೊರ್ನ ಸಾಧ್ಯದ ಹೊರಟು ಈ ವ್ರತಾಚರಣ ಸಮಿತಿ ತನ್ನ ಪಜ್ಜೆ ನದಿ ಒಂದೊಂದು ನೆತ್ತ ಗುತ್ತದ ಗುರುಕಾರ ಕಲ್ಯಾಟೆ ವೆಂಕಟರಮಣ ಭಟ್ ಬೇರೆ ಈ ಪುತ್ತೋಡು ಗಿರೀಶ್ ಅಡ್ಯನಡ್ಕ ಬೇರೆ ಎತ್ಕೊಂಡೊಂದುಲ್ಲೇರೆ ಅಂಚನೆ ಚಾಬಡ್ ಟ್ರಸ್ಟಿಲು ಆಯ್ನ ಚಿತ್ರ ಚಂದ್ರಶೇಖರ್ ಮೂಲ್ಯರು ಒಟ್ಟಿಗೆ ಉಳ್ಳೇರೆ ಅರೇನೆ ಎತ್ಕೊನೇರೆ ಶ್ರೀಧರ್ ಶೆಟ್ಟಿ ಸುಣ್ಣಂಬಲ ಮೇರಡಕ್ಕೆ ಏನೊಂದಿಲ್ಲ ಕಲ್ಯಾಟೆ ವೆಂಕಟರಮಣ ಭಟ್ರಿಗೆ ಶ್ರೀ ಗಿರೀಶ್ ಅಡ್ಯನರ್ಕ ಶಾಲನ ಪಾರ್ದಿ ಎತ್ಕೊಂಡು ಪಂಡಕ್ಕೆ ಏನೊಂದಿಲ್ಲ ಅಂಚನೆ ಶ್ರೀ ಚಂದ್ರಶೇಖರ್ ಮೂಲ್ಯ ಬೇರೆನೆ ಈ ಪುತ್ತೋಡು ಶ್ರೀಧರ್ ಶೆಟ್ಟಿ ಸುಣ್ಣಂಬಳ ಬೇರೆ ಎತ್ಕೊಂಡು ಚಾವಡ್ ಟ್ರಸ್ಟಿಲು ಆರು ಎಂಕಲೊಟ್ಟಿಗೆ ಉಳ್ಳೇರು ದೇವಪ್ಪ ಕುಲಾಲ್ ಪಂಚಕಲ್ಲು ಬೇರೆ ಈ ಪುತ್ತುಡು ಚಿನ್ನಪ್ಪ ಕುಲಾಲ್ ಎರುಕಲ್ಲು ಬೇರೆ ಎತ್ಕೊಂಡು ಪಣದಕ್ಕೆ ಏನೊಂದಿಲ್ಲ ಟ್ರಸ್ಟಿಲ್ ಅದು ಈ ಶ್ರೀಧಾಮ ಮಾநிಲದ ಪ್ರತಿಯೊಂದು ಕಜ್ಜಗುಲ ಸಕಾಯ ಕೊರ್ಪನಕುಲು ಅಂಚನೆ ಚಾವಡ್ಡುಳ್ಳರು ಎಂಗಲ್ನ ಕೂಟದ ಮಲ್ಲ ಕಾರ್ಯಂತರು ಟ್ರಸ್ಟಿಲು ಆಯ್ನ ಚಿತ್ರ ಶ್ರೀಮತಿ ರೇವತಿ ಪೆರ್ನೆ ಮೇರೆನೆ ಶ್ರೀಮತಿ ಲೀಲಾವತಿ ಪೆರುವಾಯಿ ಬೇರೆ ಎತ್ಕೊಂಡು ಪಣದಕ್ಕೆ ಏನೊಂದಿಲ್ಲ ಲೀಲಾವತಿ ಪೆರುವಾಯಿ ಅಂಚನೆ ಧಾರ್ಮಿಕ ಮುಖಂಡರಾದ ಫುಲಬನು ಕುರುಪುನೆತ್ತ ಹೊರಟು ಬಿನ್ನೆರೆನೆ ಎತ್ಕೊಂಡು ನಂಚಿತ್ತಿನ ಕಿಯೂರು ನಾರಾಯಣ ಭಟ್ ಬೇರೆನೆ ಈ ಪುತ್ತುಡು ದೇವಪ್ಪ ಕುಲಾಲ್ ಪಂಚಿಕಲ್ಲು ಬೇರೆ ಎತ್ಕೊಂಡು ಪಣದಕ್ಕೆ ಏನೊಂದಿಲ್ಲ ಚಾವಡಿದ ಕಟ್ಟುಮಟ್ಟದ ಪ್ರಕಾರ ಅದು ಈ ಲೇಸಿಗೆ ಆದಿನ ಕೋರಡು ಪಣದು ಈ ಪುತ್ತುಡುಕಿ ಏನೊಂದಿಲ್ಲ ಚಾವಡಿ ಪುನ ಚಿತ್ರ ಮಾತಾ ಬಿನ್ನೆರ್ನಕಲ್ನ ಒಟ್ಟಿಗೆ ಪರಮ ಪೂಜ್ಯ ಸ್ವಾಮೀಜಿಲು ಈ ಪುತ್ತುಡು ನೀನೆಡ್ದು ನಿನಕ್ಕೆ ತುಡರ್ನ ಅರ್ಲಾದ ಈ ಲೇಸಿಗೆ ಆದಿನ ಕೋರಡು ಪಣದಕ್ಕೆ ಏನೊಂದಿಲ್ಲ ಮಾநிலದ ಮಣ್ಣೆ ಬುಲ್ಪದ ಸರಿಯಾದ ಧರ್ಮ ಕಚ್ಚಡು ಮೆನ್ಕೊಂದು ನಂಬಿ ಭಕ್ತಿ ಭಕ್ತರಿಗೆ ಅಭಯನ ಕೊರ್ಪುನ ಚಿತನ ಅಪ್ಪೆ ದುರ್ಗಾ ಮಹಾಲಕ್ಷ್ಮಿನ ನಿಲೆ ದೊಡ್ಡ ಶಕ್ತಿಲು ಒಂಜಾದ ಜಾಗಡಿ ಇಪ್ಪುನ ಚಿತ್ತಿನ ಪರಿವಾರ ದೈವ ದೇವರು ಒಂಜಾದ ನಮ್ಮಿನ ಭಕ್ತರಿಗೆ ಅಭಯನ ಕೊರ್ಪುನೆತ್ತ ಒಟ್ಟಿಗೆ ಶ್ರೀಧಾಮ ಮಾநிಲದ ಪರಮ ಪೂಜ್ಯ ಸತ್ಕರ್ಮ ತಪಸ್ವಿ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲು ತೋಜಾವು ನಂಚಿತನ ಆ ನಡೆ ನುಡಿ ಅವೇನು ತರ್ಕೊಂಡು ಪೋಪು ನಂಚಿತನ ಭಕ್ತರ ನಚ್ಚಿನ ಅಕಲ್ನ ಭಕ್ತಿದ ಆ ಮಡಿ ನೆತ್ತ ಹೊರಟು ನಡಪು ನಚ್ಚಿತನ ಲೇಸು ಪುರ್ಲಾವಾಡು ಪಂಡದು ಬುಲ್ಪು ಪಾರಾವಾಡು ಪಂಡದು ತುಡರ್ನ ಅರ್ಲಾ ಬಂದುಲ್ಲೇರೆ ಉದಿತಂಡು ತುಡರು ಧರ್ಮ ಚಾವಡಿಡು ಮಾநிலದ ಮಂಡಡು ಶ್ರೀಧಾಮ ಬೋಡುಡು ಭಕ್ತಿ ಲೇಸುಡು ವರ್ಷಾವಧಿ ಕಚ್ಚಡ ಮೂರ್ತೊಡು ಅಪ್ಪೆ ಲಕುಮಿನ ಪೂಜೆ ವ್ರತತ ಬಡಿಟ್ಟು ನೇಮ ನಿಷ್ಠೆಡು ನಡಪಡು ಅಪ್ಪೆ ಲೇಸು ಪನಪಿನ ಚಿತ್ತನ ಉಡಲಾಸದ ಒಟ್ಟಿಗೆ ನಮ್ಮ ಮಾತೆರ್ಲ ಕೈ ಕೈ ಸೇರ ಒಂದು ಅರ್ಲಿನ ತುಡರ್ದ ಲೆಕ್ಕ ನಡಪುನ ಲೇಸು ಪುರ್ಲುಡು ನಡಪಡು ವ್ರತಾಚರಣೆ ಲಕ್ಷ್ಮಿನ ಪೂಜೆ ಒಂದು ಪುರ್ಲುಡು ನಡಪಡು ಪಂಪಿನ ಚಿತ್ತನ ಚಾವಡಿ ಪುನ ಚಿತ್ತನ ಮಾತಾ ಬಿನ್ನೆರ್ನಕಲ ಒಟ್ಟಿಗೆ ಶ್ರೀಧಾಮ ಮಾநிலದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲು ಈ ಪುತ್ತುಡು ತುಡರ್ನ ಅರ್ಲಾಯೇರೆ ಅಚನೆ ಒಂದುವೇ ಪುತ್ತುಡು ಲೆಪ್ಪೋಲೆನ ಬುಡುಗಡೆ ಮಲ್ಪಡು ಪಂಡದ ಚಾವಡಿದ ಬಿನ್ನೆರ್ನಕಲ್ನ ಒಟ್ಟಿಗೆ ಪೂಜ್ಯ ಸ್ವಾಮೀಜಿಲೆಡ ಅರಿಕೆ ಮಲ್ತೊಂದುಲ್ಲ ಮಾநில ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಡು 27ನೇ ವರ್ಷಡು ನಡಪುನ ಚಿತ್ತಿನ ಅಪ್ಪನ ಶ್ರೀ ಲಕ್ಷ್ಮಿ ವ್ರತಾಚರಣೆ ವರಮಹಾಲಕ್ಷ್ಮಿನ ವ್ರತಾಚರಣೆ ಈ ಪುಣ್ಯ ಬೋಡುಡು ಪುಣ್ಯ ಮಣ್ಣಡು ನಡಪುನ ಚಿತ್ತನ ಶ್ರೀ ಲಕ್ಷ್ಮಿ ಪೂಜೆ ಪುಂಜೋ ನಕ್ಲಿಗೆ ಶಕ್ತಿ ದಿಂಜೋಡು ಪಂಪಿನ ಚಿತ್ತಿನ ಸ್ತ್ರೀ ಶಕ್ತಿನ ಮೆನ್ಕಾವುನ ಚಿತ್ತನ ಮಲ್ಲ ಗೇನನ ದೇದು ಅರದನ ಹಳ್ಳಿ ಕಮಲಮ್ಮ ಬೇರೆ ಕೊರ್ನ ಚಿತ್ತನ ಸಾದಿ ಬುಲ್ಪುಡು ಆರು ತೋಜಾಯಿನ ಚಿತ್ತನ ಬುದ್ಧಿಡು ಆರು ತೋಜಾಯಿನ ಚಿತ್ತನ ಗೇನಡು ಆಚರಿತೊಂದು ಬತ್ತಿನ ಚಿತ್ತನ ಶ್ರೀಧಾಮ ಮಾநிலಡು ಪತ್ತು ಕುಲ್ದಿನ ಚಿತ್ತನ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲನ ನಡೆಟ್ಟು ನುಡಿಟ್ಟು ಸಾದಿ ಬಲ್ಪುಡು ನಡಪು ನಂಚಿತನ 27ನೇ ವರ್ಷದ ಲೆಪ್ಪೋಲೆದ ಬುಡುಗಡೆ ಬಿನ್ನೆರೆ ನಿಲೆಟ್ಟು ಶ್ರೀಧಾಮ ಮಾநிலದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿಲನ ಕೈಟ್ ಇತ್ತ ಬಿಡುಗಡೆ 2 ಲೋಕಗೂ ಅನಾವರಣ ಸಮಾಜಗೂ ಅರ್ಪಣೆ.
ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮದ ಧರ್ಮಂಚರ ಮಾಣಿಲ ದುರ್ಗಾಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀಧಾಮದಲ್ಲಿ ಕಳೆದ 27 ವರ್ಷಗಳಿಂದ ಅವಿರತವಾಗಿ 48 ದಿವಸಗಳ ಕಾಲ ವರಮಹಾಲಕ್ಷ್ಮಿ ವ್ರತ ಯಾವುದೇ ಒಂದು ವ್ಯವಸ್ಥೆ ಇಲ್ಲದಂಥ ಪರಿಸರದಲ್ಲಿ ಕೂಡ ಪ್ರಾರಂಭದಿಂದ ಇವತ್ತಿನವರೆಗೆ ಈ ಕಾರ್ಯಕ್ರಮಗಳು ಅವಿರತವಾಗಿ ನಡ್ಕೊಂಡು ಬಂದಿದೆ. ಆದರೆ ಈ ಸಲದ ವರಮಹಾಲಕ್ಷ್ಮಿ ಪೂಜೆಯ ಒಂದು ವೈಶಿಷ್ಟ್ಯತೆಯನ್ನು ಬೇರೆಯಾಗಿ ನಿರೂಪಣೆ ಆಗಿದೆ ಅಂತ ಹೇಳಿದರೆ ಇದು ಎಲ್ಲರಿಗೆ ಪ್ರಶ್ನೆ ಆಗುವಂಥದ್ದು ಸಹಜ. 27 ವರ್ಷ ಇಲ್ಲಿ ಮಹಾಲಕ್ಷ್ಮಿ ಮೇಳ ಸೇವಾ ಸಮಿತಿಯವರು ಮತ್ತು ಶ್ರೀಧಾಮ ಮಿತ್ರವರಿಂದ ಮತ್ತು ಈ ಕ್ಷೇತ್ರದ ಟ್ರಸ್ಟಿಗಳೆಲ್ಲ ಸೇರಿ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಭಾಳಷ್ಟು ಜನ ಆ ಭಾವುಕ ಭಕ್ತರು ಪರವಶತೆಯಾಗಿ ಆ ತಾಯಿಗೆ ತಮ್ಮನ್ನು ಸಮರ್ಪಿಸಿಕೊಂಡು ತನು ಮನ ಧನ ಎಲ್ಲ ರೀತಿಯ ಸೇವೆಗಳು ಅವಿರತವಾಗಿ ಕಳೆದ 25 ವರ್ಷಗಳಿಂದ ವರಮಹಾಲಕ್ಷ್ಮಿ ಪೂಜೆ ನಡೀತಾ ಬಂದಿದೆ. ಗೊರವನಹಳ್ಳಿಯ ಕಮಲಮ್ಮನವರು, ಮಾತೃಶ್ರೀ ಕಮಲಮ್ಮನವರು ತಿರುಪತಿಯ ಭಗವಂತನ ದರ್ಶನ ಮಾಡಿ ಬರ್ತಾ ಇರಬೇಕು ಅಂತಾದರೆ ಬೆಂಗಳೂರಿನಲ್ಲಿ ಒಬ್ಬರು ಹೇಳಿದರು, ಸ್ವಾಮೀಜಿ ನೀವು ಗೊರವನಹಳ್ಳಿಗೆ ಹೋಗಿ ಅಲ್ಲಿ ಕಮಲಮ್ಮನವರಿದ್ದಾರೆ, ಅವರೇ ದರ್ಶನ ಮಾಡಿಕೊಳ್ಳಿ, ಆ ಕ್ಷೇತ್ರವನ್ನು ಮಹಾಲಕ್ಷ್ಮಿ ಕ್ಷೇತ್ರವನ್ನು ನಿರ್ಮಾಣ ಮಾಡಿದವರು ಅವರು ಅಂತ. ಹಾಗೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಅವರು ಹೇಳಿದರು, ನಿನ್ನ ಕ್ಷೇತ್ರದಲ್ಲಿ ನೀನು ಏನೇ ಮಾಡೋದಿದ್ರು ಮಕ್ಕಳಿಗೆ ತಾಯಂದಿರಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಭಾರತೀಯ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಸಿ ಬೆಳೆಸುವಲ್ಲಿ ಕ್ಷೇತ್ರದ ಎಲ್ಲ ಹೋಗುಗಳಲ್ಲಿ ಎಲ್ಲ ಪರಿಸರದಲ್ಲಿ ಭಾಗವಹಿಸಿ ಯಾವುದೇ ಸ್ವಾರ್ಥ ಇಲ್ಲದೆ ನಿನ್ನನ್ನು ನೀನು ಸಮರ್ಪಣೆ ಮಾಡಬೇಕು ಅಂತ ತಾಯಿ ಆದೇಶ ಕೊಟ್ಟಳು. ಒಂದು ಕಡೆ ದೀಕ್ಷಾ ಗುರುಗಳಾದಂಥ ಭೂತೇಶಾನಂದ ಮೂರಜ್ಜರ ಅದೇ ಆದೇಶ, 10-15 ವರ್ಷ ಕಳೆದು ಮತ್ತೆ ಕಮಲಮ್ಮನವರ ಅದೇ ಆದೇಶ, ಅವಧೂತರಾಗಿರತಕ್ಕಂಥ ದತ್ತಾತ್ರೇಯರು ಗುರುಚರಿತ್ರೆಯನ್ನು ಪ್ರತಿನಿತ್ಯ ಈಗಲೂ ನಾನು ಆರಾಧಿಸ್ತಾ ಇದ್ದೇನೆ, ಅದರಲ್ಲಿ ಅದೇ ಸಂದೇಶ ಇದೆ. ಹಾಗೆ ಈ ಸಲದ ವರಮಹಾಲಕ್ಷ್ಮಿ ಪೂಜೆಯನ್ನು ಒಂದು ವೈಶಿಷ್ಟ್ಯಪೂರ್ಣವಾಗಿ ಮಾಡಬೇಕು. ಯಾಕಂತೇಳಿದರೆ ಜವಾಬ್ದಾರಿಯನ್ನು ತಲೆಯಿಂದ ಇಳಿಸಬೇಕು ಅಂತಲ್ಲ, ಮುಂದಿನ ದಿವಸದಲ್ಲಿ ಈ ಕ್ಷೇತ್ರ ಒಂದು ವ್ಯವಸ್ಥಿತವಾಗಿ ನಾವಿಲ್ಲದ ಕಾಲದಲ್ಲಿಯೂ ಅದು ನಡೀತಾ ಹೋಗಬೇಕು. ಅದಕ್ಕೆ ಪೂರಕವಾದಂಥ ಕ್ರಿಯಾಶೀಲತೆ ಈ ಭಾಗದಲ್ಲಿ ಮೇಳವಿಸಬೇಕನ್ನುವಂಥ ಸದುದ್ದೇಶದಿಂದ ಈ ಚಿಂತನೆ ಮಾಡಿದೆ. ಯದ್ಭಾವ್ಯಂ ತದ್ಭವತಿ. ಯಾರ್ಯಾರು ಯಾವ ಭಾವನೆಯಲ್ಲಿ ಯಾವ ಭಕ್ತಿಯಲ್ಲಿ ಯಾವ ವ್ಯವಸ್ಥೆಯಲ್ಲಿ ಬರ್ತಾರೋ ಅವರವರಿಗೆ ಆಯಾಯ ಥರ ತಾಯಿ ಅನುಗ್ರಹಿಸ್ತಾಳೆ. ಲೋಕಹಿತವನ್ನು ಬಯಸುವುದು ಒಬ್ಬ ಸಂತನ ಕರ್ತವ್ಯ ಕೂಡ, ಧರ್ಮ ಕೂಡ. ಒಬ್ಬ ಸಂತನಿಗೆ 6th ಸೆನ್ಸ್ ಅಂತ ಇದೆ, ಪ್ರತಿಯೊಬ್ಬರಿಗೂ ಇರ್ತದೆ. ಆದರೆ ಈ 6th ಸೆನ್ಸ್ ಕೆಲಸ ಮಾಡ್ತಾನೇ ಇರ್ತದೆ. ಆದರೆ ಸಂತ ಆ 6th ಸೆನ್ಸ್ ಕೆಲಸ ಮಾಡುವಾಗ ಸಂತ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವ ಇರ್ತಾನೆ. ಯಾಕೆ ಇರ್ತಾನೆ ಅಂತ ಹೇಳಿದರೆ ಪರಿಸ್ಥಿತಿ, ಸಂದರ್ಭ, ಸನ್ನಿವೇಶ ಎಲ್ಲವನ್ನು ಅವಲೋಕನ ಮಾಡಿಕೊಂಡು ಇರ್ತಾನೆ. ಅಂಥೇಳಿ ಏನಾಗ್ತದೆ, ಏನಾಗೋದಿಲ್ಲ, ಏನಾಗ್ಬೋದು, ಮುಂದೆ ಏನಾಗಲಿಕ್ಕಿದೆ ಅದೆಲ್ಲವೂ ಗೋಚರಕ್ಕೆ ಬಂದೇ ಬರ್ತದೆ. ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೇನೆ ಅಂತ ಹೇಳಿದರೆ, ನಾನೊಂದು ಸಲ ಬ್ಯಾಂಗ್ಳೂರಿಗೆ ಹೋಗಿದ್ದೆ.
ಬ್ಯಾಂಗ್ಳೂರಿಗೆ ಹೋಗುವಾಗ ಒಂದು ಮನೆಗೆ ನನ್ನನ್ನು ಬರಲಿಕ್ಕೆ ಹೇಳಿದರು. ಆ ಮನೆಗೆ ಹೋಗಿದ್ದೆ. ಇವತ್ತದು ಭಾಳ ಖ್ಯಾತಿಯನ್ನು ಹೊಂದಿದ್ದೆ. ಆ ಮನೆತನದಲ್ಲಿ ಭಾಳ ದೊಡ್ಡ ವಿದ್ಯಾಸಂಸ್ಥೆ ಇದೆ. ಭಾಳ ಪ್ರಥಮತ ಕಾಲಿಟ್ಟದ್ದು ಆ ಮನೆಗೆ. ಅಲ್ಲಿ ಒಂದು ಅವರ ಕಪಾಟಲ್ಲಿ ಭಾಳ ಹಿಂದಿನ ಒಂದು ಗಣೇಶನ ವಿಗ್ರಹ ಇತ್ತು. ನಾನು ಹೇಳಿದೆ, ನಿಮ್ಮ ಮನೆಯೊಳಗೆ ಒಂದು ಕಪಾಟಿಲಿ ಒಂದು ಮೂಲೆಯಲ್ಲಿ ಗಣಪತಿಯ ವಿಗ್ರಹ ಇದೆ, ಅದನ್ನು ತಗೊಂಡು ಬನ್ನಿ ಅಂತ ಹೇಳಿದೆ. ಅವರು ತಗೊಂಡು ಬಂದರು. ನಮ್ಗೆ ಕೊಟ್ಟರು, ಅದನ್ನು ನನ್ನ ಕೈಯಲ್ಲಿ ಕೊಟ್ಟರು. ಸ್ವಾಮೀಜಿ, ನೀವು ಬೇಕಿದ್ರೆ ಕೊಂಡೋಗ್ಬೋದು ಅಂತ ಹೇಳಿದರು. ಗಣೇಶ ನನ್ನ ಜೊತೆಯಲ್ಲಿ ಬರಲಿಕ್ಕೆ ತಯಾರಿದಾಗಿದ್ದಾನೆ. ಇವತ್ತು ಗಣೇಶ ನಮ್ಮ ಮೂಲ ಗುರುಮಠದ ಪೀಠದಲ್ಲಿ ಇವತ್ತಿದ್ದಾನೆ, ಆರಾಧನೆ ತಗೊಳ್ತಾ ಇದ್ದಾನೆ. ಅವ ಯಾವತ್ತು ಇಲ್ಲಿ ಬಂದಿದ್ದಾನೋ ಆವತ್ತಿನಿಂದ ಪ್ರಾರಂಭ ಆಗಿದೆ ಇಲ್ಲಿಯ ಶಕೆ. ಆವತ್ತಿನಿಂದ ಗಣಹವನಗಳು ಭಾಳ. ಇಲ್ಲಿ ಯಾವುದೇ ಏನೇ ನಡೆದರೆ ಅವನ ಆಟದಲ್ಲಿ ಯಾವುದೇ ಎದುರಿಲ್ಲ ಇಲ್ಲಿ ಕ್ಷೇತ್ರದಲ್ಲಿ. ಅಥವಾ ಎಲ್ಲಿಗೆ ಹೋಗಲಿ, ಏನೇ ಮಾಡಲಿ, ಹೋದಲ್ಲಿ ಕೂಡ ಅವನ ಆಟಕ್ಕೆ ಏನು ಕಡಿಮೆ ಇಲ್ಲ. ಯಾವುದೇ ಕೆಲಸಕ್ಕೆ ಹೋದರೂ ಅದನ್ನು ಅವ ನಡೆಸಿಯೇ ಬಿಡ್ತಾನೆ, ನಡೆಸ್ಕೊಂಡೇ ತೀರ್ತಾನೆ. ಹಾಗೆ ಈ ಕ್ಷೇತ್ರಕ್ಕೆ ಯಾರು ಬರಬೇಕೋ, ಯಾರು ಹೋಗಬೇಕೋ, ಏನಾಗಬೇಕೋ ಅದು ಅವನ ಇಚ್ಛೆಯಂತೆ ನಡೀತದೆ. ಆದ್ದರಿಂದ ಇವತ್ತು ಈ ಸಲದ ಒಂದು ವರಮಹಾಲಕ್ಷ್ಮಿ ಪೂಜೆ ಇದೇ ರೀತಿ ಆಗಬೇಕು ಅಂತ ಇತ್ತು. ಮೊನ್ನೆ 2-3 ದಿವಸದಿಂದ ಒಂದು ರೀತಿ ದೇವರು ಸೂಚಿಸ್ತಾ ಇದ್ದಾರೆ, ಇನ್ನೂ ತಯಾರಾಗಬೇಕು ಅಂತ. ಇನ್ನು ಯಾವುದಕ್ಕೆ ತಯಾರಾಗಬೇಕು? ನಿರ್ಲಿಪ್ತವಾದಂಥ ದೇಹ, ನಿರ್ಲಿಪ್ತವಾದಂಥ ಬಾಹ, ನಿರ್ಲಿಪ್ತವಾದಂಥ ಸಮರ್ಪಣೆ, ಇದಕ್ಕೆ ತಯಾರಾಗಬೇಕು. ಆದ್ದರಿಂದ ಈ ವರಮಹಾಲಕ್ಷ್ಮಿ ಉದ್ದೇಶ ಬರೀ ಇದು ವಿಶ್ವಶಾಂತಿಗೋಸ್ಕರ, ವಿಶ್ವ ಕಲ್ಯಾಣಕ್ಕೋಸ್ಕರ ಮಾಡತಕ್ಕಂಥ ಪ್ರಾರ್ಥನೆ. 48 ದಿವಸ ಕೂಡ ಬೆಳಗತ ಮಧ್ಯಾಹ್ನ ರಾತ್ರಿ ಪ್ರಾರ್ಥನೆ ಮಾಡೋದು ಎಲ್ಲ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ. ಪ್ರಾರ್ಥನೆ ದೀರ್ಘ ಆಗ್ತದೆ, ಕೇಳುವವರಿಗೆ ಕರ್ಕಶ ಆಗ್ತದೆ, ಆದರೆ ಭಗವಂತನಿಗೆ ಹತ್ರ ಆಗ್ತದೆ. ಅದು ಮುಖ್ಯ. ಪ್ರಾರ್ಥನೆಯಲ್ಲಿ ಭಾಳ ಅರ್ಥ ಇದೆ. ಅಂತರ್ಗತವಾದಂಥ ಪ್ರಾರ್ಥನೆ ಅದು ಭಗವಂತನಿಗೆ ಹತ್ರ ಆಗುತ್ತದೆ, ಭಗವಂತನನ್ನು ಹತ್ರ ಮಾಡ್ತದೆ. ಅಂಥ ಒಂದು ವಿಶಿಷ್ಟವಾದಂಥ ಒಂದು ಕಲ್ಪನೆ ಕ್ಷೇತ್ರದಲ್ಲಿ ಭಾಳ ವರ್ಷದಿಂದ ನಡೀತಾನೇ ಇದೆ. ಇಲ್ಲಿಯ ಪ್ರಾರ್ಥನೆ ಯಾವತ್ತೂ ಅದು ಹುಸಿಯಾಗಲಿಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ಅಜಿಲರು ವೇದಿಕೆಯಲ್ಲಿದ್ದಾರೆ. ಅಜಿಲರ ಧರ್ಮಪತ್ನಿ ಇದ್ದಾರೆ, ಕಡೆ ಶಿವಾಲಯ ಲಕ್ಷ್ಮೀನರಸಿಂಹ ಕ್ಷೇತ್ರದ. ಅವರ ಮನೆತನದಲ್ಲಿ ಒಂದು ಸಲ ಅಜಿಲ ಮನೆತನದ ವಿಚಾರ ನನಗೆ ಕೇಳಿ ಗೊತ್ತುಂಟು, ತಿಳಿದು ಗೊತ್ತುಂಟು. ನಾನು ವಿಶೇಷವಾಗಿ ಆ ಮನೆತನದ ಬಗ್ಗೆ ನಾನು ತಿಳ್ಕೊಂಡಿದ್ದೆ. ಒಂದು ದಿವಸ ನಮಗೆ ಅವರ ಮನೆತನದಿಂದ ಹೇಳಿಕೆ ಬಂತು, ಸ್ವಾಮೀಜಿ ಬರಬೇಕು ಅಂತ. ನಮ್ಮ ಪುರುಷೋತ್ತಮರು ಹೇಳಿದರು, ಧನಿಕಲು ಪಂತೇರಿಯರು ಬರೋಡು. ನಾನು ಪ್ರಥಮತ ಹೋದ ಸಂದರ್ಭದಲ್ಲಿ ಅಲ್ಲಿ ಪಲ್ಲಂಕಿಯ ಒಪ್ಪಿಸುವಂಥ ಒಂದು ಕಾರ್ಯಕ್ರಮ ಇತ್ತು. ಆಮೇಲೆ ವರ್ಷದಿಂದ ವರ್ಷಕ್ಕೆ ಅಲ್ಲಿ ದೈವದ ಕಾರ್ಯಕ್ರಮಕ್ಕೆ ಅಜಿಲರು ಅವತ್ತಿನಿಂದ ಇವತ್ತಿನ ಕರೀತಾ ಇದ್ದಾರೆ. ಅವರಿಗೆ ಭಾಳ ವರ್ಷ ಆಗಿತ್ತು ಅವರ ಮಗನಿಗೆ ಮದುವೆಯಾಗಿ ಮಕ್ಕಳಾಗಲಿಲ್ಲ. ಪ್ರಥಮ ಸಂದರ್ಭದಲ್ಲಿ ಹೋದಾಗ ಭಾಳ ದುಃಖಿತರಾಗಿ ಅವರ ಧರ್ಮಪತ್ನಿ, ಮಕ್ಕಳು ಅವರೆಲ್ಲ ಹೇಳಿದರು, ನನಗೆ ಪ್ರತಿ ವರ್ಷ ಹೋದರೆ ಅವರ ಮನೆಯಲ್ಲಿ ಭಿಕ್ಷೆ ಹಾಕ್ತಾರೆ. ನನಗೆ ಗುತ್ತಿನ ಮನೆ, ಬೀಡಿನ ಮನೆ ಅಂತ ಹೇಳಿದರೆ ಬಹುಶಃ ಕೋಲಾರ ಭಂಡಾರಿಯವರಿಗೆ ಗೊತ್ತಿರೋ, ನಾನು ಭಾಳ ಪ್ರೀತಿ ಮಾಡುವವ. ನನ್ನ ಆಧ್ಯಾತ್ಮದ ಪ್ರತಿಯೊಂದು ಶಕ್ತಿಯನ್ನು ಏರುವಿಕೆಗೆ ಕಾರಣ ಆದದ್ದು ಗುತ್ತಿನ ಮನೆತನ, ಮೇಗಿನ ಮನೆ. ಆದ್ದರಿಂದ ಮನೆತನದ ಬಗ್ಗೆ, ಆ ಮನೆತನದ ಕಲ್ಪನೆಯ ಬಗ್ಗೆ, ಮನೆತನದ ಇತಿಹಾಸದ ಬಗ್ಗೆ ನಾನು ಭಾಳಷ್ಟು ಮನೆತನದಲ್ಲಿ ಅರಸು ಮನೆತನ, ಅಜಿಲರ ಮನೆತನ ಇರ್ಬೋದು, ಗುತ್ತಿನ ಮನೆತನ ಇರ್ಬೋದು, ಚಾವಡಿ ಇರ್ಬೋದು, ಬಾಮ ಇರ್ಬೋದು, ಇದರ ಬಗ್ಗೆ ನಾನು ಭಾಳಷ್ಟು ಸಂಶೋಧನೆಯನ್ನು ನನ್ನಷ್ಟಕ್ಕೆ ನಾನು ಮಾಡಿದ್ದವ. ಆದ್ದರಿಂದ ನನಗೆ ಅದರಲ್ಲಿ ಅಭಿರುಚಿ ಜಾಸ್ತಿ. ಹಾಗೆ ಅಜಿಲರ ಮನೆಗೆ ಹೋದಾಗ ನನಗೆ ಪ್ರತಿ ವರ್ಷ ಅಲ್ಲಿ ಭಿಕ್ಷೆ ಹಾಕ್ತಾರೆ. ಅಮ್ಮ ಅದನ್ನು ನಮ್ಮನ್ನು ಅದು ಆರೈಸುವ ರೀತಿ ನಾನು ಎಲ್ಲಿ ಇಷ್ಟವರೆಗೆ ಆರತಿಯ ಭಿಕ್ಷೆ ನಾನು ಸ್ವೀಕಾರ ಮಾಡಲಿಲ್ಲ.
ಅಂದರೆ ನಾನು ಭಿಕ್ಷೆ ಮಾಡೋದೇ ಕಡಿಮೆ. ಅಷ್ಟು ಸತ್ಕಾರ್ಯದಲ್ಲಿ ಅವರೆಲ್ಲ ನನಗೆ ಅಮ್ಮ, ಅವರ ಮಕ್ಕಳು, ಮನೆಯವರು ಎಲ್ಲರೂ, ನೆಂಟರು ಬಂದವರು ಕೂಡ ಎಲ್ಲರೂ ಬಡಿಸೋದು. ಈ ಜೈನರ ಒಂದು ಪರಂಪರೆಯಲ್ಲಿ ಭಾಳ ಇತಿಹಾಸ ಇದೆ. ಅವರು ಮುನಿಗಳಿಗೆ ಆಹಾರ ಕೊಡಬೇಕು ಅಂತಾದರೆ ಎಲ್ಲರೂ ಕೊಡೋದು. ಅದು ನೆಂಟರು ಇರ್ಬೋದು, ಮನೆಯಲ್ಲಿ ಬಂದವರು ಇರ್ಬೋದು. ಅದೇ ರೀತಿ ನನ್ನನ್ನು ಭಾಳಷ್ಟು ಚೆನ್ನಾಗಿ ಭಿಕ್ಷೆಯನ್ನು ಕೊಟ್ಟು, ಭಿಕ್ಷೆ ಎತ್ತಬೇಕು ಅಂತಾದರೆ ನಾನು ನೆನೆಸಿದೆ, ಕಡೆ ಶಿವಾಲಯದ ಲಕ್ಷ್ಮೀ ನರಸಿಂಹನ ನಂದಾದೀಪ ಇಲ್ಲಿ ಅರಳುತ್ತದೆ ಅಂತ ಆದರೆ, ಈ ಧರ್ಮಚಾವಡಿಗಳು ಇಷ್ಟು ಸತ್ಯಗಳು ಸತ್ಯ ಅಂತ ಆದರೆ, ನಾನು ಈ ಮನೆತನಕ್ಕೆ ಬಂದು ಭಿಕ್ಷೆ ಸ್ವೀಕಾರ ಮಾಡಿದ್ದೇನೆ ಅಂತ ಆದರೆ, ಇದು ಸತ್ಯ ಅಂತ ಆದರೆ, ನಿಷ್ಕಲ್ಮಶ ಮನಸ್ಸಲ್ಲಿ ಅಜಿಲರ ಮನೆತನಕ್ಕೆ, ಅಜಿಲರ ಕುಟುಂಬಕ್ಕೆ, ಅಜಿಲರ ಇಡೀ ಅವರ ಭೂಮಿ ಎಷ್ಟೋ ಹೋಗಿದೆ, ಒಕ್ಕಲಿಗೆ ಮಸೂದಿಯಲ್ಲಿ ಹೋಗಿದೆ, ಒಕ್ಕಲಿಗೆ ಹೋಗಿದೆ, ಆ ಎಲ್ಲ ಸಂಸಾರಕ್ಕೂ ಒಳ್ಳೆಯದಾಗಬೇಕು, ಅಜಿಲರಿಗೆ ಅವರ ಮಗನ ಹೆಂಡತಿ ಗರ್ಭವತಿ ಆಗಬೇಕು ಅಂತ ಹೇಳಿಕೊಂಡು ಭಿಕ್ಷೆ ಸ್ವೀಕಾರ ಮಾಡಿದೆ. ಬಹುಶಃ ಇವತ್ತು ಅಜಿಲರಿಗೆ ನಾನು ಹೇಳಿಕೆ ಕೊಟ್ಟಿದ್ದೆ. ನಾನು ಹೇಳಿದ್ದು 6ನೇ ಸೆನ್ಸ್ ಅಂತ ಹೇಳೋದು, ಅದು ನಂಗೆ ಗೊತ್ತು ಮಾಡೋದಿಲ್ಲ ಯಾವುದು, ಎಲ್ಲವೂ ತಿಳಿಯುವಂಥ ಜ್ಞಾನ ದೇವರು ಕೊಟ್ಟಿದ್ದಾರೆ. ಯಾರು ಏನು ಮಾಡಿದರೂ ಗೊತ್ತಾಗ್ತದೆ, ಆದರೆ ತೋರಿಕೆ ಇಲ್ಲ ನಮ್ಮ ಹತ್ರ. ನನ್ನ ಗುರುವಾಣಿ ಹಾಗೆ ಇದೆ ಅದು. ಆದ್ದರಿಂದ ನಾನು ಅಜಿಲಿಗೆ ಇವತ್ತು ಬರಬೇಕು ಅಂತ ಆಮಂತ್ರಣ ಪತ್ರಿಕೆ ಬಿಡಕ್ಕೆ, ನಂಗೆ ಗೊತ್ತುಂಟು ಅವರ ಆರೋಗ್ಯ, ಅವರ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತುಂಟು. ಆದರೂ ನಾನು ಬರಲಿಕ್ಕೆ ಹೇಳಿದ್ದೆ. ಇವತ್ತು ಬಂದಿದ್ದಾರೆ. ಇವತ್ತು ನಾವಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಅವರ ಮಗ ಸೊಸೆ ಗರ್ಭವತಿಯಾಗಿದ್ದಾಳೆ, ಭಾಳ ವರ್ಷ ಆಗಿದೆ. ಅವರು ಆ ಸೌಭಾಗ್ಯವನ್ನು ಇಟ್ಕೊಂಡು ಮಹಾಲಕ್ಷ್ಮಿಯಲ್ಲಿ ಬಂದಿದ್ದಾಳೆ. ಮಾಣಿಲ ಕ್ಷೇತ್ರಕ್ಕೂ ಅಜಿಲರ ಮನೆತನಕ್ಕೂ, ಕೂಳೂರು ಸತೀಶಣ್ಣನ ಮನೆತನಕ್ಕೂ, ಕೋಚನ್ರೈಗಳ ಮೇಗಿನ ಮನೆತನಕ್ಕೂ, ಇಂಥ ಗುತ್ತಿನ ಹೆಣ್ಮಗಜೆಯ ಸುಜೀರಣ್ಣನ ಮನೆತನಕ್ಕೂ, ಇಂಥ ಪೇರಡ್ಕ ಮನೆತನಕ್ಕೂ, ಚೆಲ್ಲಡ್ಕ ಮನೆತನಕ್ಕೂ, ಎಷ್ಟೋ ಗುತ್ತಿನ ಮನೆತನಕ್ಕೆ ಶ್ರೀಧಾಮ ಒಂದು ದೊಡ್ಡ ಶಕ್ತಿಯಾಗಿ, ಕಲ್ಪನೆಯಾಗಿ ಇರುವುದಲ್ಲ, ಅವರ ಹಿಂದೆ ಹಾರೈಕೆಗೆ ಇರುವಂಥ ಒಂದು ಶಕ್ತಿಯ ಕೇಂದ್ರ ಇದೆ. ಗುತ್ತಿನ ಎಲ್ಲ ಮನೆತನನೂ ಪ್ರೀತಿಸ್ತದೆ ಇದು ಈ ಕ್ಷೇತ್ರ. ಆದ್ದರಿಂದ ಅಜಿಲರು ಇವತ್ತು ಬಂದಿದ್ದಾರೆ. ಅವರ ಶುಭ ಸೂಚನೆ ಕೂಡ ಸಿಕ್ಕಿದೆ ಅವರಿಗೂ. ಅವರು ಇವತ್ತು ಬಂದದ್ದು ಭಾಳ ಸಂತೋಷ ಆಗಿದೆ. ಇವತ್ತು ಸತೀಶಣ್ಣ ಬಂದಿದ್ದಾರೆ. ನಾನು ಮಾಣಿಲಕ್ಕೆ ಬಂದು 2 ವರ್ಷ ಆದರು. ಆ ಸಂದರ್ಭದಲ್ಲಿ ನಮ್ಮ ಮೇಗಿನ ಮನೆಯ ಕೋಚನ್ರೈಗಳ ಜೊತೆಯಲ್ಲಿ ನಾನು ಬಾಡೂರಿನ ಮನೆತನಕ್ಕೆ ಹೋಗಿದ್ದೇನೆ, ಅವರ ಬೀಡಿಗೆ ಕಾಲಿಟ್ಟಿದ್ದೇನೆ. ಆಗ ಸತೀಶಣ್ಣನವರು ನಮ್ಮನ್ನು ತೋರಿಸಿದ ಪ್ರೀತಿ, ನಾನು 2 ವರ್ಷ ಆದದ್ದು ಮಾಣಿಲಕ್ಕೆ ಬಂದು. ಸತೀಶಣ್ಣನವರು ಆ ಸಂದರ್ಭದಲ್ಲೇ ನಮ್ಮನ್ನು ಗುರುತಿಸಿ ಪ್ರೀತಿಸಿ ಭಾಳ ಚೆನ್ನಾಗಿ ನೋಡಿದ್ದಾರೆ. ಕಂಬಾರು ದುರ್ಗಾಪರಮೇಶ್ವರಿ ದೇವಿಯ ದೊಡ್ಡ ಆರಾಧಕರು. ಅವರ ಮನೆತನದಲ್ಲೇ ಪೂಜೆ ಪುರಸ್ಕಾರಗಳು ನಡೀತದೆ. ಇಷ್ಟೊತ್ತಿಗೆ ಬ್ರಹ್ಮಕಲಶ ಕೂಡ ನಡೆದಿದೆ. ನಾನು ಕೂಡ ಕಟೀಲು ದುರ್ಗಾಪರಮೇಶ್ವರಿ ಆರಾಧಕ. ಅವರು ಕೂಡ ಇವತ್ತು ಈ ಜಾಗಕ್ಕೆ ಬಂದಿದ್ದಾರೆ ಅಂತೇಳಿದರೆ ಇದೆಲ್ಲ ದೇವಿ ಸಂಕಲ್ಪ. ಇಲ್ಲಿ ಏನಾಗಬೇಕು ಅಂತ ಇದೆ ಅದು ಅವಳು ಮಾಡಿಯೇ ಮಾಡ್ತಾಳೆ, ಮಾಡುವ ಹಾಗೇ ಮಾಡ್ತಾಳೆ, ಮಾಡುವ ರೀತಿಯಲ್ಲೇ ಮಾಡ್ತಾಳೆ. ಇವತ್ತು ಬೆಳಗತ್ತ ನಾನು ಎದ್ದು ನನ್ನ ನಿತ್ಯ ಕರ್ಮಾದಿಗಳನ್ನು ಮುಗಿಸಿ ಒಳಗೆ ನಾನು ಬರಬೇಕು ಅಂತಾದರೆ ನಾನು ಒಂದು ವಿಚಿತ್ರವಾದಂಥ ದೃಶ್ಯ ಕಂಡೆ. ಅದು ವಿಚಿತ್ರವಾದಂಥ ದೃಶ್ಯ. ಇವತ್ತಿನವರೆಗೆ ನಾನು ನೋಡಿದರೆ ಅದನ್ನು ಒಂದು ಸಲ ನೋಡಿದೆ. ಸತ್ಯರಂಜನ ಕಟ್ಟೆಯಲ್ಲಿ ಒಂದು ಸಲ ನೋಡಿದ್ದೇನೆ ರಾತ್ರಿ ಹೊತ್ತಿಗೆ. ಇವತ್ತು 5ವರೆಗೆ ನಾನು ಪೂಜೆಯಾಗಿ ಬರುವಾಗ ನಾನು ನನ್ನ ಕೋಣೆಯನ್ನು ಪ್ರವೇಶ ಮಾಡಬೇಕು ಅಂತ ಆಗುವಾಗ ಅಲ್ಲಿ ವಿಚಿತ್ರವಾದಂಥ ದೃಶ್ಯವನ್ನು ಕಂಡೆ. ಅವರೇನು ಎಚ್ಚರಿಸಿದರು, ನಾನು ನಿನ್ನೆಯಿಂದ ಭಾಳ ಯೋಚನೆ ಮಾಡ್ತಾಯಿದ್ದೆ. ಕೊನೆಗೆ ಅವ್ರ ಹತ್ರ ಹೇಳಿದೆ, ನೀವಿದ್ದೀರಾ ಅಂತ. ನೀವು 1 ಹೆಜ್ಜೆ ಮುಂದೆ ಇಟ್ಟಲ್ಲಿ ನಮ್ಮ 10 ಹೆಜ್ಜೆ ನಿಮ್ಮ ಮುಂದೆ ಇರ್ತದೆ ಅಂತ ಒಂದು ಮಾತು ಹೇಳಿದ ನೆನಪು ಇವತ್ತು ಪುನಃ ಆಯಿತು ನನಗೆ. ಕ್ಷೇತ್ರ, ಈ ಸಾನ್ನಿಧ್ಯ, ಇದೆಲ್ಲವೂ ಏನೇನು ಆಗಬೇಕೋ ಮಾಡುವಂಥ ಕರ್ತೃಗಳು ನಾವು, ಸೂತ್ರಧಾರಿಗಳು ನಾವು. ನೀವು ಪಾತ್ರಧಾರಿಯಾಗಿ ಕಾರ್ಯನಿರ್ವಹಿಸಿ
ನಿಮ್ಮ ಜೊತೆಯಲ್ಲಿ ಸೂತ್ರಧಾರಿಯಾಗಿ ನಾವಿರ್ತೇವೆ ಅಂತ. ಇವತ್ತು ಬಾಡೂರಿನಿಂದ ಬಂದಿದ್ದಾರೆ, ಗುತ್ತಿನ ಮನೆತನದಿಂದ. ಅಂಥ ದೃಶ್ಯವನ್ನು ನಾನು ಕಂಡಿದ್ದೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಗುಡ್ತಿ ಇರ್ಬೋದು, ಬೀಡು ಇರ್ಬೋದು, ಅಜಿಲರ ಮನೆತನ ಇರ್ಬೋದು, ಎಲ್ಲ ಮನೆತನದಲ್ಲಿ ಅದರದ್ದೇ ಆದ ಪ್ರಾತಿನಿಧ್ಯಗಳಿದೆ. ನಿಮ್ಮದ ಕುಟುಂಬದ ದೈವದೇವರ ಮನೆತನದ ದೈವದೇವರು ಕೂಡ ಅಷ್ಟೇ ಪ್ರಾತಿನಿಧ್ಯ ಇದೆ. ಕಲಿಯುಗದಲ್ಲಿ ಏನೂ ಶಕ್ತಿ ಕಡಿಮೆ ಆಗಲಿಲ್ಲ. ಯದ್ಭಾವ್ಯಂ ತದ್ಭವತಿ. ಆ ಭಾವನೆ, ಆ ಭಕ್ತಿ ಇಟ್ಟಾಗ ಶಕ್ತಿಯ ಪ್ರಭಾವ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಆದ್ದರಿಂದ ಈ ಕೆಲಸ ಇವತ್ತು ಕೆ ಆರ್ ನಾರಾಯಣ ಭಾಳ ಚೆನ್ನಾಗಿ ಹೇಳಿದರು. ಮಾಡಿಲ್ಲ ನಮ್ಮದು, ನಾವು ನಮ್ಮವರು, ನಮ್ಮವರೆಲ್ಲ ನಮ್ಮವರೇ. ನಮ್ಮವರು ಚಿಕ್ಕ ಪುಟ್ಟ ಕಾರಣ ಇಟ್ಕೊಂಡು ಇದ್ದರೆ ಅದಕ್ಕೆ ಅರ್ಥ ಇಲ್ಲ. ಯಾಕಂದರೆ ನಾವು ನಾವಾಗಿಯೇ ಇರುವುದಿಲ್ಲ, ನಾವು ನಾವಾಗಿಯೇ ಬಂದದ್ದಲ್ಲ, ಇನ್ನು ನಾವು ನಾವಾಗಿಯೇ ಹೋಗೋದು ಅಲ್ಲ. ಇದು ನಮ್ಮ ಬದುಕು, ಇದು ನಮ್ಮ ಜೀವನ. ಸಮುದ್ರದ ತೆರೆ ಬಾಚುತ್ತಾ ಇರ್ತದೆ, ಆದರೆ ಚಿಕ್ಕ ಚಿಕ್ಕ ಹಕ್ಕುಗಳು, ಹುಳುಗಳು ಅದನ್ನು ನೋಡ್ತಾ ಇರ್ತದೆ. ಆದರೆ ನೋಡ್ತಾ ಇರ್ತದೆ, ಒಂದೊಂದು ಸಲ ತೆರೆ ಬಂದಾಗ ಅದರ ಜೊತೆಯಲ್ಲಿ ಅದು ಹೋಗ್ತದೆ, ಮತ್ತೆ ಅದು ಕಾಣದಾಗ್ತದೆ. ಇದು ನಮ್ಮ ಬದುಕು. ಭಗವಂತ, ಪ್ರಪಂಚ ಅನ್ನೋದು ಭಗವಂತನ ಶಕ್ತಿ. ಇದು ಅಗಾಧವಾದ ತೆರೆ. ಇದು ಎದುರಿಗೆ ನಾವು ಹೇಗೆ ಇರಬೇಕು? ಎದುರಿಗೆ ಎಲ್ಲವೂ ಅದಕ್ಕೆ ಸೀಮಿತವಾದ್ದು. ನಾವು ನಮಗೆ ಸೀಮಿತವಾಗಿರಬೇಕು. ನಾನು ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಎಂತೆಂಥ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಒಬ್ಬ ಜನಸಾಮಾನ್ಯನ ಕಾರ್ಯಕ್ರಮಕ್ಕೆ ಹೋಗ್ತೇನೆ, ಒಬ್ಬ ಆದರೆ ಕೆಲವು ಕಡೆ ಹೋದಾಗ ನಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ವ್ಯತಿರಿಕ್ತವಾದಂಥ ವ್ಯವಸ್ಥೆ ನಡೀತದೆ. ಪಾಪ ಅವರಿಗೆ ತಿಳುವಳಿಕೆದ ಕೊರತೆ ಇರ್ತದೆ. ಆದರೆ ಅದನ್ನು ಯಾರು ಸುಧಾರಿಸಬೇಕು? ನಾನು ಸ್ವಾಮೀಜಿಯಾಗಿ ನಾನು ಸುಧಾರಿಸಬೇಕು. ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಇವತ್ತಿನ ಕಾಲದಲ್ಲಿ. ಒಂದು ಕಾರ್ಯಕ್ರಮದಲ್ಲಿ ಸುಧಾರಿಸಬೇಕು ಅಂತಂದರೆ ಎಷ್ಟು ಕಷ್ಟ ಇದೆ. ಎಲ್ರಿಗೆ ಅವಸರ, ಎಲ್ರಿಗೆ ಬರುವ ಅವಸರ, ಹೋಗುವ ಅವಸರ, ತುದಿ ಮುಟ್ಟಬೇಕು ಅನ್ನುವಂಥ ಅವಸರ. ಅಂತರದಲ್ಲಿ ಸುಧಾರಿಕೆಯಲ್ಲಿ ವ್ಯತ್ಯಾಸ ಆದರೆ ಅದನ್ನೇ ದೊಡ್ಡದು ಅಂತ ಅಲ್ಲ. ಇವತ್ತಿರ್ತದೆ, ನಾಳೆ ಇಲ್ಲದಾಗ್ತದೆ, ನಾಳೆ ಬರ್ತದೆ, ನಾಳೆ ಹೋಗ್ತದೆ. ಅದಕ್ಕೆ ನಾವು ಹೆಮ್ಮೆ ಪಟ್ಕೊಳ್ಬೇಕು. ನಮ್ಮವರು ಇಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ನಮ್ಮವರಿಗೆ ಗೊಂದಲ ಇದೆ, ಸಮಸ್ಯೆ ಇದೆ ಪಾಪ, ಆದರೂ ಇಷ್ಟು ಕಾರ್ಯಕ್ರಮ ಮಾಡಿ ಸುಧಾರಿಸ್ತಾ ಇದ್ದಾರೆ. ಲೋಕಹಿತಕ್ಕೋಸ್ಕರ, ವಿಶ್ವಶಾಂತಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತನ್ನ ಸಂತತಿಗೋಸ್ಕರ ಇವತ್ತಿನವರೆಗೆ ಏನೋ ಅವರು ಮಾಡಿಲ್ಲ. ಈಗಲೂ ಅವರು ಬರೆ ಕೈಯಲ್ಲಿ, ಆಗ ಬಂದಾಗಲೂ ಬರೆ ಕೈಯಲ್ಲಿ. ಯಾಕೆ ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ? ಯಾರು ಯೋಚನೆ ಮಾಡಬೇಕು? ಕ್ಷೇತ್ರವ? ಸ್ವಾಮೀಜಿ ಏನು ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಯಾರು ಯೋಚನೆ ಮಾಡ್ತಾರೆ? ಒಂದು ಕ್ಷೇತ್ರ ನಡೆಸೋದಷ್ಟು ಸುಲಭನಾ? ಕ್ಷೇತ್ರದ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಷ್ಟು ಸುಲಭನಾ? ಏನೂ ಇಲ್ಲದ ಈ ಬರಡು ಭೂಮಿಯಲ್ಲಿ, ಬರೇ ಕೈಯಲ್ಲಿ ಸ್ವಾಮೀಜಿ ಏನು ಮಾಡಿದ್ದಾರೆ ಅಂತ ಯಾರು ಯೋಚನೆ ಮಾಡಿದ್ದೇವ? ನಾವು ಯೋಚನೆ ಮಾಡಲಿಕ್ಕಾಗತ್ತಾ? ಇಲ್ಲ, ಆಗೋದಿಲ್ಲ. ಅವಧೂತನ ಪರಂಪರೆಯನ್ನು ಯೋಚನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಗುರುಗಳಾದಂಥ ನಿತ್ಯಾನಂದ ಸ್ವಾಮೀಜಿಯು, ಮೊನ್ನೆ ನಾನು ಬಹಳ ಒತ್ತಡದಲ್ಲಿ ಇರತಕ್ಕಂಥ ಸಮಯ, ಕಾರ್ಯಕ್ರಮದ ಒತ್ತಡ, ಬೇರೆ ಬೇರೆ ಒತ್ತಡದಲ್ಲಿ ಇರತಕ್ಕಂಥ, ನನಗೆ ಪೂಜ್ಯ ಗುರುಗಳ ಅವರು ಸಮಾಧಿ ಆಗುವ ಮೊದಲಿನ ದಿವಸದ 4 ದಿವಸದ ಮೊದಲಿನ ಒಂದು ಇದು ಬಂತು ನನಗೆ. ನನ್ನ ರಾಜೇಶ್ ತೋರಿಸಿದ ಲೋಕಹಿತವನ್ನು ಬಯಸಿದಂಥ ಸಂತಶ್ರೇಷ್ಠರವರು, ಲೋಕಹಿತಕ್ಕೋಸ್ಕರ ಜಗತ್ತಿಗೆ ಬೆಳಕು ಕೊಟ್ಟವರು, ನಿತ್ಯಾನಂದ ಸ್ಥಿತಿ ಅಂತ ಏನು ಅಂತ ಜಗತ್ತಿಗೆ ತೋರಿಸ್ಕೊಟ್ಟವರು ಅವಧೂತರು. ಅವರ ಸಮಾಧಿ ಸ್ಥಿತಿ ಹೇಗಿತ್ತು ಗೊತ್ತಾ? ನೋಡಿದ್ದೀರಾ ನೀವು? ಎಲ್ಲ ಆನಂದಮಯವಾಗಿತ್ತು. ಭಕ್ತರ ದಂಡು ಬರ್ತಾ ಇತ್ತು. ಇವತ್ತಿಗೂ ಸಂತನನ್ನು ತಿಳ್ಕೊಳ್ಳೋದಷ್ಟು ಸುಲಭ ಇಲ್ಲ.
ಯಾವ ಕಾಲಕ್ಕೆ, ಯಾವ ಸಮಯಕ್ಕೆ, ಯಾವ ಸಂದರ್ಭಕ್ಕೆ, ಯಾವ ಸನ್ನಿವೇಶಕ್ಕೆ, ಯಾವ ವ್ಯವಸ್ಥೆಗೆ ಹೇಗಿರ್ತದೆ ಅಂತ ಯಾರನ್ನು ಹಿಡ್ಕೊಂಡವರಿಲ್ಲ. ಅದಕ್ಕೆ ದತ್ತಾತ್ರೇಯರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಗುರುಚರಿತ್ರೆಯಲ್ಲಿ, ನೀನು ನೀನಾಗಿರುವುದಲ್ಲ, ನೀನು ನಾನಾಗಿರೋದು, ನಾನು ನಿನ್ನ ಒಡಲೊಳಗೆ ಇರೋದು, ಇವೆರಡೂ ಸಂಬಂಧ ಜಗತ್ತಿಗೆ ಬೆಳಕಾಗಿರೋದು ಅಂತ. ಎಷ್ಟು ಅರ್ಥಪೂರ್ಣ ಮಾತು ಅದು, ಎಷ್ಟು ಅರ್ಥಪೂರ್ಣ ಮಾತು, ಎಷ್ಟು ಅರ್ಥಪೂರ್ಣ ಮಾತು. ಯೋಚನೆ ಮಾಡಬೇಕು ನಾವು. ನಮ್ಮ ಜೀವನ, ನಮ್ಮ ಬದುಕು ಅದು ಅರ್ಥಪೂರ್ಣವಾಗಿರುವಂಥದ್ದು. ಹಲವು ಪಾಪಗಳನ್ನು ನಾಶಿಸಲಿಕ್ಕೆ, ಕ್ಷಯಿಸಲಿಕ್ಕೆ ಶಕ್ತಿ ಇರುವಂಥದ್ದು ಸಂತನಿಗೆ. ಎಷ್ಟು ಜನ್ಮಾಂತರದ ಪಾಪವನ್ನು ಇಟ್ಕೊಂಡು ಬರ್ತಾ ಇರ್ತೇವೆ ನಾವು. ಅದನ್ನು ಕ್ಷಯಿಸಬೇಕು ಅಂತ ಹೇಳುವಂಥ ವ್ಯವಸ್ಥೆ ಇದ್ದರೆ ಅದು ಗುರುವಿನಿಂದ. ಗುರು ಮತ್ತು ಗುರಿ ಭಾಳ ಮುಖ್ಯವಾದ್ದು. ಹರಮುನಿದ್ರೆ ಗುರು ಕಾವ್ಯ, ಗುರುಮುನಿದ್ರೆ ಹರನಿಗೆ ಕಾಯಲಿಕ್ಕೆ ಆಗೋದಿಲ್ಲ, ಬ್ರಹ್ಮ ವಿಷ್ಣು ಕೈಯರಿಗೆ ಕಾಯಲಿಕ್ಕೆ ಆಗೋದಿಲ್ಲ. ಗುರುಮುನಿದ್ರೆ ಯಾರೂ ಕಾಯುವವರಿಲ್ಲ. ಅವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಶ್ರೀಧಾಮ ಎಲ್ಲರಿಗೂ ಒಳ್ಳೆಯದನ್ನು ಕೊಟ್ಟಿದೆ, ಒಳ್ಳೆಯದನ್ನು ಮಾಡಿದೆ, ಒಳ್ಳೆಯದನ್ನು ಕೊಡ್ತಾ ಇದೆ, ಇನ್ನೂ ಮಾಡ್ತಾ ಇರ್ತದೆ, ಅದು ನಡೀತಾ ಇರ್ತದೆ. ಅದಕ್ಕೆ ಕ್ಷಯ ಇಲ್ಲ, ಅದಕ್ಕೆ ಕ್ಷಯ ಇಲ್ಲ. ಆದರೆ ನಾನು ಹೇಳಿದಲ್ಲ, ಮನಸ್ಸು, ಭಾವನೆ, ಕರ್ಮ ಸಿದ್ಧಾಂತ ಅದು ಒಳ್ಳೆಯದಿರಬೇಕು. ಅದು ಒಳ್ಳೆಯದಿದ್ದಾಗ ನಿಶ್ಚಲ ಮನಸ್ಸು, ನಿಶ್ಚಲ ಬುದ್ಧಿಗಳು ಸ್ವಚ್ಛಂದ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತದೆ. ರಾವಣ ಭಾಳ ಧೀಮಂತ, ಬ್ರಹ್ಮಜ್ಞಾನಿ, ಆತ್ಮಲಿಂಗವನ್ನೇ ತಂದವ, ಭಾಳ ವೇದಾಂಗ ಪಾರಾಯಣ ಮಾಡಿದವ, ಭಾಳ ಪ್ರಭಾವಿತವಾದವ. ಆದರೆ ರಾವಣನ ಒಂದು ಗುಣ ಎಲ್ಲಿಗೆ ಮುಟ್ಟಿಸಿತು? ಸಾಕ್ಷಾತ್ ಅಯೋನಿಜೆಯಾದಂಥ ತಾಯಿಯನ್ನೇ ಅರ್ಥ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ಅವಳನ್ನೇ ಲಂಕೆಗೆ ತಗೊಂಡು ಬಂದ, ಲಂಕೆಯಲ್ಲಿ ಇಟ್ಟ. ಅದು ಇಡೀ ಲಂಕೆಯೇ ಸರ್ವನಾಶ ಆಗಿ ಹೋಯಿತು. ಯಾವುದು ಫಲಿಸಿತು? ರಾವಣಂದು. ಅದಕ್ಕೋಸ್ಕರ ನಾನು ಹೇಳೋದು, ಶ್ರೀ ಸಮಾಜವನ್ನು ಗೌರವಿಸುವಂಥದ್ದು, ಪ್ರೀತಿಸುವಂಥದ್ದು ಇಡೀ ಹಿಂದೂ ಸಮಾಜದ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ಪೂಜೆ. ಎಲ್ಲಿಗೆ ತಾಯಂದರಿಗೆ, ಹೆಣ್ಣು ಮಕ್ಕಳಿಗೆ ಪೂಜೆ ನಡೀತದ, ಪೂಜ್ಯ ಭಾವನೆ ಇರ್ತದ, ಗೌರವದ ಸ್ಥಾನಮಾನ ಇರ್ತದ, ಮನೆಯಲ್ಲಿ ಕೂಡ ಅವಳಿಗೆ ಭಾಳಷ್ಟು ಪ್ರಾತಿನಿಧ್ಯ ಇರ್ತದ, ಅವಳ ಪಾವಿತ್ರತೆಯಿಂದ ಅವಳೇ ಮನೆಯ ಗೃಹಲಕ್ಷ್ಮಿಯಾಗಿ ಬೆಳಗಲಿಕ್ಕೆ ಸಾಧ್ಯ ಇರುವಂಥದ್ದು. ಅದನ್ನು ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಈ ವರಮಹಾಲಕ್ಷ್ಮಿ ಪೂಜೆ. ಈ ವರಮಹಾಲಕ್ಷ್ಮಿ ಪೂಜೆ ಅರ್ಥ ಮಾಡ್ಕೊಳ್ಬೇಕು ನಾವು. ನಮ್ಮ ಹೆತ್ತ ತಾಯಿ, ನಮ್ಮ ಸಹೋದರಿ, ನಮ್ಮ ಭ್ರಾತೃತ್ವ ಇದು ಹೇಗಿರಬೇಕು ಅಂತ ನಾವು ಯೋಚನೆ ಮಾಡಬೇಕು. ಇವತ್ತು ವಿವಾಹ ವಿಚ್ಛೇದನೆ ಇಡೀ ಸಮಾಜವನ್ನು ಕಾಡ್ತಾ ಇದೆ. ಯೋಚನೆ ಮಾಡಿದ್ದೇವೆ ನಾವು. ಇದಕ್ಕೋಸ್ಕರ ಪರಿಮಾರ್ಜನೆ ಆಗಬೇಕು, ಪರಿವರ್ತನೆ ಆಗಬೇಕು ಸಮಾಜ. ಮಕ್ಕಳಲ್ಲಿ ಸಂಸ್ಕಾರಯುತವಾದಂಥ ಭಕ್ತಿ ಮಾರ್ಗ ಪ್ರತಿಬಿಂಬಿಸಬೇಕು. ಹರಿನಾಮ ಸಂಕೀರ್ತನೆ ಮೂಲಕ ಋಣಾತ್ಮಕವಾದಂಥ ದೌರ್ಬಲ್ಯ ನಿಗ್ರಹಿಸಿ ಧನಾತ್ಮಕವಾಗಿ ಪ್ರತಿನಿಧಿಸತಕ್ಕಂಥ ಶಕ್ತಿಯ ಪ್ರಭಾವ ಎಲ್ಲ ಕಡೆ ವ್ಯಾಪಿಸಬೇಕು. ಇದು ವರಮಹಾಲಕ್ಷ್ಮಿಯ ವ್ರತದ ಉದ್ದೇಶ. ಡ್ರಗ್ಸ್ ಮಾಫಿಯಾ, ಮತಾಂತರ, ಲವ್ ಜಿಯಾದ್, ಆಮೇಲೆ ಮಾನಸಿಕವಾದಂಥ ಸ್ವಾರ್ಥಕ್ಕೋಸ್ಕರ ಹೆಣ್ಣು ಮಕ್ಕಳನ್ನು ಬಲಿ ಕೊಡುವಂಥದ್ದು, ತುಂಡರಿಸುವಂಥದ್ದು, ವ್ಯತಿರಿಕ್ತವಾದಿ ಹೆಣ್ಣನ್ನು ಸುಡುವಂಥದ್ದು ಎಷ್ಟೆಷ್ಟು ನಡೀತಾ ಇದೆ. ವಿದ್ಯಾವಂತರು, ಬುದ್ಧಿವಂತರು ಮಾಡುವಂಥ ಕೆಲಸ ಆಗಿ ಹೋಗಿದೆ. ಯೋಚನೆ ಮಾಡಿದ್ದೇವ ನಾವು? ಯೋಚನೆ ಮಾಡಿ ಎಲ್ಲರೂ. ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ ಅಂತ. ದೇವಸ್ಥಾನ, ಭಜನಾ ಮಂದಿರ, ಶಾಲೆಗಳಲ್ಲಿ ಧರ್ಮ ಶಿಕ್ಷಣದ ಅವಶ್ಯಕತೆ ಇದೆ ಅಂತ ಒತ್ತಿ ಒತ್ತಿ ತಟ್ಟಿ ಬೆನ್ನು ತಟ್ಟಿ ಹೇಳುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಅರ್ಥ ಮಾಡಿದ್ದೇವೆ ನಾವು? ಸ್ವಾಮೀಜಿ ಏನು ಅಂತ ಗೊತ್ತಿದೆಯಾ? ಅವಧೂತರು ಏನು ಮಾಡ್ತಾರೆ ಅಂತ ಗೊತ್ತಿದೆಯಾ? ನಿತ್ಯಾನಂದರ ಲೀಲೆ ಏನು ಅಂತ ಗೊತ್ತಿದೆಯಾ ನಮಗೆ? ಅವರ ಮಹಿಮೆಯಲ್ಲಿ ದತ್ತಾತ್ರೇಯ ಏನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ? ಅದನ್ನು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೇಳುವುದು ಸುಲಭ,
ಹೇಳಲಿಕ್ಕೆ ಎಷ್ಟುಕೊಂಡು ಹೇಳ್ಬೋದು, ಆರೈಸ್ಕೊಂಡು ಹೋಗ್ಬೋದು, ಹಾಂಭಾವದಲ್ಲಿ ಮಾಡ್ಬೋದು. ಆದರೆ ಪರಿಣಾಮ ಏನು? ಒಳ್ಳೆತನ ಒಳ್ಳೆದಿರುವಲ್ಲಿ ಒಳ್ಳೆಯದೇ ಇರ್ತದೆ, ಅದು ಕೆಟ್ಟದಾಗಲಿಕ್ಕೆ ಸಾಧ್ಯವೇ ಇಲ್ಲ. ನೆನಪಿಟ್ಟುಕೊಳ್ಳಿ. ಅಷ್ಟು ತಪಸ್ಸಿದೆ ಅಲ್ಲಿ, ಅಷ್ಟು ತ್ಯಾಗ ಇದೆ, ಎಷ್ಟೋ ಭಗವದ್ಭಕ್ತರು ರಾತ್ರಿ ಹಗಲು ದುಡಿದು ಮಾಡಿದ ಕ್ಷೇತ್ರ ಇದು. ಮಣ್ಣು ಕಲ್ಲು ಒತ್ತುಕೊಂಡು ರಾತ್ರಿ ಹಗಲು ಶ್ರಮಿಸಿದಂಥ ಕ್ಷೇತ್ರ ಇದು. ಇಲ್ಲಿಯ ಒಂದೊಂದು ಕಲ್ಲಿನಲ್ಲಿ ಕೂಡ ಮಾತಾಯಿಯ ದತ್ತಾತ್ರೇಯನ ದಿಗಂಬರನ ಪ್ರಭಾವ ಇದೆ. ಅರ್ಥ ಮಾಡಿಕೊಳ್ಬೇಕು. ಇಲ್ಲಿಯ ಕಲ್ಲು ಗಟ್ಟಿಯಾದದ್ದು ಮಾತ್ರ ಅಲ್ಲ, ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಪುರಾತನ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ಎಲ್ಲಿ ಭಾಗವಹಿಸುತ್ತೇವೋ ಅಲ್ಲಿಯ ಎಲ್ಲ ಕಲ್ಲು ಗಟ್ಟಿಯಾಗಿದೆ. ನೆನಪಿಟ್ಟುಕೊಳ್ಳಿ. ಗೋಪಾಲಕೃಷ್ಣ ಪೈ ಅವರು, ಅವರ ಸಹೋದರ ವಸಂತ ಪೈ ಅವರು ಗೋಪಾಲಕೃಷ್ಣ ಕುಂಬಳೆಯ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ವರ್ಷಂಪ್ರತಿ ಜಾತ್ರೆಗೆ ಅನ್ನದಾನ ಮಾಡುವವರು. ಅನ್ನದಾನ ಮಾಡುವವರು. ಆ ಗೋಪಾಲಕೃಷ್ಣನ ದೇವಸ್ಥಾನದ ಬ್ರಹ್ಮಕಲಶಕ್ಕೆ 34 ವರ್ಷವೂ ಹಿಡಿದಿದೆ. ಬ್ರಹ್ಮಕಲಶ ಆದಮೇಲೆ ಅದರ ವೈಭವ ಏನು? ಮಧೂರಿನ ದೇವಸ್ಥಾನ ಎಲ್ಲ ಸ್ವಲ್ಪ ನಾವು ಯೋಚನೆ ಮಾಡಬೇಕು, ನೋಡಬೇಕು. ನಿಜವಾದ ಬೆಳಕು ಎಲ್ಲಿದೆ, ಆ ಬೆಳಕಿನ ಪ್ರಭಾವವೇನು, ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಪುರಾತನ ದೇವಸ್ಥಾನ, ಕಡೆ ಶಿವಾಲಯ, ಎಷ್ಟೋ ವರ್ಷಗಳ ಪ್ರಯತ್ನ ನಡೀತಾ ಇದೆ. ಇವತ್ತು ಅದು ಕೂಡ ನಾಳ್ದು 5ನೇ ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಅಜುಲರ ನೇತೃತ್ವದಲ್ಲಿ. ಅರ್ಥ ಮಾಡ್ಕೊಂಡಿದ್ದೇವೆ ನಾವು. ಇಂಥ ಎಷ್ಟೋ ದೇವಸ್ಥಾನಗಳು ಪುರಾತನ ಇತಿಹಾಸ ಇರೋ ದೇವಸ್ಥಾನದ ಇತಿಹಾಸದಲ್ಲಿ ಧಾಮ ಸೇರಿಕೊಂಡಿದೆ ಅಂತ ಇದ್ದರೆ ಅರ್ಥ ಮಾಡ್ಕೊಳ್ಬೇಕು. ವ್ಯತ್ಯಾಸ ಇರ್ತದೆ. ಪ್ರಪಂಚದಲ್ಲಿ ವ್ಯತ್ಯಾಸ ಇಲ್ಲದ ಸ್ಥಳ ಇಲ್ಲ. ಎಲ್ಲಿ ಹೋದ್ರೂ ವ್ಯತ್ಯಾಸ ಇದೆ. ವ್ಯತ್ಯಾಸವೇ ಕಾರಣ ಅಲ್ಲ, ಅದಕ್ಕೆ ವ್ಯತ್ಯಾಸವೇ ಉದ್ದೇಶ ಅಲ್ಲ, ಅದಕ್ಕೆ ವ್ಯತ್ಯಾಸಕ್ಕೆ ವ್ಯತಿರಿಕ್ತವಾದಂಥ ಮನೋಭಾವದ ಉದ್ದೇಶ ಅಲ್ಲ. ಅದಕ್ಕೆ ಅವರವರ ಕರ್ಮಾನುಸಾರ ಮಾಡತಕ್ಕಂಥ ಫಲ ಅದು. ಅದಕ್ಕೋಸ್ಕರ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಉದಾಹರಣೆಗೆ ನಿಮಗೊಂದು ಕತೆ ಹೇಳ್ತೇನೆ. ರಾಮಾಯಣದಲ್ಲಿ ವಾಲಿಗೆ ಏನಾಯಿತು? ವಾಲಿ ಮತ್ತು ಸುಗ್ರೀವ ಅಣ್ಣ ತಮ್ಮಂದರು, ಭಾಳ ಒಂದೇ ತಾಯಿಯ ಮಕ್ಕಳು ಅವರು. ಕಡೆಗೆ ಏನಾಯಿತು? ಸುಗ್ರೀವನ ಮತ್ತು ವಾಲಿಯ ಸನ್ನಿವೇಶದಲ್ಲಿ ರಾಮನೇ ಹಿಂದಿನಿಂದ ಬಾಣಪ್ರಯೋಗ ಮಾಡಬೇಕಾಯಿತು ವಾಲಿಗೆ. ಅದಕ್ಕೆ ಯಾರ ಕರ್ಮ ಅದು? ಭಗವಂತ ಅಲ್ಲ, ನಮ್ಮೆಲ್ಲರ ಕರ್ಮಾನುಸಾರ ಅದೇ ಸಹ ಒಂದು ಕರ್ಮಾನುಸಾರ ಆಗಿರ್ತದೆ. ಅದಕ್ಕೋಸ್ಕರ ನಾವು ಅರ್ಥ ಮಾಡ್ಕೊಳ್ಬೇಕು. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕ್ತಿ. ಎಲ್ಲವೂ ಗುರುವಿಗೆ ಸಮರ್ಪಣೆ ಮಾಡಿದ ಮೇಲೆ ಅದರಲ್ಲಿ ಯಾವುದೇ ಅಭಿಪ್ರಾಯ ಭೇದಗಳಿಲ್ಲ. ಅದರಲ್ಲಿ ಹೀಗೆ ಆಗಬೇಕು ಹಾಗೇ ಆಗಬೇಕು ಅಂತ ಏನಿಲ್ಲ. ಅದೆಲ್ಲವೂ ಆಗಿಕೊಂಡೇ ಹೋಗ್ತದೆ. ಆಗೋದು, ಆಗಿಸುವುದು, ಮಾಡೋದು ಎಲ್ಲ ಅವನೊಂದು ಕರ್ತೃತ್ವ, ಅವಂದು. ಯಾವ ಉದ್ದೇಶವೂ ಅದರಿಂದ ಇರುವುದಿಲ್ಲ. ಒಳ್ಳೆಯ ಉದ್ದೇಶವೇ ಇರ್ತದೆ. ಎಲ್ರಿಗೂ ಒಳ್ಳೆಯದಾಗಬೇಕು ಅಂತಲೇ ಇರೋದು, ಎಲ್ಲರಿಗೂ ಒಳ್ಳೆಯದಾಗಂತಲೇ ಮಾಡೋದು. ಆದ್ದರಿಂದ ಈ ವರಮಹಾಲಕ್ಷ್ಮಿ ವ್ರತಾಚರಣೆ, ಈ ಕಾರ್ಯಕ್ರಮ ಇದು ಔಚಿತ್ಯಪೂರ್ಣವಾಗಿ ನೆರವೇರಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ವಿಶೇಷವಾಗಿ ಇವತ್ತು ಅತಿಥಿಗಳನ್ನು ಕರೆದು ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ದೇವೆ. ಈ ಆಮಂತ್ರಣ ಪತ್ರಿಕೆ ಬಿಡುಗಡೆ ಒಂದೇ ಅರ್ಥದಲ್ಲಿ ಲೋಕಹಿತವನ್ನು ಬಯಸ್ತಕ್ಕಂಥ ಕಾರ್ಯಕ್ರಮ ಆದುದರಿಂದ, ಇದು ವಿಶ್ವಶಾಂತಿಯ ಉದ್ದೇಶ ಇರುವುದರಿಂದ ಇದನ್ನು ನಾಳ್ದು ಓಂ ನಮೋ ಭಗವತಿ ವಾಸುದೇವಾಯ, ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೆ 48 ದಿವಸಗಳು ನಿರಂತರ ಕ್ಷೇತ್ರದಲ್ಲಿ ವಿಶ್ವಶಾಂತಿಗೋಸ್ಕರ. ಈಗ ಬರತಕ್ಕಂಥ ಹಿಂದೂ ಧರ್ಮದಲ್ಲಿ ಆಗತಕ್ಕಂಥ ವಿವಾಹ ವಿಚ್ಛೇದನೆ, ಡ್ರಗ್ಸ್ ಮಾಫಿಯಾ, ಆಕ್ರೋಶಗಳು, ಉದ್ವೇಗಗಳು, ಮಾನಸಿಕವಾದಂಥ ಒತ್ತಡಗಳು ಇವತ್ತು ಸಮಾಜದಲ್ಲಿ ಮನೆಯಲ್ಲಿ ಕಾಡತಕ್ಕಂಥ ಪರಿಸ್ಥಿತಿಯಿಂದಾಗಿ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಸಂಘಟನೆಗಳಲ್ಲಿ ಸಂಘರ್ಷಗಳು, ತತ್ವಾಧಾರಿತ ಪದ್ಧತಿಯೆಲ್ಲ ನಿಷ್ಕ್ರಿಯ ಆಗತಕ್ಕಂಥ ಪರಿಸ್ಥಿತಿಗಳಿಂದ ಇವತ್ತು ಇಡೀ ಸಮಾಜವನ್ನು ಕಾಡತಕ್ಕಂಥ ಪಡಂಭೂತ ಬೆಳೀತಾ ಇರೋದ್ರಿಂದ ಅದಕ್ಕೆ
ಪರಿಮಾರ್ಜನೆಯನ್ನು ಕಂಡುಕೊಳ್ಬೇಕು. ಎಲ್ಲ ಕಡೆ ಈ ನಾಮ ಸಂಕೀರ್ತನೆ ಆಗಬೇಕು. ಇದು ಧಾಮದಲ್ಲಿ ಮಾತ್ರ ಅಲ್ಲ, ಎಲ್ಲ ಮಠ ಮಂದಿರಗಳಲ್ಲಿ, ದೇವಸ್ಥಾನಗಳಲ್ಲಿ, ಮನೆ ಮನೆಗಳಲ್ಲಿ ಇದಾಗಬೇಕಾಗಿದೆ. ಅದಕ್ಕೋಸ್ಕರ 48 ದಿವಸದ ವರಮಹಾಲಕ್ಷ್ಮಿ ವ್ರತಾಚರಣೆಯಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ, ಸೂರ್ಯೋದಯದಿಂದ ಸೂರ್ಯ ಅಸ್ತದವರೆಗೆ, ಆಮೇಲೆ ಹರಿನಾಮ ಸಂಕೀರ್ತನೆ, ಒಂದು ಭಾಗದಲ್ಲಿ ಹರಿನಾಮ ಸಂಕೀರ್ತನೆ ಕೂಡ ನಡೀತಾ ಇರ್ತದೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಆದಷ್ಟು ಈ ಕ್ಷೇತ್ರಕ್ಕೆ ಒಪ್ಪಿಸುವಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಿತಿಯವರು, ಇದಕ್ಕೋಸ್ಕರ ಅಧ್ಯಕ್ಷರು, ಕಾರ್ಯದರ್ಶಿಯವರು, ಎಲ್ಲ ಪದಾಧಿಕಾರಿಗಳು ಭಾಳಷ್ಟು ಸಕ್ರಿಯವಾಗಿ ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರಿಗೂ ಮತ್ತು ಸಮಿತಿಯವರಿಗೂ ಸಹಕಾರ ಕೊಟ್ಟು, ನಾನು ಇಷ್ಟು ವರ್ಷ ಇದು ನಡೀತಾ ಇತ್ತು. ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ, ಪ್ರಶ್ನಾತೀತವಾದ ಪ್ರಶ್ನೆಯಾಗಿಯೇ ಉಳಿತಾ ಇತ್ತು. ಈ ಸಲ ನಾವೇನಿಲ್ಲ, ನಿರ್ಲಿಪ್ತವಾಗಿ ಕೂತ್ಕೊಳ್ಳಿಕ್ಕೆ ಅಧ್ಯಕ್ಷರ ಹತ್ರ ಹೇಳಿದೆ ನಾವು ಕೂತ್ಕೊಳ್ಳೋದು, ಮಂತ್ರಾಕ್ಷತೆ ಕೊಡೋದು, ಪೂಜೆ ಮಾಡೋದು, ಯಾವ ಜವಾಬ್ದಾರಿಯಲ್ಲಿ ನಾವು ಇರೋದಿಲ್ಲ. ಎಲ್ಲವೂ ಆ ಭಗವಂತ ನಿರ್ವಹಿಸ್ತಾನೆ. ಅವರು ಸಮಿತಿಯವರ ಮೂಲಕ ಅದು ನಡೀತಾ ಇರ್ತದೆ. ಅದಕ್ಕೆ ಭಗವಂತ ಶಕ್ತಿ ಕೊಡ್ತಾನೆ. ಇತಿಹಾಸದಲ್ಲಿ ಇತಿಹಾಸದ ಪುಟದಲ್ಲಿ ಇದೊಂದು ಚರಿತ್ರೆಯಾಗಿ ಧಾಮ ಇತಿಹಾಸವನ್ನು ಬೆಳಗಿಸಲಿಕ್ಕೆ ಇದೆ. ನಾವು ಕೂತ್ಕೊಳ್ಳೋ ಸ್ಥಿತಿ ಸಹ ಇದೇ ಇರೋದಿಲ್ಲ. ನಾವು ಕೂತ್ಕೊಳ್ಳೋ ಸ್ಥಿತಿಯೇ ಬೇರೆಯಾಗಿ ಪರಿವರ್ತನೆ ಆಗ್ತದೆ. ಆಗ ಈಗ ಇದ್ದಾಗೆ ನಾನು ನಿಮಗೆ ಸಿಗ್ತೇನೆ ಅಂತ ಹೇಳಿಕೆ ಬರೋದಿಲ್ಲ. ಆದ್ದರಿಂದ ಸಂದರ್ಭ, ಸನ್ನಿವೇಶ ಮತ್ತು ಪೂಜಾ ಕೈಂಕರ್ಯ ಇದು ನನ್ನ ಸಮಯೋಚಿತವಾದಂಥ ಸಂದರ್ಭದಲ್ಲಿ ಪೂಜೆಗೆ ನಾನು ಇರ್ತೇನೆ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಬಂದವರಿಗೆಲ್ಲ ದೇವರು ಇನ್ನಷ್ಟು ಬೆಳಗಿಸಲಿ. ವಿಶೇಷವಾಗಿ ಸತೀಶ್ ಅಣ್ಣ ಮತ್ತು ನಮ್ಮ ಕಾಟುಕುಕ್ಕೆಯ ದೇವಸ್ಥಾನದ ಅವರ ತಂದೆಯವರು ಭಾಳ 15 ದಿವಸಕ್ಕೂ ನಮ್ಮ ಕ್ಷೇತ್ರಕ್ಕೆ ಬರ್ತಾಯಿದ್ರು. ಚಿಕ್ಕ ಕುಟೀರ ಇರುವಾಗ ಬರ್ತಾಯಿದ್ರು ಅವರ ತಂದೆಯವರು. ಇವತ್ತು ಅವರನ್ನು ಕೂಡ ನಾನು ಬರುವಂಗೆ ಮಾಡಿದ್ದೇನೆ. ಅವಕಾಶ ಇತ್ತು. ಬಹುಶಃ ಅವರಿಗೂ ಮತ್ತು ಸತೀಶ್ ಅಣ್ಣ ಈಗ ಇವತ್ತು ಬಂದು ಹೋಗೋದಲ್ಲ, ಇನ್ನು ನೀವೆಲ್ಲ ವೇದಿಕೆಯಲ್ಲಿ ಕೂತ್ಕೊಂಡವರು 48 ದಿವಸ ಸಮಯ ಇದ್ದಾಗ ಇಲ್ಲಿ ಬಂದು ಒಂದು 4 ಅಕ್ಷರ ಆದರೂ ಓಂ ನಮೋ ಭಗವತೆ ವಾಸುದೇವಾಯ ನೀವು ಹೇಳೋದು ಮಾತ್ರ ಅಲ್ಲ, ನಿಮ್ಮ ಜೊತೆಯಲ್ಲಿ ಆದಷ್ಟು ಜನರನ್ನು ಕರ್ಕೊಂಡು ಬಂದು ಒಂದು 5 ನಿಮಿಷ 10 ನಿಮಿಷ ಹೇಳುವಾಗೆ ಪೂಜ್ಯರು ಎಲ್ಲರೂ ಇದನ್ನು ಮಾಡಬೇಕು. ಮತ್ತು ಸತೀಶ್ ಅಣ್ಣ ಮತ್ತು ಗೋಪಾಲಕೃಷ್ಣ ಪೈಬ್ಗಳು ಇವತ್ತು ಬಂದದ್ದು ತುಂಬ ಸಂತೋಷ ಆಗಿದೆ. ಮತ್ತು ಕಾಟುಕುಕ್ಕೆ ಮಾಸ್ಟ್ರು ಕೂಡ ಬಂದಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವೇದಿಕೆಯಲ್ಲಿ ಇರುವಂಥ ಎಲ್ಲರಿಗೂ ಮತ್ತು ಕೆ.ಯೂರ್ ನಾರಾಯಣ ಭಟ್ರು ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹಿರಿಯರು, ಭಾಳಷ್ಟು ಹಿಂದಿನಿಂದ ಕ್ಷೇತ್ರದಲ್ಲಿ ಸೇವೆ ಮಾಡಿದವರು, ಅವರಿಗೂ ಮತ್ತು ಅಜಿಲರಿಗೆ ಮತ್ತು ಅಜಿಲರ ಧರ್ಮಪತ್ನಿ ಮತ್ತು ಪುರುಷೋತ್ತಮಣ್ಣ ಭಾಳ ಬೆಳಗ್ಗೆ ಬೇಗ ಬಂದಿದ್ದೀರಿ. ನಿಮಗೂ ಕೂಡ ನಿಮ್ಮ ಕುಟುಂಬಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾಳೆ ದಿನ ಕಾರ್ಯಕ್ರಮ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ನೆರವೇರಿಸಲಿಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನನ್ನ 2 ಪಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ದತ್ ಅವಧೂತಚಂದ್ರ. ಗೋಲಾರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಾರೆ. ಅತಿಥಿ ಮಾತಿಗೆ ಅವಕಾಶವನ್ನು ನೀಡ್ತಾ ಇದ್ದೇವೆ. ಕೊಡುಗೈ ದಾನಿಗಳಾಗಿ, ಭಕ್ತರಾಗಿ, ಭಕ್ತಿಯ ಶ್ರೀಧಾಮದ ಮಾಣಿಲದ ಶಿಷ್ಯರಾಗಿ ಪರಮಪೂಜ್ಯ ಸ್ವಾಮೀಜಿಗಳ ಹೇಳಿಕೆಗೆ ಬದ್ಧರಾಗಿರುವಂತಹ ಶ್ರೀ ಸತೀಶ್ ಚಂದ್ರ ಭಂಡಾರಿ ಕೋಳಾರು, ನಿರ್ದೇಶಕರು ಕ್ಯಾಂಪ್ಕೋ ಲಿಮಿಟೆಡ್ ಮಂಗಳೂರು, ತಮ್ಮಿಂದ ಅತಿಥಿ ಮಾತಿಗೆ ಅವಕಾಶ. ವಿಘ್ನ ನಿವಾರಕನಾದಂತಹ ಮಧುರ ಮಹಾಗಣಪತಿಯನ್ನು ಸ್ಮರಿಸುತ್ತಾ, ನನ್ನ ಮನೆದೇವರಾದಂತಹ ಕಂಬಾರು ಶ್ರೀ ದುರ್ಗಾ ಪರಮೇಶ್ವರಿ ಜಟಾಧಾರಿ ದೈವ ಅವರನ್ನು ನೆನೆಸುತ್ತಾ, ಕ್ಷೇತ್ರದಲ್ಲಿ ನೆಲೆಸಿರುವಂತಹ ದುರ್ಗಾ ಮಹಾಲಕ್ಷ್ಮಿ ಮತ್ತು ಪರಿವಾರ ದೈವಗಳು, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ನಾನು ಬಹಳ ಗೌರವದಿಂದ ಕಾಣುವಂತಹ ಮಾಣಿಲದ ಸ್ವಾಮೀಜಿಯವರೇ, ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕೆಲಸ ಮಾಡುವಂತಹ ನನ್ನ ಆತ್ಮೀಯರಾಗಿರುವಂತಹ ಹರೀಶ್ ಭಟ್ಟಾರಿಯವರೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಭಗವದ್ಭಕ್ತರೇ, ಶ್ರದ್ಧೆಯ ತಾಯಂದಿರೇ, ವಿಶೇಷವಾಗಿ ಈ ಒಂದು 48 ದಿವಸಗಳ ಕಾಲದ ಸಾಮೂಹಿಕ ಶ್ರೀಲಕ್ಷ್ಮೀ ಪೂಜೆ ಭಾರಿ ವಿಶೇಷವಾದಂಥ ಕಾರ್ಯಕ್ರಮ. ಮಾಣಿಲದ ಸ್ವಾಮೀಜಿಯವರು ನನಗೆ ಪೂರ್ವಾಶ್ರಮದಲ್ಲೇ ಭಾಳ ಆತ್ಮೀಯರು.
ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕುಗ್ರಾಮಗಳಿದ್ದರೆ ಅದರಲ್ಲಿ ಮಾಣಿಲ ಕೂಡ ಒಂದು ಕುಗ್ರಾಮ ಒಂದು ಕಾಲದಲ್ಲಿ. ಯಾವ ರಾಜಕಾರಣಿ ಕೂಡ ಈ ಭಾಗದತ್ತ, ಈ ಕುಗ್ರಾಮಗಳತ್ತ ಬರುವುದೇ ಇಲ್ಲ. ನಾನು ಒಂದು ರಾಜಕೀಯ ಪಕ್ಷದಲ್ಲಿ ಕೆಲಸ ಮಾಡುವವ. ಸಾಮಾನ್ಯವಾಗಿ ರಾಜಕಾರಣಿಗಳಿಗೆ ಹಳ್ಳಿಯ ಪ್ರದೇಶಗಳಿಗೆ ಹೋಗುದಂತೆ ಸ್ವಲ್ಪ ಆಲಸ್ಯ. ಆದರೆ ನಮ್ಮ ಗುರುಗಳಿಗೆ ದೇವರ ಒಂದು ಆ ಮಹಾಲಕ್ಷ್ಮಿಯ ಪ್ರೇರಣೆ ಸುಮಾರು 25-26 ವರ್ಷಗಳ ಹಿಂದೆ ಆ ಪ್ರೇರಣೆ ಸಿಕ್ಕಿ ಬಹುಶಃ ಇಂಥ ಒಂದು ಕುಗ್ರಾಮವನ್ನು ಅವರೊಂದು ಪರಿವರ್ತನೆ ಮಾಡಿ ಒಂದು ದೇವಿ ಕ್ಷೇತ್ರವನ್ನು ಇಲ್ಲಿ ಮಾಡಿ ಇವತ್ತು ಭಾಳಷ್ಟು ಸಾವಿರಾರು ಮಂದಿ ಈ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದಲ್ಲಿ ದೇವರ ದರ್ಶನವನ್ನು ಮಾಡುವಂತಹ ಒಂದು ಭಾಗ್ಯ ಇವತ್ತು ನಮ್ಮವರಿಗೆ ಸಿಕ್ಕಿದರೆ ಅದಕ್ಕೆ ಸ್ವಾಮೀಜಿಗಳಿಗೆ ಎಷ್ಟು ನಾವು ಕೃತಜ್ಞತೆಗಳು ಹೇಳಿದರೂ ಸಾಲದು. ನಾನು ಸುಮಾರು ಒಂದು 10-15 ವರ್ಷದ ಹಿಂದೆ ಪ್ರಥಮ ಬಾರಿಗೆ 15-20 ವರ್ಷದ ಹಿಂದೆ ಪ್ರಥಮ ಬಾರಿಗೆ ಇಲ್ಲಿಗೆ ಬಂದಾಗ ಈ ಹಾಲೆಲ್ಲ ಇರಲಿಲ್ಲ. ಆಗ ಕೆಳಗೆ ಮಾತ್ರ ಕಟ್ಟಡ ಇತ್ತು. ಸ್ವಾಮೀಜಿಯವರು ಅಲ್ಲಿ ದೇವರ ಒಂದು ಪೂಜೆಯನ್ನು ಮಾಡ್ತಾಯಿದ್ದರು. ನನಗೆ ಆಶ್ಚರ್ಯ ಆಗಿತ್ತು, ಈ ಗುಡ್ಡದ ಇಲ್ಲಿ ಯಾರು ಬರ್ತಾರಪ್ಪ, ಸ್ವಾಮೀಜಿಯವರು ಏನೊಂದು ಸಾಹಸವನ್ನು ಮಾಡಿದ್ದಾರೆ, ಏನು ಕೈ ಹಾಕಿದ್ದಾರೆ ಈ ಸಾಹಸಕ್ಕೆ ಅಂತ ನನ್ನ ಮನಸ್ಸಲ್ಲಿ ಅನಿಸಿತ್ತು. ಆದರೆ ದೇವರ ಸಂಕಲ್ಪ ಬೇರೆ ಇದೆ. ನಾವು ಏನು ಎಣಿಸಿದ್ರು ಅದು ಆಗಬೇಕಂತೇನಿಲ್ಲ. ದೇವರ ಸಂಕಲ್ಪ, ದೈವ ಸಂಕಲ್ಪ ಅಂತ ಒಂದು ಬೇರೆ ಇದೆ, ಅದು ಹಾಗೇ ಆಗ್ತದೆ. ಬಹುಶಃ ಸ್ವಾಮೀಜಿಗೆ ಒಂದು ದೊಡ್ಡ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾರೆ. ಈ ಊರಿನ ಜನರು, ಪರ ಊರಿನ ಜನರು ಕೂಡ ಬಹುಶಃ ಆ ಶಕ್ತಿಯನ್ನು ಅವರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಈ ಮಟ್ಟಕ್ಕೆ ಇವತ್ತು ಬಂದು ನಿಲ್ಲಿಸಿದ್ದಾರೆ. 48 ದಿವಸಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮ ಅಂದರೆ ಸಣ್ಣ ಸಂಗತಿ ಅಲ್ಲ ಅದು. ಆದರೆ ಒಂದು ನನಗೆ ಭಾಳ ಧೈರ್ಯ ಇದೆ. ನಾನು ಸುಮಾರು ವರ್ಷದಿಂದ ಒಂದು 10-40 ವರ್ಷದಿಂದ, ನನಗೀಗ 69 ವರ್ಷ, ಸುಮಾರು ಒಂದು 40-42 ವರ್ಷದಿಂದ ನಾನು ದೇವರ ಕೆಲಸ, ದೈವದ ಕೆಲಸವನ್ನು, ನನ್ನ ಕುಟುಂಬದ ದೈವದ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದೇನೆ. ನನ್ನ ಮಟ್ಟಿಗೆ ಅದು ನನಗೆ ಹೇಗೆ ಸಮಾಧಾನ ಆಗ್ತದೆ, ನನಗೆ ದೇವರ ಏನು ಪ್ರೇರೇಪಣೆ ಇದೆ, ಏನು ಶಕ್ತಿ ಕೊಡ್ತಾರೆ ಅದರ ಪ್ರಕಾರ ನಾನು ಮಾಡ್ತಾಯಿದ್ದೇನೆ. ಅಣ್ಣಂದಿರೆಲ್ಲ ದೂರ ಇದ್ದಾರೆ, ಎಲ್ಲ ಸಮಯಕ್ಕಾಗಿ ಬರ್ತಾರೆ. ಎಲ್ಲವನ್ನು ನಾನು ಇಲ್ಲಿ ನನ್ನ ಮನೆಯಲ್ಲಿ ಅಥವಾ ನನ್ನ ದೇವಸ್ಥಾನದ ಕೆಲಸವನ್ನು ನಾನು ಮಾಡಿಸ್ತಾ ಇದ್ದೇನೆ. ಒಂದಂತೂ ನನಗೆ ಭಾಳ ಧೈರ್ಯ ಏನು ಅಂತ ಹೇಳಿದರೆ, ನಾವು ದೇವರ ಕೆಲಸ, ದೈವದ ಕೆಲಸಕ್ಕೆ ಶ್ರದ್ಧೆಯಿಂದ, ಮನಸ್ಸಿನಿಂದ, ಒಳ್ಳೆಯ ಮನಸ್ಸಿನಿಂದ, ಸನ್ಮನಸ್ಸಿನಿಂದ ಇಳಿದರೆ ಅದು ಖಂಡಿತವಾಗಿ ಅದು ಆಗೇ ಆಗ್ತದೆ. ಯಾಕಂದರೆ ಅದಕ್ಕೆ ದೇವರ ಅನುಗ್ರಹ ಸಿಗ್ತದೆ, ಜನರ ಸಹಕಾರ ಸಿಗ್ತದೆ. ಇದಕ್ಕೆ ನನಗೆ ತುಂಬ ಉದಾಹರಣೆಗಳನ್ನು ಹೇಳ್ಬೋದು. ನಾನು ಅದನ್ನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ, ಸಮಯದ ಅಭಾವ ಇದೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ಮಾಡಬೇಕಿದ್ರೆ ಸಣ್ಣ ಸಂಗತಿ ಅಲ್ಲ, ಅದು ದೊಡ್ಡ ಖರ್ಚಿದೆ. 48 ದಿವಸ ನಿರಂತರ ಅನ್ನ ಸಂತರ್ಪಣೆ ಆಗಬೇಕು, ಸಣ್ಣ ಖರ್ಚಲ್ಲ. ಹಾಗಂತ ನಾವು ಯಾರೂ ಹೆದರುವಂಥ ಅಗತ್ಯ ಇಲ್ಲ. ಹಿಂದೂ ಸಮಾಜಕ್ಕೆ ಶಕ್ತಿ ಇದೆ. ಹಿಂದೂ ಸಮಾಜ ಎದ್ದೇಳಬೇಕು, ಅಷ್ಟೇ ಇರುವಂಥದ್ದು. ಇನ್ನೊಂದು ಭಾಗದಲ್ಲಿ ಇನ್ನೊಂದು ಧರ್ಮದವರು ಇಡೀ ಅವರ ಸಾಮ್ರಾಜ್ಯವನ್ನು ಬೆಳೆಸ್ತಾ ಇದ್ದಾರೆ. ಇದು ಕರ್ನಾಟಕ ಆದರೂ ಕೂಡ ಕೇರಳದ ಗಡಿ. ನಾನು ಕೇರಳದವ, ನಮಗೆ ಇಲ್ಲಿ ಏನು ವ್ಯತ್ಯಾಸ ಇಲ್ಲ, ದೂರದ ವ್ಯತ್ಯಾಸ ಇಲ್ಲ. ಒಂದು 5 ಕಿಲೋಮೀಟ್ರ್ ಆಚೆ ಹೋದರೆ ನಿಮಗೆ ಕೇರಳ ಸಿಗ್ತದೆ, ನಮಗೆ ಆಚೆಯಿಂದ 5 ಕಿಲೋಮೀಟ್ರ್ ಈಚೆ ಬಂದರೆ ಕರ್ನಾಟಕ ಸಿಗ್ತದೆ. ಕೇರಳದ ಪರಿಸ್ಥಿತಿ ನಿಮಗೆ ಗೊತ್ತಿದೆ. ಹಿಂದೂ ಸಮಾಜ ಎದ್ದೇಳದಿದ್ದರೆ ಮುಂದಿನ ದಿನಗಳಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಕಷ್ಟ ಎಂಬುದನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಲವ್ ಜಿಹಾದಿನ ಬಗ್ಗೆ ಗುರುಗಳು ಪ್ರಸ್ತಾಪ ಮಾಡಿದರು. ನಮ್ಮ ಎಷ್ಟೋ ಹೆಣ್ಣು ಮಕ್ಕಳು ಇವತ್ತು ಅನ್ಯ ಧರ್ಮೀಯರೊಟ್ಟಿಗೆ ಹೋಗುವಂತ ನೋಡಿದರೆ ನಮಗೆ ನಿದ್ದೆ ಬರೋದಿಲ್ಲ ಅದನ್ನು ಎಣಿಸಿದರೆ. ನಮ್ಮ ಕೇರಳದಲ್ಲೇ ಜಾಸ್ತಿ ಅದು. ಆದರೆ ಏನು ಮಾಡೋಣ, ಇದಕ್ಕೇನು ಪರಿಹಾರ ಏನಿಲ್ಲ. ಯಾರು ಕೂಡ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರವರೇ ಸ್ವಂತವಾಗಿ ತಿಳ್ಕೊಳ್ಬೇಕಾಗ್ತದೆ. ಒಂದು ನಾನು ಎಲ್ಲ ತಾಯಂದಿರಂತರ ನನ್ನ ಭಾಳ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಚಿಕ್ಕಂದಿನಲ್ಲೇ ದೇವರ ಬಗ್ಗೆ, ದೇವರ ಕೋಣೆ ಕರ್ಕೊಂಡೋಗಿ, ನಾವು ನೋಡ್ತಾ ಇದ್ದೇವೆ ತುಂಬ, ನಮ್ಮ ಸಂಬಂಧಿಕರ ಮನೆಯಲ್ಲಿ ನೋಡ್ತಾ ಇದ್ದೇವೆ. ಸಣ್ಣ ಮಕ್ಕಳು 2 ವರ್ಷದ ಮಗುವಾದ ಕೂಡಲೇ ಒಂದು ಮೊಬೈಲನ್ನು ಕೊಟ್ಟು ಬಿಡ್ತೇವೆ. ಆ ಮಗುಗೆ 2 ವರ್ಷದಿಂದ ಮತ್ತೆ ಮೊಬೈಲ್ ಬಿಟ್ಟರೆ ಬೇರೆ ಲೋಕವೇ ಇರುವುದಿಲ್ಲ. ದೇವರ ಕೋಣೆ ಕರ್ಕೊಂಡು ಹೋಗುವುದಿಲ್ಲ. ನಮ್ಮ ಕಾಲದಲ್ಲಿ ನಾವು ಸಣ್ಣದಿರೋ ಮೊಬೈಲ್ ಇರಲಿಲ್ಲ.
ನಮ್ಮನ್ನು ಅಮ್ಮ ದೇವರ ಕೋಣೆ ಕರ್ಕೊಂಡು ಹೋಗಿದ್ದಾರೆ, ವಾರಕ್ಕೊಂದ್ಸಲ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಹಿರಿಯರ ಕಾಲು ಮುಟ್ಟಿ ನಮಸ್ಕಾರ ಮಾಡಿಸುವಂಥ ಒಂದು ಆ ಸಂಗತಿಯನ್ನು ನಮಗೆ ಹೇಳಿಕೊಟ್ಟಿದ್ದಾರೆ, ಆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ನಾವು ಯಾಕೆ ಮಾಡೋದಿಲ್ಲ ಇವತ್ತು? ಮಗು ಹತ್ರ ನಾವು ಮೊಬೈಲ್ ಕೊಡೋದು, ಆ ಮಗುವಿಗೆ ಮೊಬೈಲ್ ಬಿಟ್ಟರೆ ಏನು ಬೇಡ. ದೇವರ ಒಂದು 2 ಸ್ಮರಣೆ ಆದರೂ ಮಾಡುವಂಥ ಒಂದು ಭಜನೆ ನಮಗೆಲ್ಲ ಚಿಕ್ಕಂದಿಲ್ಲ ಭಜನೆ ಹೇಳಿಕೊಟ್ಟಿದ್ದಾರೆ ಅಮ್ಮ. ನಿತ್ಯ ಭಜನೆ ನಮ್ಮ ಮನೇಲಿ ಆಗ್ತಾಯಿತ್ತು. ಇವತ್ತು ಕೂಡ ನನ್ನ ಹೆಂಡತಿ, ನನಗೆ ಪುರುಸೊತ್ತಿರೋದು, ಯಾಕಂದ್ರೆ ನಾನು ಬೆಳಿಗ್ಗೆ ಹೋದರೆ ನಾನು ಸಾಮಾಜಿಕ ಜೀವನದ ಆಚೆ ಹೋದರೆ ನಾನು ಮುಟ್ಟುವುದಿಲ್ಲ. ಆದರೆ ನನ್ನ ಹೆಂಡತಿ 2 ಭಜನೆ ಅವಳಷ್ಟಾಗಿ ಹಾಡ್ತಾಳೆ ದೇವರ ಮುಂದೆ ಕೂತು. ಅದು ಬೇಡವಾ ನಮಗೆ? ನಮ್ಮ ಮಕ್ಕಳಿಗೆ ಅದನ್ನು ಹೇಳಿಕೊಡ್ಬೇಡವಾ? ಇದೆಲ್ಲ ಹಿಂದೂ ಸಮಾಜಕ್ಕೆ ಪೂರಕವಾಗಿರುವಂಥ ಸಂಗತಿಗಳನ್ನು ನಾವು ಮುಂದಿನ ದಿನಗಳಲ್ಲಿ ಇದನ್ನು ಈಗಲೇ ನಾವು ಇದಕ್ಕೆ ಜಾಗೃತ ಆಗದಿದ್ದರೆ ಹಿಂದೂ ಸಮಾಜ ಭಾಳ ಕಷ್ಟಪಡುವಂತಹ ದಿನಗಳು ನಾವು ಮುಂದಿನ ದಿನಗಳು ನಾವು ಇರಲಿಕ್ಕಿಲ್ಲ. ನಾನು ಇನ್ನೊಂದು 15 ವರ್ಷ ಬದುಕ್ಬೋದು. ಆದರೆ ನಮ್ಮ ಮಕ್ಕಳು ಇರಬೇಕಲ್ಲ, ನಮ್ಮ ಮಕ್ಕಳು ಎಷ್ಟೋ ವರ್ಷ ಬದುಕಬೇಕಲ್ಲ. ಎಷ್ಟೋ ವರ್ಷ ಈ ದೇಶವನ್ನು ಸುಮಾರು 500 ವರ್ಷ ಮುಸಲ್ಮಾನರು ಆಡಳಿತ ಮಾಡಿದ್ದಾರೆ, ಒಂದು 200 ವರ್ಷ ಇಂಗ್ಲೀಷರು ಆಡಳಿತ ಮಾಡಿದ್ದಾರೆ. ಮತ್ತೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಾವು ಹಿಂದೂ ದೇಶ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಆದರೂ ಕೂಡ ನಮ್ಮಲ್ಲಿ ಹಿಂದೂಗಳೇ ಇವತ್ತು ಭಾರತವನ್ನು ಹಿಂದೂ ದೇಶ ಅಂತ ಹೇಳಿದ ಕೂಡಲೇ ಅದನ್ನು ವಿರೋಧ ಮಾಡುವವರಿದ್ದಾರೆ. ಇದು ಹಿಂದೂ ದೇಶ ಆಗಲಿಕ್ಕೆ ಬಿಡಬಾರ್ದು ಅಂತ ಹಿಂದೂಗಳು ಹೇಳ್ತಾ ಇದ್ದಾರೆ. ಎಂಥ ಅವಸ್ಥೆ, ಎಂಥ ದುರವಸ್ಥೆ ನೋಡಿ. ಇರಲಿ, ಅದೊಂದು ಭಾಗ, ಅದು ರಾಜಕೀಯದ ಒಂದು ಭಾಗ, ನಾನು ಅದಕ್ಕೆ ಹೋಗುವುದಿಲ್ಲ ನಾನು. ಆದರೆ ಹಿಂದೂಗಳು ನಾವು ಎದ್ದೇಳಬೇಕ್ರೆ ಇಂಥ ಕ್ಷೇತ್ರಗಳು ಬೆಳಗಬೇಕು. ನಾವೆಲ್ಲ ಮನುಷ್ಯರು, ನಾವೆಲ್ಲ ಶಾಶ್ವತರು ಯಾರೂ ಅಲ್ಲ. ಇಲ್ಲಿ ಏನು 150 ವರ್ಷ ನಮಗೆ ಬದುಕಲಿಕ್ಕೆ ಆಸೆ ಇರ್ಬೋದು, ಆದರೆ ಬದುಕುವುದಿಲ್ಲ, ಅದು ನಮಗೆಲ್ಲರಿಗೂ ಗೊತ್ತಿರಬೇಕಲ್ಲ. ಅದಕ್ಕೆ ತಿಳಿದವರು ಹೇಳಿದ ಒಂದು ಭಾಳ ಸುಂದರವಾದಂಥ ಮಾತಿದೆ, ಹುಟ್ಟು ಆಕಸ್ಮಿಕ, ಬದುಕು ಕರ್ತವ್ಯ, ಮರಣ ಅನಿವಾರ್ಯ, ಕೊನೆಯದು ನೆನಪು ಶಾಶ್ವತ ಅಂತ. ಮನುಷ್ಯ ಯಾರು ಕೂಡ ನಾವೇನು ಅಪ್ಲಿಕೇಶನ್ ಹಾಕಿ ಬಂದವರು ಯಾರೂ ಅಲ್ಲ. ನಮಗೆಲ್ಲ ದೇವರ ಅನುಗ್ರಹ, ಗುರು ಹಿರಿಯ ಅನುಗ್ರಹದಿಂದ ನಮ್ಮ ಜನ್ಮ ಆಗ್ತದೆ. ಜನ್ಮ ಆದ ಮೇಲೆ ಬದುಕು, ಆ ಬದುಕನ್ನು ಸಾರ್ಥಕ ಮಾಡಬೇಕಂತೆ. ಬದುಕು ಎಂಬುದು ಕರ್ತವ್ಯ ಅಂತ. ಕರ್ತವ್ಯದ ರೀತಿಯಲ್ಲೇ ಬದುಕನ್ನು ಮಾಡಬೇಕು. ನಂತರ ಬರುವಂಥದ್ದು ಮರಣ, ಅದನ್ನು ಸ್ವೀಕಾರ ಮಾಡಲೇಬೇಕು ನಾವು. ಕೊನೆಗೆ ಮರಣದ ನಂತರ ಇರುವಂಥದ್ದು ನೆನಪು. ಆ ನೆನಪು ಉಳಿಬೇಕಾದರೆ ಬದುಕೆಂಬ ನಮ್ಮ ಜೀವನವನ್ನು ಕರ್ತವ್ಯ ರೀತಿಯಲ್ಲಿ ಮಾಡಬೇಕಾದ್ರೆ ಏನು ಕರ್ತವ್ಯ? ಮೊದಲ ಕರ್ತವ್ಯ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡುವಂಥದ್ದು. ನಾನು 10 ವರ್ಷ ಇರುವಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗೆ ಹೋದವ. ನನಗೆ ಅಲ್ಲಿ ಶಾಖೆ ತೆಗೆಯುವಂಥ ನನ್ನ ಮುಖ್ಯ ಶಿಕ್ಷಕರು ಒಂದು ಹೇಳಿದ ಮಾತು ನನಗೆ ಇವತ್ತು ಕೂಡ ಮರೀಲಿಲ್ಲ. ನಾನು ಅದನ್ನು ನಮಗಾಗಿ ಸ್ವಲ್ಪ ಸಮಾಜಕ್ಕಾಗಿ ಸರ್ವಸ್ವ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ನಾನು ಇವತ್ತು ಕೂಡ ನನ್ನ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ. ನಾನು ನನ್ನ ಮಟ್ಟಿಗೆ ನನಗೆ ಆಗುವಷ್ಟು ಮಟ್ಟಿಗೆ ನಾನು ಸಮಾಜ ಸೇವೆಯನ್ನು ಮಾಡ್ತಾಯಿದ್ದೇನೆ. ನಾನು ನನ್ನ ಬಗ್ಗೆ ಚಿಂತನೆ ಮಾಡೋದಕ್ಕಿಂತ ಹೆಚ್ಚು ಸಮಾಜದ ಬಗ್ಗೆ ಚಿಂತನೆ ಮಾಡುವ. ನನಗೆ ಎಷ್ಟು ಶಕ್ತಿ ಭಗವಂತ ಧಾರಾಳ ಒಂದು ಕಾಲದಲ್ಲಿ ಕೊಟ್ಟಿದ್ದರು ನನ್ನ ಅಮ್ಮನಿಗೆ. ಆಮೇಲೆ ಅದೆಲ್ಲ ಹೋಯಿತು, ಭೂಮಿಯೆಲ್ಲ ಹೋಯಿತು, ನಮಗೆ ಲ್ಯಾಂಡ್ ರಿಫಾರ್ಮ್ಸ್ ಬಂದ ಭೂಮಿ ಹೋಯಿತು. ಆದರೆ ನಮ್ಮಷ್ಟಿಗೆ ಇವತ್ತು ನನಗೆ ಅಣ್ಣ ತಮ್ಮಂದರಿಗೆ ನಮಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ನಾವು ಸಮಾಜಕ್ಕೆ ನಾವು ನಮ್ಮ ಸೇವೆಯನ್ನು ಮಾಡ್ತಾ ಇದ್ದೇವೆ. ಗುರುಗಳ ಜೊತೆ ನಾವು ಯಾವತ್ತೂ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ತುಂಬ ಯಶಸ್ವಿಯಾಗಿ ನಡೀಲಿ. ಭಾಳಷ್ಟು ವೇದಿಕೆಯಲ್ಲಿ ಹಿರಿಯರಿದ್ದಾರೆ. ನಮ್ಮಿಂದ ಏನಾಗ್ತದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಎಂಬ ಒಂದು ಮಾತನ್ನು ಹೇಳುತ್ತಾ ಕೊನೆಯದಾಗಿ ನಿಮ್ಮಲ್ಲ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನನಗೆ 12:45 ಆಗುವಾಗ ಐಲ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದೆ. ಒಂದು ಉತ್ತರ ಕ್ರಿಯಾ ಭಾಗದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದೆ. 12:10 ಆಯ್ತು. ಒಂದು 5 ನಿಮಿಷ ಇದ್ದು ಗುರುಗಳು ಇರುವಾಗ ನಾನು ಎಲ್ಲಿ ಕೂಡ ಸ್ವಾಮೀಜಿಗಳು ಗುರುಗಳು ಇರುವಂತಹ ನನಗೆ ಒಡಿಯೂರು ಸ್ವಾಮೀಜಿಯವರು, ಮಾಣಿಲ ಸ್ವಾಮೀಜಿಯವರು, ಕೊಂಡೇವರು ಸ್ವಾಮೀಜಿಯವರು ಮತ್ತು ಯಡ್ನೀರು ಸ್ವಾಮೀಜಿ 4 ಮಂದಿ ಕೂಡ ನನಗೆ ಭಾಳ ಆತ್ಮೀಯರು. ನಾನು ಭಾಳ ಗೌರವ ಕೊಡುವಂಥ ಸ್ವಾಮೀಜಿಗಳು ಇರುವಂತಹ ವೇದಿಕೆಯಲ್ಲಿ ಅವರು ಇರುವಾಗ ಎದ್ದು ಹೋಗುವುದರಲ್ಲಿ ನಾನು ಭಾಳ ಹಿಂದೆ. ಅದು ಒಂದು ರೀತಿಯಲ್ಲಿ ಅವರಿಗೆ ಅವಮಾನವ ಅಂತ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ಆದರೆ ಇವತ್ತು ಅನಿವಾರ್ಯ. ಬಂದ ಕೂಡಲೇ ಗುರುಗಳಿಗೆ ಹೇಳಿದ್ದೇನೆ, 12:45 ಐಲಕ್ಕೆ ಹೋಗಬೇಕು ಗುರುಗಳೇ, ನನಗೆ ಅನುಮತಿಯನ್ನು ಕೊಡಬೇಕು ಅಂದರೆ ನೀವೆಲ್ಲರೂ ವೇದಿಕೆಯಲ್ಲಿರೋ ಗುರುಗಳು ಮತ್ತು ಎಲ್ಲರೂ ಕೂಡ ಅನುಮತಿಯನ್ನು ಕೊಡಬೇಕು ಎಂಬುದಾಗಿ ವಿನಂತಿಸುತ್ತಾ ನಾವೆಲ್ಲ ಗಟ್ಟಿಯಾಗಿ ಒಗ್ಗಟ್ಟಾಗಿ ನಿಲ್ಲೋಣ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಸರ್ವೇ ಜನ ಸುಖಿನೋ ಭವಂತು ಎಂಬುದಾಗಿ ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಆಸೀನರಾಗಿರುವಂಥ ಎಲ್ಲ ಹಿರಿಯರೇ, ಅದೇ ರೀತಿ ಮಾಣಿಲ ಕ್ಷೇತ್ರದಲ್ಲಿ ನೆಲೆಯಾಗಿರುವಂಥ ಶ್ರೀ ಮಹಾಲಕ್ಷ್ಮಿ ದೇವರನ್ನು ಮನಸಾರೆ ಸ್ಮರಿಸಿಕೊಂಡು ಇಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಗುರು ಪರಂಪರೆಯ ಶ್ರೇಷ್ಠ ಗುರುಗಳು ಆಗಿರುವಂಥ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ಪೊಡಮಡುತ್ತಾ
ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಹರೀಶ್ ಭಟ್ಟಾರೇಚಿಯವರು, ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂಥ ಗೋಪಾಲಕೃಷ್ಣ ಪೈಗಳು, ಕೊಡುಗೈ ದಾನಿಗಳು, ನಮಗೆಲ್ಲ ತಿಳಿದಿರುವ ಹಾಗೆ ಅಮರನಾಥ ಜೇರು ಅರಿಕಲ್ಲಿನವರು, ಸತೀಶ್ ಚಂದ್ರ ಭಂಡಾರಿಯವರೇ, ಚಂದಪ್ಪ ಮುಳ್ಯನವರೇ, ಸಚ್ಚಿದಾನಂದ ಸಾಲಿಯನವರೇ, ಅದೇ ರೀತಿ ಸಂಜೀವ ಪೂಜಾರಿ, ಅದೇ ರೀತಿ ನನ್ನನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಮಂತ್ರಿಸಿದವರು ನಮ್ಮ ಚೆನ್ನಪ್ಪ ಮುಳ್ಯರು. ಒಂದಿನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರ್ತಾ ಇದ್ದೆ. ಸೊ ಇಲ್ಲಿ ಆ ಕಾರ್ಯಕ್ರಮಕ್ಕೆ ಬರ್ತಾ ಇರುವಾಗ ಅವರ ಫೋನು ಕರೆ ಬಂತು. ನನಗಾಯ್ತು, ಏನೋ ಇಲ್ಲಿ ಶ್ರೀಕೃಷ್ಣನ ಆಶ್ರಮಕ್ಕೆ ಕುಚೇಲನ ಹಾಗೆ ಆಯ್ತಾ ಏನೋ. ಯಾಕಂದರೆ ಒಂದು ಸ್ವಾಮೀಜಿಯವರು ಕೂತಿರುವಂಥ ಒಂದು ವೇದಿಕೆಯಲ್ಲಿ ಒಂದೆರಡು ಮಾತಾಡುವಂಥ ಸೌಭಾಗ್ಯ ಸಿಕ್ಕಿದ್ದು ನನ್ನ ಪೂರ್ವಜನ್ಮದ ಪುಣ್ಯವ ಅಲ್ಲ. ನನ್ನ ತಂದೆಯವರು ಹಿಂದೆ ಆವಾಗ ಮಾಣಿಲ ಕ್ಷೇತ್ರಕ್ಕೆ ಬರ್ತಾಯಿದ್ರು. ಅವರು ಅನೇಕ ವರ್ಷ ಯಕ್ಷಗಾನ ಮೇಳದಲ್ಲಿ ತಿರುಗಾಟ ಮಾಡಿದವರು. ಹಾಗಾಗಿ ಆಗಾಗ ಸ್ವಾಮೀಜಿಯವರಿಗೆ ಅವರಲ್ಲಿ ತುಂಬ ಪ್ರೀತಿ ಇತ್ತು, ಇವರಿಗೂ ಕೂಡ ಇಲ್ಲಿ ತುಂಬ ಭಕ್ತಿ ಇತ್ತು. ಹಾಗೆ ಬರ್ತಾಯಿದ್ರು. ಹಾಗಾಗಿ ಏನೋ ಒಂದು ನಮ್ಮ ಕೆಲವು ಸಲ ಪುಣ್ಯದ ಫಲ ಆಗಿರ್ಬೋದು ಅಂತ ಭಾವಿಸಿದೆ. ಹಾಗೆ ಇಲ್ಲಿಗೆ ನಾವೊಬ್ಬ ಅತಿಥಿಯಾಗಿ ಬಂದಿದ್ದಲ್ಲ, ಒಬ್ಬ ಇಲ್ಲಿಗೆ ಯಾವಾಗಲೂ ಬರುವ ಒಬ್ಬ ಭಕ್ತನಾಗಿ ಬಂದಿದ್ದೇನೆ. ಯಾಕಂದರೆ ನಾನು ಕೆಲವೆಲ್ಲ ಕ್ಷೇತ್ರಗಳು, ಪ್ರಧಾನವಾಗಿ ನಾನು ಒಡಿಯೂರು ಗುರುದೇವಾನಂದ ಸ್ವಾಮೀಜಿಯವರ ಅಲ್ಲಿಯ ಆಶ್ರಮಕ್ಕೆ ವರ್ಷದಲ್ಲಿ ಕೆಲವು ಸಲ ಹೋಗಲಿಲ್ಲ ಅಂದರೆ ನನ್ನ ಮನಸ್ಸಿಗೆ ಏನೋ ಒಂದು ಕಿರಿಕಿರಿ ಆಗ್ತವೆ. ಅದೇ ರೀತಿ ಮಾಣಿರಕ್ಕೂ ಹಾಗೆ ನಾನು ಸ್ವಲ್ಪ ದಿವಸದ ಹಿಂದೆ ಬಂದಿದ್ದೆ. ಇಲ್ಲಿ ಕೂಡ ಒಂದು 10 ಸಲಕ್ಕಿಂತ ವರ್ಷದಲ್ಲಿ ಹೆಚ್ಚು ನಾನು ಇಲ್ಲಿಗೆ ಬರ್ತೇನೆ. ಅದೇ ರೀತಿ ನಾನು ಇನ್ನೊಂದು ಮಠಕ್ಕೆ ಹೋಗ್ತೇನೆ ಅಂದರೆ ಎಡನೀರು ಸ್ವಾಮಿಗಳ ಮಠ. ನಮಗೆ ಗೊತ್ತಿದೆ, ಕಳೆದ ವರ್ಷ ನಾವು ನಂಬಿಕೆಯಲ್ಲಿರ್ತೇವೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದರೆ ನಮ್ಮ ಮನಸ್ಸಿಗೆ ಅತ್ಯಂತ ಒಂದು ಆಧ್ಯಾತ್ಮಿಕ ಚಿಂತನೆಗಳನ್ನು ನಾವು ಬೆಳೆಸಬೇಕು ಅಂತ. ಬರೀ ಹಣ ಮಾಡುವುದು ಮಾತ್ರ ಉದ್ದೇಶ ಅಲ್ಲ, ಸ್ವಲ್ಪ ಪುಣ್ಯ ಸಂಚಯನ ನಮ್ಮ ಜೀವನದಲ್ಲಿ ಪುಣ್ಯ ಸಂಚಲನವನ್ನು ನಾವು ಮಾಡಿಕೊಡಬೇಕು. ಅದು ನಮ್ಮ ಜೀವನಕ್ಕೆ ಉತ್ತಮ ಆರೋಗ್ಯವನ್ನು, ಉತ್ತಮ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ. ಹಾಗಂತ ನಮ್ಗೆ ಗೊತ್ತಿದೆ, ಹಿಂದೆ 18 ದಿವಸಗಳ ಕುರುಕ್ಷೇತ್ರ ಯುದ್ಧ ಆಯಿತು. ಯುದ್ಧ ಆಗುವಾಗ ದುರ್ಯೋಧನನಿಗೆ ಸಂಪೂರ್ಣ ವಿಶ್ವಾಸ ಇತ್ತು, ಭೀಷ್ಮಾಚಾರ್ಯರಲ್ಲಿ ನಮಗೆ ಯುದ್ಧದಲ್ಲಿ ಜಯ ತಂದು ಕೊಡ್ತಾರೆ ಅಂತ. ಆದರೆ ದುರ್ಯೋಧನನ ಉದ್ದೇಶ ಏನಾಗಿತ್ತು ಅಂದರೆ ಕೆಟ್ಟ ಉದ್ದೇಶ ಆಗಿತ್ತು. ಯಾಕಂದರೆ 10 ದಿವಸ ಅಲ್ಲ 18 ದಿವಸ ಕೂಡ ಹೋರಾಡುವಂತಹ ಶಕ್ತಿ ಭೀಷ್ಮಾಚಾರ್ಯರಿಗಿತ್ತು. ವಯೋವೃದ್ಧರು, ಜ್ಞಾನವೃದ್ಧರು, ಅತ್ಯಂತ ಬಲಿಷ್ಠರಾಗಿದ್ದರು. ಆದರೂ ಕೂಡ ಅವರು 10 ದಿವಸ ಆಗುವಾಗ ಮೊದಲೇ ಹೇಳಿದ್ದಾರೆ, ವರ್ಷದಲ್ಲಿ 10,000 ಸಹಸ್ರ ಸೈನಿಕರನ್ನು ಪಾಂಡವರ ಪಕ್ಷದಿಂದ ನಾನು ನಾಶ ಮಾಡ್ತೇನೆ, ಆದರೆ 5 ಪಾಂಡವರಲ್ಲಿ ಒಬ್ಬನನ್ನು ನಾನು ಮುಟ್ಲಿಕ್ಕಿಲ್ಲ. ಯಾಕಂದರೆ ಪಾಂಡವರಲ್ಲಿ ಧರ್ಮ ಇದೆ ಅಂತ ಅವರಿಗೆ ಗೊತ್ತಿತ್ತು. ಹಾಗಾಗಿ 10 ದಿನಗಳ ಯುದ್ಧದಲ್ಲಿ ಅವರು ಆ ನಂತರ ಅವರ ಮರಣ ಶಯ್ಯೆಯಲ್ಲಿ ಮಲಗಿಕೊಂಡರು. ನಂತರ 5 ದಿವಸ ದ್ರೋಣಾಚಾರ್ಯರಿಗೆ ಪಟ್ಟವನ್ನು ಕಟ್ಟಿದರು. ದ್ರೋಣಾಚಾರ್ಯರಿಗೂ ಕೂಡ ಗೊತ್ತಿತ್ತು ಜಯವನ್ನು ತಂದು ಕೊಡ್ಬೋದು, ಆದರೆ ನ್ಯಾಯ ಇರುವುದು ಪಾಂಡವರಲ್ಲಿ ಅಂತ ಹೇಳಿದ ಕಾರಣ 5 ದಿವಸ ಆಗುವಾಗ ಮಗ ಸತ್ತ ಅಂತ ಧರ್ಮರಾಯ ಒಂದು ಘೋಷ ಮಾಡಿದ ಕೂಡಲೇ ಮಗನ ಮೇಲಿನ ಪ್ರೀತಿ. ಯಾಕಂದರೆ ದುರ್ಯೋಧನವರಿಗೆ ಅಷ್ಟು ಆಶ್ರಯ ಕೊಟ್ಟರೂ ಕೂಡ ಅವರು ಮಗನ ಮೇಲಿನ ಪ್ರೀತಿಯಿಂದ ಅವರ ಶರೀರವನ್ನು ಬಿಟ್ಟರು ನೇರವಾಗಿ ಆ ಕಡೆಗೆ ಹೋದರು. ಆನಂತರ 2 ದಿವಸ ಕರ್ಣನಲ್ಲಿ ನಂಬಿಕೆ ಇತ್ತು. ಕರ್ಣನಿಗೂ ಕೂಡ ಪುನಃ ಒಮ್ಮೆ ತೊಟ್ಟ ಬಾಣವನ್ನು ಮತ್ತೊಮ್ಮೆ ತೊಡುವುದಿಲ್ಲ ಅಂತ ಹೇಳಿದ ಕಾರಣ ಕರ್ಣ ಕೂಡ ಯುದ್ಧದಿಂದ ಹಿಂದೆ ಸರಿದ. ಇದೆಲ್ಲ ಏನಕ್ಕಾಯಿತು ಅಂದರೆ ನಂಬಿಕೆ, ದುರ್ಯೋಧನನಿಗೆ ನಂಬಿಕೆ ಇತ್ತು, ಆದರೆ ಅವನಿಗೆ ಧರ್ಮದಲ್ಲಿ ನಂಬಿಕೆ ಇರಲಿಲ್ಲ. ಬರೀ 5 ಗ್ರಾಮಗಳನ್ನು ಪಾಂಡವರು ಕೇಳುವಾಗ ಕೊಟ್ಟಿದ್ರೆ ಜಯ ಸಿರಿ ಇವನಿಗೆ ಕೌರವರಿಗೆ ಸಿಗ್ತಾ ಇತ್ತ ಏನೋ. ಆ ವಿಚಾರಗಳನ್ನು ಇಲ್ಲಿ ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಬಂದಿದ್ದಲ್ಲ. ಆದರೆ ನಮ್ಮಲ್ಲಿ ನಂಬಿಕೆ ಇದೆ ಅಂತಂದರೆ ಮಾಣಿಲ ಕ್ಷೇತ್ರ ಏನಿದೆ, ಸಾಮಾನ್ಯವಾಗಿರುವಂಥ ಒಂದು ಕುಗ್ರಾಮದಂಥ ಸ್ಥಳ, ಇದನ್ನು ಸುಗ್ರಾಮವಾಗಿ ಪರಿವರ್ತಿಸುವಲ್ಲಿ ನಮ್ಮ ಶ್ರೀ ಮಾಂದಾಸ ಪರಮಚಂದ್ರ ಸ್ವಾಮೀಜಿಯವರು ಮಾಡಿದಂಥ ಕೈಂಕರ್ಯಗಳನ್ನು ನಾವು ಇಲ್ಲಿ ನೆನೆಸಬೇಕು. ನನಗೆ ನೆನಪಿದೆ, 1.5 ವರ್ಷಗಳ ಹಿಂದೆ ನಾವು ಕಾಟುಕುಕ್ಕೆ ಅಂತ ಒಂದು ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶ ಅಂತ ಮಾಡಿದೆವು. ಆವಾಗ ಅದರಲ್ಲಿ
ಎಡನೀರು ಸ್ವಾಮಿಗಳು ಗೌರವಾಧ್ಯಕ್ಷರಾಗಿದ್ದರು. ಅದೇ ರೀತಿಯಾಗಿ ಒಡಿಯೂರು ಸ್ವಾಮಿಗಳು ಮತ್ತು ನಮ್ಮ ಪರಮ ಪೂಜ್ಯ ಮಾಣಿಲಾದ ಶ್ರೀ ಸಚ್ಚಿಮಾನದಾಸ ಪರಮಚಂದ್ರ ಸ್ವಾಮೀಜಿಯವರು ಕೂಡ ಅಲ್ಲಿಗೆ ಬಂದಿದ್ದರು. ಅಲ್ಲಿ ಸಾಮಾನ್ಯ ಇನ್ನು ಅಷ್ಟಬಂಧಕ್ಕೆ ಸ್ವಲ್ಪ ಒಂದು ವಾರ ಕೂಡ ಇಲ್ಲ. ಅಂಥ ಟೈಮಲ್ಲಿ ಎಲ್ಲರಿಗೆ ಹೆದರಿಕೆ ಆಯಿತು, ಹಣ ಸಂಗ್ರಹ ಆಗಲಿಲ್ಲ, 80 ಲಕ್ಷ ಖರ್ಚಿದೆ, ಏನು ಮಾಡೋದು. ಆವಾಗ ಆಡಳಿತ ಮೊಕ್ತೇಶ್ವರರಾಗಿದ್ದವರು ಒಬ್ಬರು ತಾರನಾ ಶೆಟ್ಟಿ ಅಂತ, ಅವರು ಕೂಡ ದೊಡ್ಡ ಒಂದು ಸಣ್ಣ ಉದ್ಯಮಿ ಅಷ್ಟೇ. ಉಳಿದವರು ಕೂಡ ದೊಡ್ಡ ಯಾರು ಡೋನರ್ಸ್ ಸಿಗಲಿಲ್ಲ. ಆದರೆ ಬರೇ ದೇವಸ್ಥಾನದಲ್ಲಿ ಅಷ್ಟಬಂಧ ಪ್ರಾರಂಭ ಆಗಿ 1-2 ದಿವಸಗಳಲ್ಲಿ 60 ಲಕ್ಷದಷ್ಟು ಹಣ ಅಲ್ಲಿಯ ಕೌಂಟ್ರಲ್ಲಿ ಕಲೆಕ್ಷನ್ ಆಯಿತು. ಅದ್ಭುತವಾದಂಥದ್ದು. ಸುಬ್ರಹ್ಮಣ್ಯನ ಸಾನ್ನಿಧ್ಯದಲ್ಲಿ ಅಂಥ ಅದ್ಭುತವಾದಂತಹ ಸಾಧನೆಯಾಗುವಾಗ ಈ ಮಹಾಲಕ್ಷ್ಮಿಯಲ್ಲಿ ಇಲ್ಲಿ 48 ದಿನಗಳ ವರಮಹಾಲಕ್ಷ್ಮಿ ವೃತ್ತಾಚರಣೆ ಏನಿದೆ, ಇಲ್ಲಿ ಕೂಡ ಅಂಥ ಅದ್ಭುತವಾದಂತಹ ಸಾಧನೆಗಳಾದೀತು. ನಾವೆಲ್ಲರೂ ಕೂಡ ನಮ್ಮ ಕೈಯಿಂದಾಗುವಂಥ ಸಹಾಯವನ್ನು ನೀಡೋಣ. ಎಲ್ಲರಿಗೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಪ್ರಾರ್ಥಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ವಿರಮಿಸ್ತಾ ಇದ್ದೇನೆ. ಜೈ ಶ್ರೀ ಗುರುದೇವ ದತ್. ಪ್ರಥಮವಾದ ಎನ್ನ ಕುಲದೇವರು ಅಂಚನೆ ಧರ್ಮದೇವಗಳೇನು ತಂದು ದೇವರನಂಚನ ದುರ್ಗಾ ಮಹಾಲಕ್ಷ್ಮಿನ ವಂದನೆ ಮೇಲೆ ತಂದು ಅಂಚನೆ ಒಬ್ಬದ ಪರಿವಾರ ದೇವರುಗಳೆಲ್ಲ ವಂದನೆ ಮೇಲೆ ತಂದು ಸ್ವಾಮೀಜಿನ ಪಾದಗಳು ಅಡ್ಡಬಹುದು ಇನ್ನಿತ ವರಮಹಾಲಕ್ಷ್ಮಿ ಪೂಜೆದ ವಿನಂತಿ ಪತ್ರ ಬಿಡುಗಡೆದ ಈ ಸಮಾರಂಭಗಳು ವೇದಿಕೆ ಇತ್ತಂಚಿನ ಗಣ್ಯಾತಿ ಗಣ್ಯರೇ, ವರ ಮಹಾಲಕ್ಷ್ಮಿ ಪೂಜೆದ ಮಾತ ಕಾರ್ಯಕಾರಿ ಸಮಿತಿಯ ಸದಸ್ಯರೇ, ಕಾರ್ಯದರ್ಶಿಗಳೇ, ಅಂಚನೆ ಈ ದೇವಸ್ಥಾನದ ಮ್ಯಾನೇಜಿಂಗ್ ಟ್ರಸ್ಟಿಗಳೇ, ಅಂಚನೆ ಸೇರಿದಿನ ಮಾತ ಬೌದ್ಧ ಭಕ್ತರೇ, ಇನ್ನು ನಮ್ಮ ಎಲ್ಲಂಜಿ ನಡಪನಂಚಿನ 49 ದಿವಸ ವರಮಹಾಲಕ್ಷ್ಮಿ ಪೂಜೆ ಎಂಚ ನಡಪೋಗಲಿ ಈ ಕಾರ್ಯಕ್ರಮ ಪೂರ ಮಾತ ಭಕ್ತರು ಸೇರಿದೆ ಪೊರ್ಲುಡು ನಡಪೋಡು ಪಂಪಿನ ಆಷೇಡೆ ಸ್ವಾಮೀಜಿಗಳು ಅವರ ನೇತೃತ್ವಡು ನಮ್ಮ ಈ ಒಂಜಿ ಸಮಿತಿ ರೂಪೀಕರಣ ಮಾಡ್ತದೆ. ಸುರಕಾದೆ ನಮ್ಮ ನಾರಾಯಣ ಮಟ್ಪಂಡರು ಇದು ಸ್ವಾಮೀಜಿನ ಕಾರ್ಯಕ್ರಮ ಆಗ್ತದೆ. ನಮ್ಮ ಈ ಊರ್ದ ಭಕ್ತರನ್ನ ಕಾರ್ಯಕ್ರಮ ಆವಡು ಅಂಚ ಸೇರಿದೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಯಾದ ನಡಪೋಡು ಪಂಪಣಂಚ ವಿಷಯ ಅಪ್ಪ ಈ ವರ್ಷ ಈ ಕಾರ್ಯಕ್ರಮ ನಡೆದಿದ್ದ 25 ವರ್ಷ 27 ವರ್ಷ ಪುರ್ಲೂಡಿ ನಡತೊಂದು ಬೈದರು ಅಣ್ಣ ಈ ಕಾರ್ಯಕ್ರಮ 25 ವರ್ಷ ಆ ರೀತಿ ನಡತಂಡೆ ಐತ ಬಗ್ಗೆ ಏರು ಚಿಂತನೆ ಮಾಡ್ತಾರೆ ಪನ್ಪಣ ವಿಷಯನೂ ಸ್ವಾಮೀಜಿ ಇಂಚನೆ ಒಂದು ಬಂದಿದ್ದಾರೆ. ರಮಂಡ ಕೆಲವು ವರ್ಷ ನಡತಂಡೆ, ಕೆಲವು ವರ್ಷ ಕೈ ದುಡ್ಡು ಪಾಡೋದು ಬರ್ಪಣ ಪರಿಸ್ಥಿತಿಲ್ಲ ಹಿಂಗೆ ಬೈದಂಡು. ಈ ಬಗ್ಗೆ ಆ ರೀತಿಯಲ್ಲ ವಿಮರ್ಶೆ ಆತಿ ಜೈ ಪನ್ಪಣ. ಈ ಸರ್ತಿ ಅಂಚಾಯರ ಬಲ್ಲಿ ಐಕಾತನ ಮಾತ ಸಮಾಜದ ಊರ್ದ ಗಣ್ಯರು ದಾನಿಗಳೆಲ್ಲ ತಂದು ಈ 48 ಕಾರ್ಯಕ್ರಮ ಯಶಸ್ವಿಯಾದ ನಡಪೋಡು ಆ ಮೂಲಕ ಈ ದೇವಸ್ಥಾನಗಳು ಒಂದು ವರಿಪನ ಸ್ಥಿತಿ ಬರಡು ಪಂಪಿನ ಸ್ಥಿತಿಟೆ ನಮ್ಮ ಮಾತ ಸೇರಿದ ಈ ಊರಿನ ಜನಗಳಿಗೆ ಈ ಮಾಣಿಲ ಪಂಪನ ಕುಗ್ರಾಮ ಪಂಡ ಎಂಕಲು ಸುರುಕು ನಾನು ಸುರುಕು ಬೈದೇಡೆ ಒಂದು ರೋಡ್ ಇದ್ರಿ ದಾಲ ಇಜ್ಜಂದಿನ ಕಾಲ ಮಾಣಿಲ ಪಂಡ ಕುಗ್ರಾಮನೆ ಅಪ್ಪ ಎಂಗ್ಲೆ ಬಾಲಕೃಷ್ಣ ಎಂಗ್ಲೆ ಪರಿಚಯ ಇದ್ದಾರೆ ಎಂಗ್ಲ ಪಕ್ಕ ಬೇದೇವಿ ಸೋಡು ಎಂಗ್ಲ ಒಟ್ಟು ಹೊಡೆಯುತ್ತ ಒಂದು ಸಾಧಿ ಸಮೇತ ಇಚ್ಚಿ ಮಾರ್ಗ ಇಚ್ಚಿ ಅಂಚಿನ ಜಾಗೆಗೆ ಈ ಸ್ವಾಮಿಲಿ ಇಡೀ ದಾಯ ಬತ್ತೇರಪ್ಪ ಒಂಜಿ ದೇವಸ್ಥಾನ ಅತನ ಇಂಚಿನ ಈಚ್ ಪೂರ್ಲದ ದೇವಸ್ಥಾನನ ಈತ್ ಮತ್ತು ಒಂಜಿ ಆವಡ್ದ ಅಂಡ ಏತ್ ಭಂಗ ಬತ್ತು ದುಪ್ಪೇರಿ ಪನ್ಪುಣ ವಿಷಯ ನಂಗೆ ನೆನಪರೆ ಸಾಧ್ಯ ಇಚ್ಚಿ ಒಂದೊಂದು ಎಡ್ಡೆಡ್ಡೆ ಜಾಗೆಗಳು ಇತ್ತ ದೊಡ್ಡ ಜಾಗಡೆ ಇಂಚಿನ ದೇವಸ್ಥಾನನ ಇಂಚಿನ ಸ್ವಾಮಿ ಇಲ್ಲ ನಿಸ್ವಾರ್ಥವಾದ ಜನಕುಲ ಸೇವೆ ಅನ್ಪಣ ಸ್ವಾಮಿಗಳು ಇತ್ತಿಲ್ಲ ಅಂಡ ಏತು ಸೋಕುಡು ಏತು ಪೊರ್ಲು ಸಂಸ್ಥಾನನ ಆತು ಪನ್ಪಣ ವಿಷಯ ನಂಗೆ ನೆನಪನಗ ಅಂದಾಜ ಯಾವೊಂದುಂಡು
ಅಂಚಿನ ಅಲ್ಪ ಈ ಕುಗ್ರಾಮಡು ಈ ಜನಗಳಿಗೆ ಬೋಡಾತು ಈ ಊರದ ಜನಗಳಿಗೆ ಆ ಕಾಲಡು ಈ ಊರು ಎಂಚ ನಡ್ಕೊಂಡು ಇತ್ತಾರೆ ಬಂದ ಮನುಷ್ಯ ಎನ್ನಡೆ ಜಾಸ್ತಿ ಬಾಲಕೃಷ್ಣನ ಗೊತ್ತು ಆ ರೀತಿ ಜನಗಳು ಬಯ್ಯನಾಗಿದ್ದಾರೆ ಆ ರೀತಿ ವ್ಯವಹಾರ ಮಲ್ದೊಂದಿತ್ತ ಅವೇನೇ ನೆನಪಿನಾಗ ಇನ್ನು ಏತೊಂದು ಒಂದು ಉದ್ಧಾರ ಆತಂದು ಈ ಊರಿಗೆ ಏತೊಂದು ಪುದರ ಬೈತಂದು ಮಾನಿಲ ಜನಗಳು ಅಂದ್ರೆ ನಮ್ಮ ಚಿಂತನೆ ಮಲ್ಪಡಾವು ಬೇಪಂಡ ಮಾನಿಲದ ಜನಗಳಿಗೆ ಸ್ವಾಮಿ ಬೋಡ ಸ್ವಾಮಿಗೆ ಹತ್ರ ಜನಕುಲ ಪನ್ಪುಣ ವಿಷಯ ನಮ್ಮ ಆಲೋಚನೆ ಮನ್ಪುಣಗ ನಿಜವಾದ ಆ ಸ್ವಾಮಿ ಇಡೀ ಬರ್ತದೆ ಈ ಊರನ್ನು ಈತ ಉದ್ಧಾರ ಮಾಡ್ತೀವಿ ನಾವು ಖಂಡಿತ ಈ ಊರದ ಭಾಗ್ಯನೇ ಪರವಳೆ ಅವತ್ತು ನಾಂಡ ಈ ಊರು ಎಂಜೈತುದು ಈ ರೋಡ್ ಇತ್ತದ ಜನಗಳ ಭೂಪನ ಸಾಧಿತ್ತದ ಜನಗಳು ಈ ರೀತಿ ಮುಂದುವರಿಯೋ ಚಾನ್ಸ್ ಇತ್ತನ ಒಂದು ಆಲೋಚನೆ ಮಲ್ಪೋಲಿ ನಂಗೆ ಅಂಚಿನ ಈ ಊರಿಗೆ ಬರ್ತದೆ ಈತ ಮಾತ್ರ ಸೇವೆ ಮಲ್ಪನಾಗ ನಮ್ಮ ಊರ ಜನಗಳು ಖಂಡಿತವಾದ ಒಗ್ಗಟ್ಟಾವಡು ಈ ಸಂಸ್ಥೆ ಇಂಚತ್ತು ನಡೆದ ಎಡ್ಡೆ ರೀತಿ ನಾಡುಬೇರೆ ನಮ್ಮ ಸಹಕಾರ ಮಲ್ಪಡುವುದು ಯಾನಕ್ಕೆ ನೋಣೆ ದಯಪಂಡ ಇತ್ತೆ ಸ್ವಾಮಿಗಳು ಮಾತಾದಿಕ್ಕಡ ಇಂಚನೆ ಎಂಚ ಉಳ್ಳೇರು ಬಂದ್ಬಿಟ್ಟು ನಂಗೆ ಗೊತ್ತುಂಡು ಇಂಚನೆ ಒಂದು ಕಡೆ ಯಾನ ಸ್ವಾಮಿಗಳಾಡೆ ಪೋದಿತ್ತೆ ದೇನಿಗಿದೆ ಬಗ್ಗೆ ಪೋಣಗ ಬಂಡರು ಎನ್ನವೇ ಎನ್ನ ನಂತೊಡ್ದು ಬುಕ್ಕ ಈ ಸಂಸ್ಥೆ ಇಂಚ ನಡಪೋಡೊಂದು ಯಾನ್ ಚಿಂತ ನಡುಲ್ಲೇ ನನ್ನ ದಿಕ್ಕು ಕೋರ್ಪಣೆ ಆಸಿತ್ತಿಡೆ ಇಜ್ಜೇನು ನಿಜವಾಗಲೇ ಸ್ವಾಮಿಗಳಿಗೆ ದಾದ ಬೋಡು ಸರ್ವಸಂಘ ಪರಿತ್ಯಾಗ ಮಂತ್ರ ಸ್ವಾಮಿಗಳಿಗೆ ಅಕ್ಕಲು ಇತ್ತಿನ ದಿನ ಜನಗಳ ಸೇವೆ ಮಲ್ಪಡು ಧಾರ್ಮಿಕವಾದಲ ನಮ್ಮ ಹಿಂದೂ ಸದೃಶನ ಪಳ್ಳಗಣೆ ನಮ್ಮ ಹಿಂದೂಗಳು ಮುಂದುವರಿಯೋಡು ನಾಡು ದಾದ ಆವಡು ಅಕ್ಕಳಿಗೆ ಸರಿಯಾದ ಸಾಧಿ ತೋಜೋಡು ರಾಜಕೀಯವಾದ ನಮ್ಮ ಮಸ್ತು ಪುರ ಬುರ್ದ ಇನ್ನು ಒಳ್ಳೆ ಸಮುದಾಯ ಅವಾರ್ಡ್ ಒರವೇ ಕ್ಷೇತ್ರ ಅವಾರ್ಡ್ ಮುಂದುವರಿಯೋಡು ನಾಡ ರಾಜಕೀಯವಾದ ಪ್ರೇರಣೆ ಅದು ಶಕ್ತಿ ನಂಗೆ ಖಂಡಿತ ಬೋಡು ಅದಕ್ಕೆ ಉದಾಹರಣೆ ಎಂಕಲ ಕೇರಳನೇ ಪನೋಳಿ ಎಂಕಲ ಮಂಜೇಶ್ವರ ಮಂಡಲಡು ಮಾತ ರಾಜಕೀಯ ಉಂಡು ನಮ್ಮ ಹಿಂದೂಗಳಿಗೆ ಮಸ್ತ್ ರಾಜಕೀಯ ನಮ್ಮ ಕಮ್ಯುನಿಸ್ಟ್ ಉಳ್ಳ ಕಾಂಗ್ರೆಸ್ ಉಳ್ಳ BJP ಉಳ್ಳ ಮಾತ ಪಾರ್ಟಿ ಉಳ್ಳ ಅವೇ ನನಗೆ ಧರ್ಮದಗ್ಲೇ ತುಣಗ ಅಕ್ಲೆ ಒವೇ ರಾಜಕೀಯ ಇಚ್ಚಿ ಏರ್ ಧರ್ಮ ಎಂಗ್ಲ ಧರ್ಮದ ಒಯ್ಟು ಉಂಟು ಆಗ ಓಟ್ ಕೊರ್ಪಣ ಸ್ಥಿತಿ ಈ ಸರ್ತಿ ಮಂಜೇಶ್ವರ ಮಂಡಲ ನೆಕ್ಕುಂಬು BJP ಏಪನೆ ಬರೋಡಿತ್ತನು ಕಮ್ಯುನಿಸ್ಟ್ ಬತ್ತಂದಲ್ಲ ಬೊಕೋರಿನ ಅಕಲ್ನ ಕೆಲಸ ಆಪುಂಡು ತಂದೆ ನಮ್ಮ ಹಿಂದೂಗಳ ಕೆಲಸ ಆವೊಂದು ಇತ್ತೀಚು ಈ ಸರ್ತಿ ವಾ ಪಾರ್ಟಿ ಎಲ್ಲ ಇಚ್ಚಿ ಖಾಲಿ ಒಂಜೇ ಪಾರ್ಟಿ ಮಾತ ಸಮುದಾಯನ ಕೂಡ ಒಂಜೇ ಪಾರ್ಟಿಗೆ ಓಟ್ ಕೊಡ್ದು ಹೈಯೆಸ್ಟ್ ಓಟ್ ಗೆಲ್ಪಾದೇರು ಹಿಂದೂಗಳಿಗೆ ವಾ ರಾಜ್ಯಕ್ಕೆ ದಕ್ಕಲೆ ಪಾತ್ರನ ವಾಯ್ಸೇ ಇಜ್ಜಿ ಆ ಸ್ಥಿತಿಗೆ ಎಂಕುಲು ಎತ್ತದ ಹಿಂದೂಗಳು ಒಡ್ಡಾಂಡ ಹಿಂದೂಗಳಿಗೆ ಸಪೋರ್ಟ್ ಮಲ್ಪಣ ರಾಜಕೀಯ ಎತ್ತಿನ ಅಂಕೆ ಬದುಕೇ ಸಾಧ್ಯ ಉಂಟು ಅದನ್ನು ನಮ್ಮ ಮುಂದುವರಿಕೆ ಈಗ ನಂಗೆ ಒಯ್ಕಲ ಪೋರೆ ಸಾಧ್ಯ ಉಂಟು ಅಂಚಿನ ಅಲ್ಪ ಇಂಚಿನ ಒಂದು ಸಂಸ್ಥೆಗೆ ನಮ್ಮ ಊರ್ದಾಕ್ಲೆ ಮಾತ ಸೇರಿದೆ ಎಡ್ಡ ರೀತಿಡೆ ಎಲ್ಲಿಂದ ಕಾರ್ಯಕ್ರಮ ನಡಪರೆ ನಿಕ್ಲ ಸಹಾಯ ಕೋರದಿಲ್ಲೇ ಅಂಚನೆ ಈ ಕಡೆ ನಾರೆಂಬಟ್ ಪಣ್ಲಕ್ಕನೆ ನಮ್ಮ ಎಲ್ಲಂಜಿದೆ ಈ ಕಾರ್ಯಕ್ರಮಗೂ ಮಾ ರೀತಿಡೆ ನಡಪೊಲಿ ಐತೊಂದು ರೂಪುರೇಖೆ ಸರಿ ಮಲ್ಪಡಾವು ಆರು ಪಣ್ಲಕ್ಕನೆ ಒರಿ ಒಂಜೊಂಜೆ ಟೀಮ್ ಅದನ್ನು ಒಂಜೊಂಜೆ ಭಾಗ ಹೊಡೆದು ಅರಿಯ ಬೆಲ್ಲನೋ ತಾರಯ್ಯ ಇಂಚ ಮಾತ ಊಟ ಮಲ್ತದು ಆಯ್ತ ಕಾರ್ಯದರ್ಶಿಗಳು ಒಳ್ಳೆರಿ ಆಯ್ತು ಒಂದು ಬಜೆಟ್ ಹಂಗೆ ಟೋಟಲ್ 48 ದಿನಕ್ಕೂ ಬೋರ್ಡಾಪಿನಂಚಿನ ವ್ಯವಸ್ಥೆ ಏತ್ ಮಾತ ಆಹಾರ ವಸ್ತುಗಳು ಮಾತ ಬೋಡು ಏಟೆತ್ತು ಬೋಡು ಅವನಿಗೆ ಆ ರೀತಿ ನಂಗೆ ಸಂಗ್ರಹ ಮಲ್ಪೊಲಿ ಪನ್ಪುಣ ವಿಷಯನು ನಮರ ಕೊಲ್ಲುದು ಮಾತೆಲ್ಲ ಕೊಲ್ಲುದು ಒಂದು ಐತ ಬಗ್ಗೆ ವಿಸ್ತಾರವಾದ ವಿಚಾರ ಮಲ್ಪಣೆ ಅಡ್ಡೆ ಅಂತ ಹೋದರು ಅಂಚನೆ ನನ್ನ ನಡಪಣಂಚಿನ ಕಾರ್ಯಕ್ರಮಗೂ ಮಾತರಿನ ಸಹಾಯಕರೊಂದು ನಿಖಲ್ನ ಮಾತ ರೀತಿದ ಸಹಾಯಕರೊಂದು ಏನೇ ಪಾತ್ರ ಹೊಂದವೆ ಜೈ ಎನ್ಜಿ ಬಾರು 48 ದಿವಸದ ವರಮಹಾಲಕ್ಷ್ಮಿ ವೃತಾಚರಣೆಯ ಆಮಂತ್ರಣವನ್ನು ಬಿಡುಗಡೆ ಮಾಡಿದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಇದ್ದಂಥ ಮಾನಿಲ ಕ್ಷೇತ್ರದ ಸ್ವಾಮೀಜಿಯ ಬಗ್ಗೆ ಒಂದು ಮಾತು ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಯಾಕೆಂದರೆ ಗುತ್ತು ಮನೆತನವರಿಂದ ಹಿಡಿದು ಒಬ್ಬ ಸಾಮಾನ್ಯ
ಭಕ್ತನೊಟ್ಟಿಗೆ ಕೂಡಿ ಬೆರೆತು ಸೇವೆ ಮಾಡುವಂಥ ಒಬ್ಬ ಸಂತ ಸ್ವಾಮೀಜಿ ಇದ್ದರೆ ಅದು ಮಾನಿಲ ಶ್ರೀಗಳಂತ ಹೇಳಲಿಕ್ಕೆ ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಕೈರು ನಾರಾಯಣ ಭಟ್ರು ಹೇಳಿದ ಹಾಗೆ ಮಾನಿಲ ಶ್ರೀಗಳು ಸ್ವಂತಕ್ಕಾಗಿ ಯಾವುದನ್ನು ಯಾರಲ್ಲೂ ಒಂದು ಉಲ್ಲೇಖ ಮಾಡಿದಂಥ ಸ್ವಾಮೀಜಿ ಅಲ್ಲ. ನಿರಂತರ 26 ವರ್ಷದಲ್ಲಿ ಈ ಕ್ಷೇತ್ರವನ್ನು ಮುನ್ನಡೆಸಿ ನಿರಂತರ 48 ದಿವಸ ವರಮಹಾಲಕ್ಷ್ಮಿ ಕಾರ್ಯಕ್ರಮ ನಡೆಸ್ತಾ ಬಂದಿದ್ದಾರೆ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲರೂ ಕಾರ್ಯಕ್ರಮ ಮಾಡಿದವರು. ಒಂದು ದಿವಸ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದರೆ ಭಾಳಷ್ಟು ಆಯಾಸ ಆಗ್ತದೆ, 2 ದಿವಸ ಮಾಡಿದರೆ ಆಯಾಸ ಆಗ್ತದೆ, ಒಂದು ವಾರ ಭಾರಿ ಆಯಾಸ ಆಗುವಂಥ ಕಾರ್ಯಕ್ರಮ ನಾವೆಲ್ಲ ಮಾಡ್ತೇವೆ. ಆದರೆ ಮಾನಿಲ ಶ್ರೀಗಳು ನಿರಂತರ ಒಂದು 48 ದಿವಸ ಒಂದು ಕಾರ್ಯಕ್ರಮ ಮಾಡುವುದಾದರೆ ಬಹಳಷ್ಟು ಒಂದು ಅದ್ಭುತವಾದ ಕೆಲಸ ಅಂತ ಹೇಳಿ ನನಗೆ ಸಂತೋಷ ಆಗ್ತಾ ಇದೆ. ಅದು ಕೂಡ ಮಾನ್ಯದಲ್ಲೇ ಆಗುವುದು. ನಾವೆಲ್ಲ ಕಂಡಿದ್ದೇವೆ, ವರಮಹಾಲಕ್ಷ್ಮಿ ಬೇರೆ ಬೇರೆ ಕಡೆಯಲ್ಲಿ ವರಮಹಾಲಕ್ಷ್ಮಿ ಪೂಜೆಗಳು ಆಗುತ್ತೆ. ಆದರೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಕೇವಲ ಮಾನಿಲದಲ್ಲಿ ಮಾತ್ರ 48 ದಿವಸದ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿಕೆ ಸಂತೋಷ ಆಗ್ತಾ ಇದೆ. ಆ 48 ದಿವಸದಲ್ಲಿ ಸ್ವಾಮೀಜಿಯವರ ಪ್ರಾರ್ಥನೆ ನೀವು ನೋಡಿರ್ಬೋದು, ಮಾಧ್ಯಮದ ಮುಖಾಂತರ ನೋಡಿರ್ಬೋದು. ಅವರ ಕ್ಷೇತ್ರಕ್ಕಾಗಿ ಅವರು ಯಾವುದೇ ಒಂದು ದಿವಸ ಪ್ರಾರ್ಥನೆ ಮಾಡಿದ್ದಿಲ್ಲ. ವಿಶ್ವ ಶಾಂತಿಗೋಸ್ಕರ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ, ಬೇರೆ ಬೇರೆ ದೇವಸ್ಥಾನಗಳಿಗೋಸ್ಕರ ಪ್ರಾರ್ಥನೆ ಮಾಡುವುದು ನಾವೆಲ್ಲ ಕಂಡಿದೆ. ಇದು ಸ್ವಾಮೀಜಿಯವರ ಒಂದು ದೊಡ್ಡ ಗುಣ. ಇನ್ನೊಂದು ನನಗೆ ಭಾಳಷ್ಟು ಸಂತೋಷ ಆಗಿದೆ ಏನಂದರೆ, ಕ್ಷೇತ್ರದಲ್ಲಿ ಹೋದ ವರ್ಷ 25 ವರ್ಷದ ಆಚರಣೆಯನ್ನು ಮಾಡಿದ್ದೇವೆ. ಎಲ್ಲ ಭಗವದ್ಭಕ್ತರ ಒಂದು ಸಹಕಾರದಿಂದ ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಮಾಡುವುದು ನಾವೊಂದು ತೀರ್ಮಾನವನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಸ್ವಾಮೀಜಿಯವರು ಒಂದು ಉಲ್ಲೇಖ ಮಾಡಿದರು. ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಖಾಲಿ ಧಾರ್ಮಿಕ ಕಾರ್ಯಕ್ರಮ ಅಲ್ಲದೆ ಬೇರೆ ಬೇರೆ ಕಾರ್ಯಕ್ರಮ ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಅದರಲ್ಲಿ ಮುಖ್ಯವಾಗಿ ವರಮಹಾಲಕ್ಷ್ಮಿಯ ಸಂದರ್ಭದಲ್ಲಿ ಒಂದು ಬಾಲಭೋಜನ ಕಾರ್ಯಕ್ರಮ ಭಾಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ. ಎಲ್ಲಿಯೂ ಇಂಥ ಕಾರ್ಯಕ್ರಮ ಯಾವ ಕ್ಷೇತ್ರದಲ್ಲಿ ಯಾವ ಮಠದಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ನಡೆಯುವುದಿಲ್ಲ. ಬಾಲಭೋಜನ ಕಾರ್ಯಕ್ರಮ ನಮಗೆಲ್ಲ ಗೊತ್ತಿದೆ. ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳು ಮಕ್ಕಳು ಬೇರೆ ಬೇರೆ ಸಂಸ್ಕೃತಿ ಸಂಪ್ರದಾಯವನ್ನು ಬಿಟ್ಟು ಬೇರೆ ಕಡೆ ಹೋಗುವುದನ್ನು ನಾವು ಕಂಡಿದ್ದೇವೆ. ಅದನ್ನೆಲ್ಲ ಸರಿಪಡಿಸುವ, ವಿದ್ಯಾರ್ಥಿಗಳ ಜೀವನವನ್ನು ಸರಿಪಡಿಸುವ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ತಿಳಿಸಿಕೊಡುವಂಥ ಒಂದು ದೊಡ್ಡ ಕೆಲಸ ಈ ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿಯ ಸಂದರ್ಭ 48 ದಿವಸ ಈ ಕ್ಷೇತ್ರದಲ್ಲಿ ನಡೀತಿದ್ದು ಭಾರಿ ವಿಶೇಷ. ಇನ್ನೊಂದು, ಈ ಕ್ಷೇತ್ರದಲ್ಲಿ ಮಾಂಗಲ್ಯ ಧಾರಣೆ, ಯಾರಿಗಾದರೂ ತೊಂದರೆ ಇದ್ದ ಸಂದರ್ಭದಲ್ಲಿ ಈ ಕ್ಷೇತ್ರದಿಂದ ಸ್ವಾಮೀಜಿಯವರ ಒಂದು ಸಹಕಾರದಿಂದ ಮಾಂಗಲ್ಯ ಧಾರಣೆ ಕೂಡ ಅನೇಕರಿಗೆ ಮಾಂಗಲ್ಯ ಧಾರಣೆ ಮಾಡಿದಂಥ ಕಾರ್ಯಕ್ಕೂ ಈ ಕ್ಷೇತ್ರದಲ್ಲಿ ನಡೆದಿದೆ. ಇನ್ನೊಂದು ದೊಡ್ಡ ಮನೆ ಇಲ್ಲದವರಿಗೆ ಮನೆಯ ಆಸರೆ, ಭಾಳಷ್ಟು ಜನರಿಗೆ ಇಲ್ಲಿ ಸೇವೆ ಮಾಡುವವರಿಗೆ ಮನೆಯ ಆಸರೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಆದಂಥ ವ್ಯವಸ್ಥೆ ಇದೆ. ಇದನ್ನೆಲ್ಲ 25 ವರ್ಷದ ಸ್ಮರಣ ಸಂಚಿಕೆಯಲ್ಲಿ ನಾವು ಉಲ್ಲೇಖ ಮಾಡ್ತೇವೆ ಅಂತ ಹೇಳಿದಾಗ ಸ್ವಾಮೀಜಿಯವರ ಮಾತು ಹೇಳಿದ್ದು, ಈ ಕ್ಷೇತ್ರದಲ್ಲಿ ಯಾವುದೇ ಒಂದು ಯಾವುದೇ ದಾನ ಮಾಡಿದ್ದನ್ನು ನೀವು ಸ್ಮರಣ ಸಂಚಿಕೆಯಲ್ಲಿ ಉಲ್ಲೇಖ ಮಾಡಬಾರದು. ಇದು ದೊಡ್ಡ ಗುಣ. ಯಾಕೆಂದರೆ ನಮಗೆಲ್ಲ ಗೊತ್ತಿದೆ, ಈಗಿನ ಕಾಲದಲ್ಲಿ ಮಠ ಆಗಿರ್ಬೋದು, ಸ್ವಾಮೀಜಿ ಅವರಿರ್ಬೋದು, 100 ರೂಪಾಯಿ ಖರ್ಚು ಮಾಡಿದಾಗ 1000 ರೂಪಾಯಿಯ ಒಂದು ಹೆಸರನ್ನು ಪಡೆಯುವಂಥ ವ್ಯವಸ್ಥೆ ಇರುವ ಸಂದರ್ಭದಲ್ಲಿ ಸ್ವಾಮೀಜಿಯವರು ಅಂಥದ್ದು ಏನನ್ನು ಬಯಸದೆ, ತನ್ನ ಸ್ವಂತಕ್ಕೆ ಯಾವುದನ್ನು ಬಯಸದೆ ಬೇರೆ ಬೇರೆ ಭಗವದ್ಭಕ್ತರ ಕ್ಷೇತ್ರಕ್ಕಾಗಿ ಒಂದು ಕೆಲಸ ಮಾಡೋದು ನಾವೆಲ್ಲ ಕಂಡಿದ್ದೇವೆ. ಅಂಥ ಸ್ವಾಮೀಜಿಯವರನ್ನು ನಾವು ಪಡೆದಿದ್ವಿ ಅಂತ ಹೇಳಿ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ 48 ದಿವಸ, ಇನ್ನೊಂದು ನಮಗೆ ಸಂತೋಷ ಆಗ್ತದೆ. ಯಾಕೆಂದರೆ 48 ದಿವಸದ ಕಾರ್ಯಕ್ರಮ ನಾವು ಭಾರಿ ಸುಲಭದಲ್ಲಿ ಮಾಡ್ಬೋದಂತ. ಯಾಕೆಂದರೆ ಸ್ವಾಮೀಜಿಯವರು ಅಷ್ಟೊಂದು ದೇವಸ್ಥಾನದ ಬ್ರಹ್ಮಕಲಶ ಆಗಿರ್ಬೋದು, ಜೀರ್ಣೋದ್ಧಾರ ಆಗಿರ್ಬೋದು, ನಾಗಮಂಡಲ ಆಗಿರ್ಬೋದು, ಅಷ್ಟೊಂದು ದೇವಸ್ಥಾನದಲ್ಲಿ ಹೋಗಿ ಸೇವೆ ಮಾಡಿದಂಥ ಸ್ವಾಮೀಜಿಯವರು ಆ ದೇವಸ್ಥಾನದವರು ಬಂದು ಒಂದೊಂದು ದಿನ ಸೇವೆ ಮಾಡಿದರೆ ಭಾರಿ ಸುಲಭದಲ್ಲಿ 48 ದಿವಸ ಇಲ್ಲಿ ವರಮಹಾಲಕ್ಷ್ಮಿ ಕಾರ್ಯಕ್ರಮ ಆಗ್ಬಹುದೆಂಬ ನಮ್ಮ ಅನಿಸಿಕೆ. ಎಲ್ಲ ದೇವಸ್ಥಾನದವರು ಕೂಡ ಬರ್ಬೋದು. ಅವರ ಬರುವಿಕೆಯನ್ನು ನಾವೆಲ್ಲರೂ
ಬಾಳೆ ಸ್ವಾಗತವನ್ನು ಮಾಡುತ್ತಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟು ಸೇರಿ ಒಳ್ಳೆಯ ರೀತಿಯಿಂದ ಮಾಡುವಂತ ಹೇಳಿ ಇನ್ನೊಂದು ಕೈಯೂರು ನಾರಾಯಣ ಭಟ್ರು ಉಲ್ಲೇಖ ಮಾಡಿದರು. ಹಣದ ರೂಪದಲ್ಲಿ ಕೊಡುವುದಕ್ಕಿಂತ ಜಾಸ್ತಿ 48 ದಿನ ಅನ್ನದಾನ, ನಿರಂತರ ಅನ್ನದಾನ ಆಗಿರ್ಬೋದು, ಉಪಹಾರದ ವ್ಯವಸ್ಥೆ ಆಗಿರ್ಬೋದು, ನಿರಂತರ ಇಲ್ಲಿ ನಡೀತಾ ಇದೆ. ಭಾಳಷ್ಟು ಕಷ್ಟ. ಆ 48 ದಿವಸ ಅನ್ನದಾನ ಮಾಡೋದು, ಉಪಹಾರ ಮಾಡೋದು, ನಾವೆಲ್ಲ ಭಕ್ತರ ಸಹಕಾರ ಇಲ್ಲದೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಚಿಂತನೆಯನ್ನು ಇಟ್ಟು ನಾವು ನಮ್ಮಿಂದ ಏನು ಸಾಧ್ಯ ಇದೆಯೋ ಅದು ನೇರ ಭಕ್ತರಿಗೆ ಅನ್ನದಾನದ ಮೂಲಕ ಸೇವೆ ಹೋಗುತ್ತೆ. ಇದನ್ನು ಮನಗಂಡು ತಾವುಗಳು ಇವತ್ತಿನಿಂದ ಶುರು ಮಾಡಬಹುದು. ನಾವು ಅಲ್ಲಿ ಕೌಂಟರ್ನಲ್ಲಿ ನಾವು ಏನೋ 1 kg ಅಕ್ಕಿ ಕೊಡ್ತೇವೆ, 1 ತೆಂಗಿನಕಾಯಿ ಕೊಡ್ತೇವೆ, 1 kg ಸಕ್ಕರೆ ಕೊಡ್ತೇವೆ, 1 kg ತುಪ್ಪ ಕೊಡ್ತೇವೆ ಅಂತ ನೀವು ಭರವಸೆ ಕೊಟ್ಟಾಗ 48 ದಿವಸದ ಸೇವೆ ಅತ್ಯಂತ ಸುಲಭ ರೀತಿಯಲ್ಲಿ ಆಗಬಹುದು ಎಂಬ ನಿರೀಕ್ಷೆಯಲ್ಲಿ ನಾವು ನಿಮಗೆಲ್ಲ ಪ್ರಥಮವಾಗಿ ನಾವು ಎಲ್ಲ ಬಂದಂಥ ಭಗವದ್ಭಕ್ತರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ನಮ್ಮ ಆಮಂತ್ರಣ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಒಳ್ಳೆಯ ರೀತಿಯಿಂದ ಆಶೀರ್ವಚನ ನೀಡಿದಂಥ ನಮ್ಮ ಸ್ವಾಮೀಜಿಯವರಿಗೆ ಎಲ್ಲ ಭಗವದ್ಭಕ್ತರ ಪರವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಆಮಂತ್ರಣ ಬಿಡುಗಡೆಯ ಸಮಾರಂಭದ ಅಧ್ಯಕ್ಷರು ಹರೀಶ್ ಭಟ್ಟಾರಿಯವರು ಈ ಕ್ಷೇತ್ರದ ಅಭಿವೃದ್ಧಿಗೆ ಬಹಳಷ್ಟು ದುಡಿದವರು, ತನ್ನನ್ನು ತಾನು ತೊಡಗಿಸಿ ಕ್ಷೇತ್ರದ ಅಭಿವೃದ್ಧಿಗೆ ದುಡಿದಂಥ ಒಬ್ಬ ಭಕ್ತ ಇದ್ದರೆ ಅದು ಹರೀಶ್ ಭಟ್ಟಾರಿ ಅವರು. ಇವರು ನಮ್ಮ ಕಾರ್ಯಕ್ರಮದಲ್ಲ ಅಧ್ಯಕ್ಷ ಸ್ಥಾನ ವಹಿಸಿದರೆ ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಿರಿಯರು, ಮಾರ್ಗದರ್ಶಕರು, ಕೊಡುಗೆ ದಾನಿಗಳಾದಂಥ ಶ್ರೀ ಗೋಪಾಲಕೃಷ್ಣ ಪೈ, ಹಿರಿಯ ಉದ್ಯಮಿಗಳು ಬದಿಯಡ್ಕ, ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗು ತಂದದ್ದು ನಮ್ಮ ಅಮರನಾಥ ಅಜಿಲರು ಅಡಿಕಲ್ಲು. ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆರೋಗ್ಯವನ್ನು ಲೆಕ್ಕಿಸದೆ ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸತೀಶ್ ಚಂದ್ರ ಭಂಡಾರಿಯವರು ಕೋಲಾರ, ಇವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಬಂದು ಹೋಗಿದ್ದಾರೆ. ಅವರಿಗೆ ಕೂಡ ಸ್ವಾಗತ, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಹರಿಪ್ರಸಾದ್ ಶೆಟ್ಟಿ, ಇವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹಿರಿಯರು, ನಮ್ಮೆಲ್ಲ ಮಾರ್ಗದರ್ಶಕರು ಆಗಿರುವಂಥ ಕೈಯೂರು ನಾರಾಯಣ ಭಟ್ರವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದಂಥ ಕಲ್ಲಾಟೆ ವೆಂಕಟರಮಣ ಭಟ್ರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರು ಹಾಗೂ ಬೆಳ್ಳಿ ಹಬ್ಬದಲ್ಲಿ ನಿರಂತರವಾಗಿ ಕ್ಷೇತ್ರದ ಬಗ್ಗೆ ಕೆಲಸ ಮಾಡಿದಂಥ ಚಂದ್ರಶೇಖರ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ನಾನು ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕ್ಷೇತ್ರದ ಪರವಾಗಿ ನಿರಂತರ ಸೇವೆಯನ್ನು ಮಾಡಿದಂಥ ನಮ್ಮ ಟ್ರಸ್ಟಿಯಾದಂಥ ರೇವತಿ ಪೆರ್ನೆಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕ್ಷೇತ್ರದ ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕ್ಷೇತ್ರಕ್ಕೆ ಸಹಕರಿಸಿದಂಥ ಎಲ್ಲ ಭಗವದ್ಭಕ್ತರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅಜಿಲರವರ ಧರ್ಮಪತ್ನಿಯವರಿದ್ದಾರೆ. ಅವರು ಕೂಡ ಈ ಕ್ಷೇತ್ರಕ್ಕೆ ಆಗಮಿಸಿದರೆ ಅವರಿಗೆ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಂಥ ಪುರುಷೋತ್ತಮರವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕ್ಷೇತ್ರಕ್ಕೆ ಏನಾದರೂ ಬೇರೆ ಬೇರೆ ಸೇವೆ ಮಾಡುವವರು ಇವತ್ತು ಕೌಂಟರ್ನಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿ, ಯಾಕೆಂದರೆ ನಾವು ಸುಲಭ ರೀತಿಯಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡುವಂಥ ವಿಶಿಷ್ಟ ರೀತಿ ಇವತ್ತು ಇಷ್ಟರವರೆಗೆ ಸ್ವಾಮೀಜಿಯವರು 26 ವರ್ಷ ನಿರಂತರವಾಗಿ ಅವರ ಒಂದು ಮುತುವರ್ಜಿಯಲ್ಲಿ
ವರಮಹಾಲಕ್ಷ್ಮಿ ಸೇವಾ ವೃತ್ತಾಚರಣೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ನಾವು ಇನ್ನು ಮುಂದೆ ಸ್ವಾಮೀಜಿಯವರಿಗೆ ಯಾವುದೇ ಒಂದು ಒತ್ತಡ ಕೊಡದೆ ನಾವು 48 ದಿವಸದ ಕಾರ್ಯಕ್ರಮವನ್ನು ಎಲ್ಲ ಭಗವದ್ಭಕ್ತರು ಬಹಳಷ್ಟು ಸುಲಭ ರೀತಿಯಲ್ಲಿ ವ್ರತಾಚರಣೆಯನ್ನು ಆಚರಿಸುವ ವ್ಯವಸ್ಥೆಯನ್ನು ಬಂದಂಥ ಎಲ್ಲ ಭಗವದ್ಭಕ್ತರು ಮಾಡಬೇಕೆಂಬ ಮನಸ್ಸನ್ನು ನೀವೆಲ್ಲರೂ ಸಹಕರಿಸಬೇಕು ಎಂಬ ಮಾತನ್ನು ನಿಮಗೆ ನಾವು ಹೇಳುತ್ತಾ, ಎಲ್ಲ ಭಗವದ್ಭಕ್ತರು ಹೆಚ್ಚಿನ ರೀತಿಯಲ್ಲಿ ಇನ್ನೊಮ್ಮೆ ನಿಮಗೆ ನಾವು ಯಾವುದೇ ರೀತಿಯ ಒತ್ತಡವನ್ನು 26 ವರ್ಷ ನಿರಂತರ ಒತ್ತಡದಲ್ಲಿ ಸ್ವಾಮೀಜಿಯವರು ಮಾಡಿದ್ದಾರೆ. ಇನ್ನು ಮುಂದೆ ಅಂಥದ್ದು ಯಾವುದೇ ಒತ್ತಡ ನೀಡುವುದು ಬೇಡ ಅಂತ ಇನ್ನೊಮ್ಮೆ ಹೇಳುತ್ತಾ, ನಾವೆಲ್ಲರೂ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೀತಿಯಾಗಿ ಯಾರಿಗೂ ಹೊರೆ ಆಗದ ರೀತಿಯಲ್ಲಿ ನಾವು 48 ದಿವಸದ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂತ ಹೇಳಿ ಎಲ್ಲರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಭಗವದ್ಭಕ್ತರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದೆ.